A very good afternoon to one and all present here. I take this opportunity and privilege to welcome you all and the faculty members of Postgraduate Department of Business Administration and the convener Priyadarshini ma'am to this program, Orientation on Basic Market Analysis. We have our today's resource person, Puneet GS from 3rd SEM MBA. Puneet GS, currently pursuing an MBA, he is also semi-qualified chartered accountant and company secretary with All India ranking, also with a strong foundation in financial management. He has an experience at Green Innovation India Private Limited, where he worked as an accountant, gaining hands-on experiences in financial operations and management, and even worked in Kempegowda International Airport as a guest relation executive. With a keen interest in financial strategy, he offers guidance on financial management and investment opportunities. He is also exploring avenues in investment banking, where he aims to leverage skills to help clients and make informed investment decisions and optimize their financial portfolios. He is excited to connect and share insights with professionals and peers in the finance and investment decisions. So, welcome you, Puneet. So, the session is over. Good afternoon. ಜೋಶ್ ಇಲ್ವಾ? ಯಾಕೆ ಎಸಿ ಇಲ್ಲ ಅಂತ ಎಲ್ಲರೂ ಕಷ್ಟ ಆಗ್ತಿದ್ಯಾ? ದುಡ್ಡು ಮಾಡ್ಬೇಕಂದ್ರೆ ಕಷ್ಟನೇ ಅಲ್ಲ ಒಬ್ರು. ಎಲ್ಲರೂ ದುಡ್ಡು ಮಾಡ್ಬೇಕು ಅಂದ್ರೆ ಇಷ್ಟ ತಾನೆ? ಯಾರಿಗೆ ಇಷ್ಟ ಇಲ್ಲ ಹೇಳಿ? ದುಡ್ಡಂದ್ರೆ ಬಿಸಿ ಜಾಸ್ತಿ ಇರುತ್ತಲ್ವಾ? ಬಿಸಿ ಇರುತ್ತೆ ಅಲ್ಲ ತಣ್ಣಗಿರುತ್ತೆ ದುಡ್ಡು. ಶೆಕೆ ಸುರಿಸಿರುತ್ತಾನೆ ದುಡ್ಡು ಬರೋದು. ಅಲ್ಲ ನಾನು ಶೆಕೆ ಸುರಿಸ್ತೀರ ಹೆಂಗ್ ದುಡ್ಡು ಮಾಡೋದು ಅಂತ ಹೇಳ್ಕೊಡಕ್ ಬಂದಿದ್ದೀನಲ್ವಾ? ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ನಾವು ಸ್ಟಾಕ್ ಮಾರ್ಕೆಟ್ ಡೈರೆಕ್ಟ್ ಹೋಗೋದ್ ಬೇಡ, ಅದಕ್ಕೆ ಮುಂಚೆ ಒಂದ್ ಸ್ವಲ್ಪ ಮಾತಾಡೋಣ. ಇಂಡಿಯಾ ಡೆವಲಪಿಂಗ್ ಅಲ್ಲಿ ಇದೆಯಾ ಡೆವಲಪ್ಡ್ ಅಲ್ಲಿ ಇದೆಯಾ? ಡೆವಲಪಿಂಗ್. ರೀಸನ್ ಹೇಳ್ಬೋದು ಯಾರನ್ನ ಒಬ್ರು? ಯಾಕೆ ಇಂಡಿಯಾ ಡೆವಲಪಿಂಗ್ ಅಲ್ಲೇ ಇದೆ ಅಂತ ಹೇಳಿ, ಪರವಾಗಿಲ್ಲ. ಏನ್ ಬೇಕಾದ್ರೆ ಹೇಳಿ, ನಿಮ್ಗೆ ಇಷ್ಟ ಬಂದಿದೆ ಹೇಳಿ, ಪರವಾಗಿಲ್ಲ. ಹಾ, ಗೊತ್ತಿಲ್ವಾ? ಡೆವಲಪಿಂಗ್ ಅಂದ್ರೆ ಯಾಕೆ ಡೆವಲಪಿಂಗ್ ಇದೆ ಹೇಳಿ? ಇಂಡಿಯಾಗೆ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದಿದೆಯಾ? ಇಂಡಿಯನ್ಸ್ಗೆ ಎಕ್ಸಾಂಪಲ್ ಜೋರಿಗೆ ಹೇಳಿ, ಹೇಳೋದನ್ನೇ ಜೋರಿಗೆ ಹೇಳಿ ಸ್ವಲ್ಪ. ಬೈಕ್ ಕೊಡ್ಲಾ? ಹೇಳ್ತೀರಾ? ಒಟ್ನಲ್ಲಿ ಡೆವಲಪಿಂಗ್ ಅಲ್ವಾ? ನಾವು US ಜೊತೆ ಕಾಂಪೀಟ್ ಮಾಡ್ಬೇಕಾ ಬೇಡವಾ? ಮಾಡ್ಬೇಕು. ಎಷ್ಟು ಜನ US ಅಲ್ಲಿ ಇನ್ವೆಸ್ಟರ್ಸ್ ಇದ್ದಾರೆ ಗೊತ್ತಾ? ನಮ್ಮ ಇಂಡಿಯಾದಲ್ಲಿ ಎಕ್ಸಾಂಪಲ್ 3%. ಅದಕ್ಕಿಂತ ಮುಂಚೆ ಹೋಗಕ್ ಮುಂಚೆ ಎಷ್ಟು ಜನ ಇಲ್ಲಿ ಇನ್ವೆಸ್ಟರ್ಸ್ ಎಷ್ಟು ಜನ ಇದ್ದೀರಾ? ನಾರ್ಮಲ್ ಆಗಿ ಇನ್ವೆಸ್ಟ್ ಎಷ್ಟು ಜನ ಮಾಡ್ತೀರಾ? ಸ್ವಲ್ಪ ಆದ್ರೂ ನಾನು ಹೇಳ್ಕೊಡ್ತೀನಿ, ಸ್ವಲ್ಪ ಆದ್ರೂ ಎಷ್ಟು ಜನ ಇನ್ವೆಸ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇರೋದು. ನಾರ್ಮಲ್ ಆಗಿ ಇನ್ವೆಸ್ಟ್ ಎಷ್ಟು ಜನ ಮಾಡ್ತಾ ಇದ್ದೀರಾ? ನಾರ್ಮಲ್ ಆಗಿ ಇನ್ವೆಸ್ಟ್ಮೆಂಟ್ ಎಷ್ಟೇ ಜನ? ಬರೀ 5 to 10% ಅಷ್ಟೇ ಅಲ್ಲ ನೋಡಿ. ಇಲ್ಲೇ 5 to 10% ಇದ್ದಾರೆ. ಇಂಡಿಯಾದಲ್ಲಿ ನೋಡಿ ಬರೀ 3%, ಓನ್ಲಿ 3%. ಬರೀ 3% ಮೆಂಬರ್ಸ್ ಮಾತ್ರ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಂಗಿದ್ರೆ ಎಲ್ಲಿ ಡೆವಲಪ್ ಆಗುತ್ತೆ ನಮ್ಮ ಇಂಡಿಯಾ? ಡೆವಲಪಿಂಗ್ ಅಲ್ಲೇ ಇರುತ್ತೆ. ಕರೆಕ್ಟಾ? ನೀವು ಸ್ಟಾಕ್ ಮಾರ್ಕೆಟ್ ಅಂತ ಪದ ಕೇಳಿದ ತಕ್ಷಣ ಜನ ಏನಂತ ಹೇಳ್ತಾರೆ? ಲಾಸ್, ಗ್ಯಾಂಬ್ಲಿಂಗ್, ಮತ್ತೆ ಸ್ಕ್ಯಾಮ್ಸ್. ಇಷ್ಟನಾ? ನಿಮ್ ಫ್ಯಾಮಿಲಿಯಲ್ಲಿ ಇವಾಗ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಏನಂತಾರೆ? ಫ್ಯಾಮಿಲಿಯಲ್ಲಿ ಕೂಡ ವೇಸ್ಟ್ ಅಂತಾರ? ಓಕೆ, ರಿಸ್ಕ್ ಜಾಸ್ತಿ ಅಂತಾರೆ. ಓಕೆ, ದುಡ್ಡು ಮಾಡ್ಬೋದು ಅಂತ ಯಾರು ಹೇಳಿಲ್ವಾ ನಿಮ್ಗೆ? ಯಾರು ಹೇಳಿಲ್ವಾ? ಹೇಳಿದಾರ? ನೀವು ಲಕ್ಕಿ ಭಾಸ್ಕರ್ ಫಿಲಿಂ ನೋಡ್ಬಿಟ್ಟು ಮಾಡ್ಬೋದು ಆತರ ಅಂತ ಎಲ್ಲ ಹೇಳ್ತಿಲ್ಲ ನಾನು. ನಾರ್ಮಲ್ ಆಗಿ ಕೇಳ್ತಾರೆ, ಎಲ್ಲ ಲಕ್ಕಿ ಭಾಸ್ಕರ್ ಅಂತಿದ್ದೀರಾ, ಅದಕ್ಕೋಸ್ಕರ ಹೇಳ್ತಾ ಇರೋದು. ರಿಸ್ಕ್ ಇದೆ ಅಲ್ವಾ? ಅಲ್ಲಿ ಇಷ್ಟು ಕೂಡ ಇದೆ ತಾನೆ ನಮ್ಗೆ. ರಿಸ್ಕ್ ಮಾಡಿದ್ರೆ ತಾನೆ ನಮ್ಗೆ ಇಷ್ಟು ಸಿಗೋದು. ಮೀನ್ಸ್ ದುಡ್ಡು ಜಾಸ್ತಿ ಮಾಡೋದು ಹೆಂಗಾಗುತ್ತೆ ನಮ್ಗೆ? ರಿಸ್ಕ್ ತಗೊಂಡ್ರೆ ತಾನೆ ದುಡ್ಡು ಜಾಸ್ತಿ ಮಾಡಕ್ ಆಗೋದು.
ನಮ್ಗೆ 50 ಏನಂದ್ರೆ ಇವಾಗ ಎಷ್ಟೊಂದು ಜನ ಇನ್ವೆಸ್ಟ್ ಮಾಡ್ತಾರಲ್ಲ, ಇನ್ವೆಸ್ಟ್ ಮಾಡೋರೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಏನಂತ ಹೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ಹೋಗ್ಬೇಡ, ನನ್ನ ಫ್ಯಾಮಿಲಿ ಅವರು ಹೇಳ್ತಾರೆ, ಫ್ರೆಂಡ್ಸ್ ಹೇಳ್ತಾರೆ, ನನ್ನ ಜೊತೆಗಿರೋರು ಹೇಳ್ತಾರೆ. ಅವರೆಲ್ಲ ಏನಕ್ಕೆ ಅವ್ರು ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತಾರೆ ಒಂದ್ಸರಿ, ಇನ್ವೆಸ್ಟ್ ಮಾಡಿ ಎಲ್ಲ ಲಾಸ್ ಫೇಸ್ ಮಾಡಿರ್ತಾರೆ, ಕಾಮನ್ ಅದು ಲಾಸ್ ಫೇಸ್ ಮಾಡಿರ್ತಾರೆ. ಅವ್ರಿಗೆ ಏನಂದ್ರೆ ನಾಲೆಜ್ ಇರಲ್ಲ, ಮೇನ್ ನಾಲೆಜ್ ಅನ್ನೋದು ಅವ್ರಿಗೆ ಏನು ಇರಲ್ಲ. ಅದು ಇನ್ವೆಸ್ಟ್ ಮಾಡ್ತಾರೆ, ಲಾಸ್ ಫೇಸ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಲಾಸ್ ಮಾಡ್ತಾರೆ. ಅವ್ರು ಬಂದು ಇನ್ನ ಬೇರೆಯವ್ರಿಗೆ ಹೇಳ್ತಾರೆ ಲಾಸ್ ಮಾಡ್ಕೊಂತಿದ್ದಾರೆ, ಲಾಸ್ ಮಾಡ್ಕೊಂಡಿದ್ದೀನಿ, ನೀನು ಇನ್ವೆಸ್ಟ್ ಮಾಡಬೇಡ ಅಂತ. ಅದು ಹೆಂಗಿದೆ ಅಂದ್ರೆ, ಇವಾಗ ನಾರ್ಮಲ್ ಆಗಿ ಒಂದು ರೋಡಲ್ಲಿ ಹೋಗ್ತಾ ಇರ್ತೀರಾ, ಆಕ್ಸಿಡೆಂಟ್ ಆಗೋಯ್ತು, ಆಕ್ಸಿಡೆಂಟ್ ಆಗೋಗ್ಬಿಟ್ರೆ ರೋಡ್ಗೆ ಹೋಗ್ಬೇಡಿ ಆಕ್ಸಿಡೆಂಟ್ ಆಗುತ್ತೆ, ರೋಡ್ಗೆ ಹೋಗ್ಬೇಡಿ ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ತರ ತಾನೆ. ಅದೇ ತರ ತಾನೆ ಎಲ್ಲರೂ ಥಿಂಕ್ ಮಾಡೋದೇ ಆ ತರ ತಾನೆ. ನೀವು ಹೋಗ್ಬೇಡಿ, ಆ ರೋಡ್ಗೆ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡಲ್ಲ, ನಾನು ಪ್ರಾಫಿಟ್ ಮಾಡ್ಕೊಂಡೆ ಅಂತ ಯಾರನ್ನ ಹೇಳ್ತಾನ? ಲಾಸ್ ಮಾಡ್ಕೊಂಡು ಬೇಗ ಮಾತಾಡ್ತಾನೆ, ಪ್ರಾಫಿಟ್ ಮಾಡ್ಕೊಂಡು ಅವ್ನು ಹೇಳ್ತಾನ ನಿಮ್ಗೆ? ಎಕ್ಸಾಂಪಲ್ ನಾನೇ ನಾನು ಪ್ರಾಫಿಟ್ ಇಷ್ಟು ಮಾಡಿದ್ರೆ ಯಾವ ತರ ನಿಮ್ಗೆ ಡಿಸ್ಕಸ್ ಮಾಡಕ್ಕಾಗುತ್ತಾ? ದುಡ್ಡು ಮಾಡ್ದವನು ಯಾವ ತರ ಹೇಳ್ತಾನ? ಹೇಳಲ್ಲ. ಕರೆಕ್ಟ್ ತಾನೆ? ಫಸ್ಟ್ ರೀಸನ್ ಅದೇ. ನಾವು ಇನ್ನೊಂದು ಏನಂದ್ರೆ, ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಭಯ ಬೀಳ್ತೀರಿ, ರಿಸ್ಕ್ ಜಾಸ್ತಿ ಅಂತ. ಅದಕ್ಕೆ ನಮ್ಗೆ ನಾಲೆಜ್ ಇಲ್ಲ. ಕರೆಕ್ಟಾ? ನಾಲೆಜ್ ಇಲ್ಲ. ಇವಾಗ ನೀವು ಇಷ್ಟೆಲ್ಲ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿ. ಇವಾಗ ಇನ್ವೆಸ್ಟ್ಮೆಂಟ್ ಅಂತ ಪದ ಕೇಳಿದ ತಕ್ಷಣ ನೀವೆಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ನಾರ್ಮಲ್ ಆಗಿ ನಿಮ್ ಪ್ರಕಾರ ಗೋಲ್ಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಲ್ಯಾಂಡ್, ಅದು ಕೂಡ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಮ್ಯೂಚುವಲ್ ಫಂಡ್, ಎಫ್ ಡಿ ಸೆಕ್ಯೂರ್ ಇರುತ್ತೆ. ನಿಮ್ಗೆ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಎಫ್ ಡಿ ಅಲ್ಲಿ? 6 to 7%. ನೀವು ನಾರ್ಮಲ್ ಆಗಿ ನಿಫ್ಟಿ ತಗೊಂಡ್ರೆ, ನಿಫ್ಟಿ ಸೆನ್ಸೆಕ್ಸ್ ಎಲ್ಲ ಸ್ಟಾಕ್ ಮಾರ್ಕೆಟ್ ತಗೊಂಡ್ರೆ ನಾರ್ಮಲ್ ಆಗಿ ನಿಮ್ಗೆ ಹತ್ತತ್ರ 15 to 16% ಸಿಗುತ್ತಲ್ವಾ? ನಾರ್ಮಲ್ ಆಗಿ ನಾನು ಹೇಳ್ತಾ ಇರೋದು. ಆಯ್ತು, ನೀವು ಅದ್ರ ಕಡೆ ಆಮೇಲೆ ಬರೋಣ, ನಾವು ಆ ಸೆಗ್ಮೆಂಟ್ ಆಮೇಲೆ ಬರೋಣ. ಇವಾಗ ನಿಮ್ ಪ್ರಕಾರ ಇಷ್ಟೇ ಸೋರ್ಸಸ್ ಇರೋದು, ಅದ್ ಬಿಟ್ಟು ಬೇರೆ ಏನಾದ್ರು ಇದೆಯಾ ನಿಮ್ ಪ್ರಕಾರ? ಯಾವ್ದಿದೆ ಇವಾಗ ಟ್ರೆಂಡಿಂಗ್ ಅಲ್ಲಿ ನೋಡ್ತಿದ್ದೆ? ಇವಾಗ ಜಿಯೋ ಅಂತೂ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ. ಅದಕ್ಕೆ ಬಿಟ್ಕಾಯಿನ್ಸ್, ಅದು ವಾಲೆಟೈಲ್ ಇದೆ. ಕರೆಕ್ಟಾ? ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಎಲ್ಲ ಅದೇ. ಓಕೆನಾ? ಕ್ರಿಪ್ಟೋ ಕರೆನ್ಸಿಗೆ ಬಿಟ್ಕಾಯಿನ್ ಬರುತ್ತೆ. ಅದು ಕೂಡ ಇನ್ವೆಸ್ಟ್ಮೆಂಟ್ ತಾನೆ, ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ತಾನೆ. ಓಕೆ, ಅದ್ ಬಿಟ್ಟು ಮೈನಿಂಗ್ ಅದು ಕ್ರಿಪ್ಟೋ ಅಲ್ಲಿ ನೀವು ಮೈನಿಂಗ್ ಮಾಡ್ಬೇಕಲ್ಲ ಬ್ರೋ. ಓಕೆ, ಇಷ್ಟೇ ಅಲ್ಲ ಇನ್ವೆಸ್ಟ್ಮೆಂಟ್ ಇರೋದು, ಇಷ್ಟೇ ಪಾಲಿಸಿ. ನನಗೆ ಗೊತ್ತು ಎಷ್ಟೊಂದು ಜನ ಹೆಂಗ್ ಥಿಂಕ್ ಮಾಡ್ತಿದ್ದಾರೆ, ಇವ್ರು ಕನ್ಕ್ಲೂಷನ್ ಬಂದ್ಬಿಟ್ರೆ ಸಾಕು. ಎಷ್ಟೊಂದು ಜನ ಹಂಗೆ ಬೇಸಿಸ್ ಎಲ್ಲ ಹಂಗೆ ಇದೆ, ಕನ್ಕ್ಲೂಷನ್ ಬಂದ್ಬಿಟ್ರೆ ಸಾಕು, ನಾನು ಕಲಿಸ್ಬಿಟ್ರೆ ಸಾಕು, ಹೋಗ್ಬಿಡ್ತೀರಿ. ಕರೆಕ್ಟ್ ಅಲ್ವಾ? ನೀವು ಲಾಸ್ಟ್ ಅದು ನೀಟಾಗಿ ಕೇಳಿಸ್ಕೊಳ್ಳಿ. ನಾನೇ ಇಟ್ಕೊಡ್ತೀನಿ, ಗಿವ್ ಅವೇ ಕೊಡ್ತೀನಿ, ಒಂದು ಶೇರ್ ಕೊಡ್ತೀನಿ, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದ್ದೀನಿ. ನಿಮ್ಗೆ ಏನು ಸ್ಟಾಕ್ ಮಾರ್ಕೆಟ್ ಇಷ್ಟೊತ್ತು ಹೇಳಿದ್ದು, ನಿಮ್ ಕ್ಯಾಲ್ಕುಲೇಷನ್ ಹೇಳಿದ್ದು ಏನೂ ಅರ್ಥ ಆಗಿಲ್ಲ ನನಗೆ. ನಾನು ಒಂದೇ ಒಂದು ಮೆಥಡ್ ಹೇಳ್ಕೊಡ್ತೀನಿ, ಒಂದೇ ಒಂದು ಇಂಡಿಕೇಟರ್ ಕೊಡ್ತೀನಿ, ನೀವು ಆರಾಮಾಗಿ ಅರ್ನ್ ಮಾಡ್ಬೋದು. ನೀವು ಫಸ್ಟ್ ಹೇಳ್ತೀರಾ, ಇಷ್ಟೆಲ್ಲ ಹೇಳ್ತೀರಾ ಬ್ರೋ, ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ದುಡ್ಡು ಯಾರು ಕೊಡ್ತಾರೆ? ಎಕ್ಸಾಂಪಲ್ ಅಲ್ಲ ಎಲ್ಲರಿಗೂ ದುಡ್ಡು ಹೆಂಗ್ ಬರುತ್ತೆ ಬ್ರೋ ಅಂತ. ಕರೆಕ್ಟಾ? ಎಲ್ಲರಿಗೂ ಅದೇ ಯೋಚನೆ ಇರೋದು, ದುಡ್ಡು ಹೆಂಗ್ ಮಾಡ್ಬೋದು ಬ್ರೋ ಅಂತ. ಇದೆಯಲ್ಲ, ಎಲ್ಲರಿಗೂ ಇದೆಯಲ್ಲ ದುಡ್ಡು. ಇವಾಗ ಎಷ್ಟೊಂದು ಜನಕ್ಕೆ ನಾಲೆಜ್ ಇದೆ, ದುಡ್ಡು ಬಗ್ಗೆ ಗೊತ್ತು, ಬಟ್ ದುಡ್ಡಿರಲ್ಲ. ದುಡ್ಡಿದೆ ಎಷ್ಟೊಂದು ಜನ ಹತ್ರ. ಕರೆಕ್ಟಾ? ದುಡ್ಡಿರುತ್ತೆ, ದುಡ್ಡಿದ್ರು ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಗೊತ್ತಿರಲ್ಲ. ಎರಡೂ ಇದೆ. ಅದ್ ಬೇಕಂದ್ರೆ ಇದು ಬೇಕು, ಇದು ಬೇಕಂದ್ರೆ ಅದ್ ಬೇಕು. ಒಬ್ಬೊಬ್ರಿಗೆ ಎರಡೂ ಇರುತ್ತೆ, ಬಟ್ ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಭಯ ಇರುತ್ತೆ, ರಿಸ್ಕ್. ಕರೆಕ್ಟ್ ತಾನೆ? ಅದಕ್ಕೋಸ್ಕರ ಇವಾಗ ನಾವೇನೇ ನಾವು ನಾರ್ಮಲ್ ಆಗಿ ಬೇಸಿಕ್ ನಾ ಹೇಳ್ಕೊಡ್ತೀನಿ. ಬೇಸಿಕ್ ಇದು ಅಡ್ವಾನ್ಸ್ ಅಬೌ 50 to 60% ಕಲ್ತ್ಕೊಂಡ್ಬಿಡ್ತೀರಾ ನೀವು. ಇಲ್ಲ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ಕಲ್ತ್ಬಿಡ್ತೀರಾ. ಬಟ್ ಅದು ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ. ಏನಂದ್ರೆ ಇವಾಗ ನೀವು ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ವಿಡಿಯೋ ನೋಡ್ತೀರಾ, ವಿಡಿಯೋ ನೋಡಿ ನಿಮ್ಗೆ ಅರ್ಥನೇ ಆಗಿರಲ್ಲ. ಏನು ಸುಮ್ಮನೆ ಏನೋ ನೋಡ್ತಾ ಇರ್ತೀರಾ, ಏನಿದು ಕಂಪ್ನಿ ತಗೊಂಡ್ರೆ ಅದಾಗುತ್ತೆ, ಅದು ತಗೊಂಡ್ರೆ ಇದಾಗುತ್ತೆ. ಎಷ್ಟೋ ಜನಕ್ಕೆ ಇದು ಕ್ವಶನ್ ಬಂದಿದ್ಯಾ? ಸ್ಟಾಕ್ ಮಾರ್ಕೆಟ್ ಎಲ್ಲ ಫುಲ್ ಝೀರೋ ಆಗೋಗ್ಬಿಟ್ರೆ ಏನ್ ಮಾಡ್ಬೇಕು ಅಂತ ಯಾರು ಕ್ವಶನ್ ಇದೆಯಾ? ಇದೆಯಾ? ಝೀರೋ ಆಗೋಗ್ಬಿಟ್ರೆ ನಾನು ಹಾಕಿದ 10,000 ಇವಾಗ ಸ್ಟಾಕ್ ಮಾರ್ಕೆಟ್ ಫುಲ್ ಕೊಲಾಪ್ಸ್ ಆಗ್ಬಿಟ್ರೆ ಅದೇನು ಸೆಕ್ಯೂರಿಟಿ ಇಲ್ಲ. ಇವಾಗ ಬ್ಯಾಂಕ್ ಅಲ್ಲಿ ಇಟ್ರೆ RBI ಇದೆ, ನಾನು ಸೆಕ್ಯೂರ್ ಮಾಡ್ತಾರೆ ಅಂತ ಇದೆ. ಕರೆಕ್ಟಾ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೆಕ್ಯೂರ್ ಆಗಿರುತ್ತಾ ಅಂತ ಯಾರಿಗಾನ ಇದೆಯಾ? ಅದು ಇದೆಯಾ? ಸೆಕ್ಯೂರ್ ಆಗಿದೆಯಾ ಅಂತ ಯಾರನ್ನ ಯೋಚನೆ ಮಾಡಿದೀರಾ? ಇರುತ್ತೆ ತಾನೆ. ಇವಾಗ ನಾವು ಸೆಕ್ಯೂರ್ ಅಂದ್ರೆ ಇವಾಗ ನಮಗೆ ಸೆಬಿ ಅನ್ನೋದು ಕೇಳಿದ್ರೆ ಎಷ್ಟು ಜನ ಕೇಳಿದ್ರೆ? ಸೆಬಿ ಅದೇ ತಾನೇ ಗೌನ್ ಮಾಡ್ತಾ ಇರೋದು. ಅವ್ರು ನೋಡ್ಕೊಂತಾರೆ ನೀವು ಅಮೌಂಟ್ ಯಾವತ್ತೇ ಆಗಿ ಝೀರೋ ಆಗಲ್ಲ. ನೀವು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೀರ, ಅವಾಗ ಏನೇ ಆದ್ರೂ ನೀವು ಯಾವುದೇ ಕಂಪ್ನಿ ನಾರ್ಮಲ್ ಬಿಸ್ನೆಸ್ ಎಲ್ಲರೂ ಹೇಳೋದು ಬಿಸ್ನೆಸ್ ಅಂತಾರೆ. ಬಿಸ್ನೆಸ್ ಅನ್ನೋದು ಐಡಿಯಾ ಇರೋರಿಗೆ ಫಂಡ್ ರೈಸ್ ಮಾಡ್ಬೇಕು. ಇವಾಗ ನಾವು ಎಕ್ಸಾಂಪಲ್ ಫಂಡ್ ರೈಸ್ ಮಾಡ್ಬೇಕು. ಎಷ್ಟೊಂದು ಜನಕ್ಕೆ ಫಂಡ್ ರೈಸ್ ಯಾವ ತರ ಮಾಡ್ತೀರಾ? ಇವಾಗ ನೀವು PUC ಅಲ್ಲಿ ಓದಿರ್ತೀರಾ, ಡಿಗ್ರಿಯಲ್ಲಿ ಓದಿರ್ತೀರಾ, ಎಷ್ಟೊಂದ್ ಕಡೆ ಅವರಿಗೆ ಫಂಡ್ ಯಾವ ತರ ರೈಸ್ ಮಾಡ್ತೀರಾ? ಬಿಸ್ನೆಸ್ ಐಡಿಯಾ ಇಟ್ಕೊಂಡು ಡೆಟ್ ಒಂದು ತಗೊಂತೀರಾ. ಓಕೆ, ಶೇರ್ಸ್ IPO. ಓಕೆ,
ಇನ್ನೇನ್ ಮಾಡ್ಬೋದು? ವೆಂಚರ್ ಇನ್ಯಾವ ತರ ಫಂಡ್ ರೈಸ್ ಮಾಡ್ತೀರಾ ನಿಮ್ ಪ್ರಕಾರ? ಲೋನ್ಸ್, ವೆಂಚರ್ ಕ್ಯಾಪಿಟಲ್, ಏಂಜಲ್ ಇನ್ವೆಸ್ಟರ್ಸ್. ಏಂಜಲ್ ಇನ್ವೆಸ್ಟರ್ಸ್ ಹುಡುಕ್ತೀರಾ? ಫಂಡ್ ಬಂತಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಇವಾಗ ನೀವು ಎಷ್ಟೋ ಜನ ಹೇಳ್ತೀರಿ ಇವಾಗ ಕಂಪ್ನಿಗೆ ಆಯ್ತು, ಇವಾಗ ಫಂಡ್ ಆಯ್ತು, ನನಗೆ ಕಂಪ್ನಿ ನೆಡ್ಸಕ್ ಆಗುತ್ತಾ ಅಂತಾನೂ ಕೇಳ್ತೀರಾ ನೀವು. ಕಂಪ್ನಿ ನೆಡ್ಸಕ್ಕಾಗಲ್ಲ. ನೀವು ಕಂಪ್ನಿ ಎಷ್ಟೋ ಜನ ಇವಾಗ ಯೋಚನೆ ಮಾಡ್ತೀರಾ ನಾನು ಕಂಪ್ನಿ ನೆಡ್ಸಕ್ಕಾಗಲ್ಲ ಅಂತ. ಇವಾಗ ಫಂಡ್ ರೈಸ್ ಮಾಡೋದು ನಿಮ್ಗೆ ಗೊತ್ತಾಯ್ತು. ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟೋ ಜನ ಪಾಕೆಟ್ ಮನಿ ಸಿಗುತ್ತಾ? ಅದ್ರಲ್ಲಿ ಒಂದು 10 ರೂಪಾಯಿ ಉಳಿಸಕ್ಕಾಗುತ್ತೆ ನಿಮ್ ಕೈಯಲ್ಲಿ? ಎಕ್ಸಾಂಪಲ್ 10 ರೂಪಾಯಿ ಉಳಿಸ್ಬೋದಾ? 10 ರೂಪಾಯಿ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಒಂದು ಕಂಪ್ನಿ ಮೇಲೆ. ಒಂದು ಶೇರ್ ತಗೊಂಬೋದು ನೀವು, ಒಂದ್ ಶೇರ್. ನಾವು ಯಾವಾಗಲೂ ಇವಾಗ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಎಲ್ಲರೂ ಹೇಳೋದು 3 ವರ್ಡ್, LPF, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಗೊತ್ತಲ್ಲ? ಒಂದು ಪೇಷನ್ಸ್ ಇರಬೇಕು. ಪೇಷನ್ಸ್ ಇದೆಯಾ ಎಲ್ಲರಿಗೂ? ಇವಾಗ ಎಷ್ಟೊತ್ತಾದ್ರೂ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಕಾಯ್ತಾ ಇದ್ರಿ. ಇವಾಗ ನೋಡಿದ್ರೆ ಯಾವಾಗ ಎದ್ದೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಕರೆಕ್ಟಾ ಇಲ್ವಾ? ಇನ್ನೊಂದು ಫಂಡಮೆಂಟಲ್ ಅನಾಲಿಸಿಸ್. ಅದು ಈ 3 ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನೀವು ಹಂಗೆ ಇದು ನೀವು ಅಮೌಂಟ್ ಗ್ರೋತ್ ಆಗೇ ಆಗುತ್ತೆ 100% ಅಂತ ನಾನು ಹೇಳ್ತೀನಿ. ಓಕೆನಾ? ಇವಾಗ ನಾವು ಇಷ್ಟೆಲ್ಲ ಹೇಳಿದ್ರೆ, ಇಷ್ಟೆಲ್ಲ ಮಾತಾಡಿದ್ರೆ ಓಕೆನಾ? ಇವಾಗ ಹಿಂಗಂದ್ರೆ ಇವಾಗ ಎಷ್ಟೋ ಜನ ನಿಮ್ಗೆ ಕೇಳಿದಿರಲ್ಲ, ಲಾಸ್ ಫೇಸ್ ಮಾಡಿದೀನಿ ನಾನು, ಏನಪ್ಪಾ ನಾವು ಲಾಸಸ್ಸೇ ನೋಡಿದೀನಿ, ನಮ್ಗೆ ಹೋಗ್ಬೇಡಿ, ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಬೇಡಿ ಅಂತ ಎಷ್ಟೋ ಜನ ಹೇಳಿದಾರೆ ಅಂತ ನೀವು ಹೇಳಿದ್ರಿ. ಇವಾಗ ಎಕ್ಸಾಂಪಲ್ ಕೊಟ್ರಿ. ಏನಕ್ಕೆ ಅವ್ರು ಹಂಗೆ ಹೇಳ್ತಾರೆ ಅಂದ್ರೆ, ಇವಾಗ ನಿಮ್ಮ ಹತ್ರ ಎಕ್ಸಾಂಪಲ್ 10 ಲಕ್ಷ ಇದೆ ನಿಮ್ಮ ಹತ್ರ ಎಕ್ಸಾಂಪಲ್, ಅದ್ರಲ್ಲಿ ನೀವು ಬರೀ 1 ಲಕ್ಷ ಮಾತ್ರ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಥಿಂಕ್ ಮಾಡ್ತೀರಾ. ಎಕ್ಸಾಂಪಲ್ ಓಕೆನಾ? 1 ಲಕ್ಷ ಇನ್ವೆಸ್ಟ್ ಮಾಡಿ 9 lakhs ಎಷ್ಟಿದೆಯೋ ಅದೆಷ್ಟು ನಾನು ಬ್ಯಾಂಕಲ್ಲಿ ಇಟ್ಬಿಡ್ತೀನಿ ಅಂತ ಯೋಚನೆ ಮಾಡ್ತೀರಾ? ಥಿಂಕ್ ಮಾಡೋದು ಹಂಗೆ ತಾನೆ. ಇವಾಗ ಇವಾಗ ಸಡನ್ ಆಗಿ ಬನ್ನಿ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋದ ತಕ್ಷಣ ಯಾರು ಇನ್ವೆಸ್ಟ್ ಮಾಡ್ತೀರಾ? ಇನ್ವೆಸ್ಟ್ ಮಾಡಲ್ಲ. ಎಲ್ಲ ಯೋಚನೆ ಮಾಡ್ತೀರಾ ಏನಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತೀರಲ್ಲ. ಅದಕ್ಕೆ ನಾನು ಜಾಸ್ತಿ ದುಡ್ಡು ಹಾಕಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ದುಡ್ಡು ಹಾಕಿ ನೋಡೋಣ, ಲಾಸ್ ಆಗಿದ ತಕ್ಷಣ ನಾನು ಆಚೆ ಬಂದ್ಬಿಡೋಣ ಯೋಚನೆ ಮಾಡ್ತೀರಾ ಇಲ್ಲ? ಅಂತವ್ರೆ ನಾವು ಯಾವಾಗಲೂ ಲಾಸ್ ಫೇಸ್ ಮಾಡೋದು. ಅವ್ರು ಹೆಂಗಂದ್ರೆ ಅವ್ರ ನಾಲೆಜ್ ಇರಲ್ಲ. ಇವಾಗ ಯೂಟ್ಯೂಬ್ ಅಲ್ಲಿ ನೋಡ್ಬಿಡ್ತಾರೆ, ಯಾರೊಬ್ಬ ರೆಕಮೆಂಡೇಶನ್, ಎಕ್ಸಾಂಪಲ್ ನಾನೇ ಸೆಬಿ ರಿಜಿಸ್ಟರ್ಡ್ ಅಲ್ಲ, ನಾನು ನಾರ್ಮಲ್ ಆಗಿ ಹೇಳ್ತೀನಿ ಸ್ಟಾಕ್ ತಗೊಳಪ್ಪ ಇದು ಹೋಗುತ್ತೆ ಅಂತ. ಹೋಗಿದ ತಕ್ಷಣ ನೀವು ಅನಲೈಸ್ ಮಾಡಲ್ಲ. ಅವ್ರು ಹೇಳಿದ್ದಾರೆ, ಅವ್ರು ಗೊತ್ತಿರುತ್ತೆ, ಅವ್ರು ಅನಲೈಸ್ ಮಾಡಿದ್ದಾರೆ ಅಂತ ಹೋಗ್ಬಿಟ್ಟು 1 lakh ಹಾಕ್ಬಿಡ್ತೀರಾ? ಆಗ್ತಿರೋದನ್ನ ಎಷ್ಟೋ ಜನ ನಾರ್ಮಲ್ ಆಗಿ ಹೇಳ್ತಾ ಇರೋದು, ನಾರ್ಮಲ್ ನಿಮ್ಗೆ ಏನು ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಆಗ್ತಾ ಇದ್ದೀರಾ. ಆಗ್ತಿರೋದನ್ನ ಎಷ್ಟೋ ಜನ ಮಾಡಿದಿರ ತಾನೆ ನೀವು ಕೂಡ. ಇಲ್ಲಿ ಯೂಟ್ಯೂಬ್ ನೋಡಿದ ತಕ್ಷಣ ಎಷ್ಟೋ ಜನ ಈ ಸ್ಟಾಕ್ ಅಲ್ಲಿ ಹಾಕಿ ಬೆಳೆದ್ ಬಿಡುತ್ತೆ, ರೈಲ್ವೇಸ್ ಅಲ್ಲಿ ಹಾಕಿ ಬೆಳೆದ್ ಬಿಡುತ್ತೆ, IT ಅಲ್ಲಿ ಹಾಕಿ ಬೆಳೆದ್ ಬಿಡುತ್ತೆ, ಬಜೆಟ್ ಬಂತು ಬಜೆಟ್ ಹಿಂದಿನ ದಿನ ಹಾಕಿ ಎದ್ದು ಬಿಡುತ್ತೆ ಪೂರ್ತಿ. ನೋಡಿದೀರಾ ಅದನ್ನ? ಎಷ್ಟು ಜನ ನ್ಯೂಸ್ ನೋಡ್ತೀರಾ? ನಾರ್ಮಲ್ ಆಗಿ ನ್ಯೂಸ್ ನಾನು ಬರೀ ಕ್ರಿಕೆಟ್ ನೋಡ್ತೀನಿ, ಸಿನಿಮಾ ಏನ್ ಬಂತು, ಅಪ್ಡೇಟ್ಸ್ ಏನ್ ಬಂತೆ ಅಂತ ನೋಡಕ್ ಹೇಳ್ತಿಲ್ಲ. ನಾರ್ಮಲ್ ಆಗಿ ನಾವು ನ್ಯೂಸ್ ಪೇಪರ್ ತೆಗ್ದಿದ ತಕ್ಷಣ ಏನ್ ನೋಡ್ತೀರಿ? ನಾರ್ಮಲ್ ಆಗಿ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಸ್ಪೋರ್ಟ್ಸ್ ನೋಡ್ತೀರಿ, ಎಂಟರ್ಟೈನ್ಮೆಂಟ್ ಇಂಟ್ರೆಸ್ಟ್ ಇದೆ ಎಂಟರ್ಟೈನ್ಮೆಂಟ್ ನೋಡ್ತೀರಿ, ಇಲ್ಲ ನಮ್ಮೂರ್ ಬಗ್ಗೆ ಏನಾರ ಇದೆಯಾ ಅಂತ ಚೆಕ್ ಮಾಡ್ತೀರಿ. ಅದ್ಬಿಟ್ಟು ಬಿಸ್ನೆಸ್ ಅಲ್ಲಿ ಏನಾಯ್ತು ಅಂತ ಯಾರನ್ನ ಚೆಕ್ ಮಾಡ್ತೀರಾ? ನೀವು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿ ನೀವೆಲ್ಲ ಚೆಕ್ ಮಾಡಿದಿರಾ ಅವತ್ತನ ಬಿಸ್ನೆಸ್ ಅಲ್ಲಿ ಏನಾಗ್ತಿದೆ, ಯಾರು ಮರ್ಜರ್ಸ್ ಆಗ್ತಿದೆ, ಯಾರು ಡೇಟಾ ಇದು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಯಾರು IPO ತರ್ತಾ ಇದಾರೆ, ಯಾರ ನೋಡಿದೀರಾ? ಅದನ್ನ ಚೆಕ್ ಮಾಡಿದೀರಾ? ಮಾತಾಡ್ಬೇಕು. ನೀವು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ರೆ ಏನು ಅರ್ಥ ಆಗಲ್ಲ. ನೀವು ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಸೈಲೆಂಟ್ ಆಗಿದೆ. ಇವಾಗ ಡೈರೆಕ್ಟ್ ಆಗಿ ಹೋಗ್ಬಿಡೋಣ, ಅಂದ್ರೆ ಕನ್ಕ್ಲೂಷನ್ ಕೊಟ್ಬಿಡೋಣ ಡೈರೆಕ್ಟ್ ಆಗಿ. ಸ್ಟಾಕ್ ಹೆಂಗ್ ವರ್ಕ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಯಾವ ತರ ಹೋಗುತ್ತೆ, ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ನಿಮ್ಗೆ ಎಲ್ಲರಿಗೂ ಸ್ಟಾರ್ಟಿಂಗ್ ಗೊತ್ತಾಗಿದ ತಕ್ಷಣ ನಿಮ್ಗೆ ಯಾರು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಯಾರು ನೆನಪಾಗ್ತಾರೆ? ಹರ್ಷದ್ ಮೆಹ್ತಾ. ಅವ್ರು ಬಿಟ್ರೆ ಯಾರು ನೆನಪಾಗ್ತಾರೆ ಇಂಡಿಯಾದಲ್ಲಿ? ರಾಕೇಶ್ ಜುಂಜುನ್ವಾಲಾ. ಕರೆಕ್ಟಾ? ಅವರೆಲ್ಲ ಅಷ್ಟೊಂದು ಅರ್ನ್ ಮಾಡಕ್ ಏನ್ ರೀಸನ್ ಏನಿರ್ಬೋದು? ಅದೇ LPF, ಲಾಂಗ್ ಟರ್ಮ್ ಪೇಷನ್ಸ್ ಫಂಡಮೆಂಟಲ್. ಇದೇ ತಾನೇ ಅವ್ರಿಗೂ ಬೇಕಾಗಿದ್ದು. ಅವ್ರು ಇನ್ವೆಸ್ಟ್ ಮಾಡಿದಾರೆ. ಇವಾಗ ಕಂಪ್ನಿ, ಇವಾಗ ನೀವು ಯೋಚನೆ ಮಾಡ್ತೀರಾ, ಕಂಪ್ನಿ ಹಾಕ್ಬಿಟ್ಟೆ, ಇವಾಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಹಾಕ್ಬಿಟ್ಟೆ ನಾನು ಅಮೌಂಟ್, ರಿಲಯನ್ಸ್ ಅಲ್ಲಿ ಹಾಕಿದ ತಕ್ಷಣ ರಿಲಯನ್ಸ್ ಬಿದ್ದೋಗ್ಬಿಡುತ್ತೆ ಅಂತ ನೀವು ಯೋಚನೆ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇವತ್ತೆಲ್ಲ ನಾಳೆ ಅಂಬಾನಿ ಸತ್ತೋಗ್ಬಿಟ್ಟಾಗ ರಿಲಯನ್ಸ್ ಬಿದ್ದೋಗ್ಬಿಡುತ್ತೆ ಅಂತ ನೀವು ಯೋಚನೆ ಮಾಡ್ತೀರಾ. ನೀವು PUC ಇಂದ ಓದಿರ್ತೀರಾ, ಕಂಪ್ನಿ ಅನ್ನೋದು ಏನು? ಪರ್ಪಿಚುಯಲ್ ಸಕ್ಸೆಷನ್ ಓದಿದೀರಾ? ಇದು ಆರ್ಟಿಫಿಷಿಯಲ್ ಪರ್ಸನ್ ಅಲ್ಲ. ನಾವೇ ಕ್ಲೋಸ್ ಮಾಡೋದು ಕ್ಲೋಸ್ ಆಗುತ್ತಾ? ಆಗಲ್ಲ ಅಲ್ಲ. ಇವಾಗ ನೀವು ಇನ್ನೊಂದು ಯೋಚನೆ ಮಾಡ್ತೀರಾ, ಆಯ್ತು ನಾವು ನಿಮ್ಮ ಕಂಪ್ನಿಗೆ ಹಾಕ್ಬಿಟ್ಟೆ, ಕಂಪ್ನಿಯಿಂದ ನೀವು ಅವಾಗಿಂದ ನೀವು ಡೆವಲಪ್ ಹೆಂಗಾಗುತ್ತೆ ಅಂತಂದ್ರೆ ನೀವು ಕ್ವಶನ್ ಬಂದಿರುತ್ತೆ. ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದಾಗ ಗವರ್ಮೆಂಟ್ ಏನ್ ಸಿಗುತ್ತೆ? ನಿಮ್ ಕಡೆ ಏನ್ ಸಿಗುತ್ತೆ? ಕಂಪ್ನಿ ಕಡೆ ಏನ್ ಸಿಗುತ್ತೆ? ಟ್ಯಾಕ್ಸ್ ಅಲ್ವಾ? ನಮ್ಗಾದ್ರು ಸ್ಲಾಬ್ ರೇಟ್ಸ್ ಅನ್ನೋದು ಕೊಟ್ಟಿದ್ದಾರೆ. ಅವ್ರಿಗೆ ಸ್ಲಾಬ್ ರೇಟ್ಸ್ ಕೊಟ್ಟಿದಾರ? ಡೈರೆಕ್ಟ್ 30% ಕೊಡ್ಬೇಕು ಅವ್ರಿಗೆ ತಾನೆ.
ಇವಾಗ ನಾವೇನಾದ್ರು ಇವಾಗ ಚೆನ್ನಾಗಿ ಇನ್ವೆಸ್ಟ್ ಮಾಡಿದೀರಿ ಅದ್ರೊಳಗೆ ಅಂದ್ರೆ ಅವರು ಎಕ್ಸ್ಪ್ಯಾನ್ಷನ್ ಮಾಡ್ಬೋದು, ಇಲ್ಲಾಂದ್ರೆ ಇನ್ನೊಬ್ಬರನ್ನ ಕರ್ಕೊಬಹುದು, ಮರ್ಜೆಸ್ ಮಾಡ್ಬೋದು, ಏನೇನೋ ಅವ್ರು ಕಂಪ್ನಿ ಮಾಡೋದು ಏನಕ್ಕೆ, ಎಲ್ಲರಿಗೂ ಜಾಬ್ ಕೊಡೋಕ್ಕೋಸ್ಕರ. ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ಮೆಂಟ್ ನೀವು ಯೋಚನೆ ಮಾಡಿ, ಎಂಪ್ಲಾಯ್ಮೆಂಟ್ ಏನಕ್ಕೆ ಅಂತಾರೆ, ಎಂಪ್ಲಾಯ್ಮೆಂಟ್ ಇಂದ ನಾವು ಇವಾಗ ಎಂಪ್ಲಾಯ್ಮೆಂಟ್ ಅವ್ರು ಕೊಡ್ತಾ ಇದಾರೆ ಅಂದ್ರೆ ಅಲ್ಲೂ ಕೂಡ ಟ್ಯಾಕ್ಸ್ ಜನರೇಟ್ ಆಗುತ್ತಾ? ಆಗುತ್ತಲ್ವಾ? ಇವಾಗ ನಿಮ್ಗೆ ಸ್ಯಾಲರಿ ಸಿಗ್ತಿದ್ದೇನೆ, ಸ್ಯಾಲರಿಯಿಂದ ನಿಮ್ಗೆ ತಿರ್ಗಾ ಹೋಗುತ್ತಲ್ಲ, ಅವಾಗ ಏನು ಎಕನಾಮಿ ಜಾಸ್ತಿ ಆಗುತ್ತೆ ತಾನೆ. ರೀಸೆಂಟ್ GDP ಎಷ್ಟಿದೆ ಗೊತ್ತಾ, ನೋಡಿದ್ರಾ? 6.5 ಇದೆ. ಓಕೆನಾ? ಅದು ನಮ್ಗೆ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ನಿಮ್ ಪ್ರಕಾರ? ಕಮ್ಮಿ ಆಯ್ತಾ? ಬಟ್ ನಮ್ ವರ್ಲ್ಡ್ ಬ್ಯಾಂಕ್ ಇದೆ ಅಲ್ಲ, ವರ್ಲ್ಡ್ ಬ್ಯಾಂಕ್ ಗೊತ್ತಾ, ಎಲ್ಲರಿಗೂ ದುಡ್ಡು ಕೊಡ್ಬೋದು ಅವರು. ವರ್ಲ್ಡ್ ಬ್ಯಾಂಕ್ ಏನ್ ಕ್ಲೈಮ್ ಮಾಡುತ್ತೆ ಗೊತ್ತಾ, ಇನ್ನು 2 ವರ್ಷ ಇಂಡಿಯಾ ಎಕಾನಮಿ ಸ್ಟೇಬಲ್ ಆಗಿದೆ ಅಂತ. ಇನ್ನು ನಿಮ್ ಪ್ರಕಾರ ಹೋದ್ಸರಿ 9 ಇತ್ತು GDP, ಈ ಸರಿ ಏಕ್ದಮ್ ಕಮ್ಮಿ ಬಂದಿದೆ ಅಂತಾನೆ ಹೇಳ್ಬೋದು. ಆಗ ನೀವು ಥಿಂಕ್ ಮಾಡ್ತೀರಾ, ಏನಕ್ಕೆ ಇಷ್ಟೊಂದು ಕಮ್ಮಿ ಆಯ್ತು ಅಂತ ನೀವು ಯೋಚನೆ ಮಾಡ್ತೀರಾ. ಬಿಕಾಸ್ ನಾವು ಎಷ್ಟೊಂದು ಜನ ಇವಾಗ ಎಲ್ಲರಿಗೂ ಕ್ರ್ಯಾಶ್ ಆಗ್ತಿದೆ ಗೊತ್ತಾ, ನೋಡ್ತಿದ್ದೀರಾ ನೀವು? ಎಷ್ಟೊಂದು ಮಾರ್ಕೆಟ್ ಇವಾಗ ಯಾರಿಗೂ ಗೊತ್ತಿಲ್ಲ ಅಂದ್ರೆ, ಎಕ್ಸಾಂಪಲ್ ಇವಾಗ ಮಾರ್ಕೆಟ್ ಎಲ್ಲರೂ ಡಿಪ್ ಆಗ್ತಿದೆ, ಬಿದ್ದೋಗ್ತಿದೆ, ಕ್ರ್ಯಾಶ್ ಅಂತಿದ್ದಾರೆ ಎಷ್ಟೊಂದು ಜನ. ಕ್ರ್ಯಾಶ್ ಆಗ್ತಿಲ್ಲ, ಅದು ಡಿಪ್ ಆಗ್ತಿದೆ ಅಷ್ಟೇ, ನಾರ್ಮಲ್ ಆಗಿ ಬಿದ್ದೋಗ್ತಿದೆ. ಏನಕ್ಕೆ ಅಂದ್ರೆ ಅಲ್ಲಿ ಇವಾಗ US ಪ್ರೆಸಿಡೆಂಟ್ ಆಗುತ್ತೆ ಯಾರು? ಟ್ರಂಪ್ ಬಂದ್ರೆ ಇಂಡಿಯಾಗೆ ಏನೇನ್ ಮಾಡ್ತಾನೆ ಅಂತ ಗೊತ್ತಾ ಯಾರಿಗಾದ್ರು? ಡೊನಾಲ್ಡ್ ಟ್ರಂಪ್ ಫ್ರೆಂಡ್ ಇಂಡಿಯಾಗೆ ಎನಿಮಿನ? ಪೆಟ್ಟ ಚಾಲೆಂಜ್ ಏನಾಗುತ್ತೆ ಅವ್ನು ಬಂದ್ರೆ ನಮ್ಗೆ ಅವ್ನು ಏನೇನ ಅಧಿಕಾರಕ್ಕೆ ಬಂದ್ರೆ ಒಳ್ಳೇದಾ ಕೆಟ್ಟದ ನಿಮ್ ಪ್ರಕಾರ? ಒಳ್ಳೇದಾ? ಬೋತ್ ಅಲ್ವಾ? 50-50 ಅಲ್ವಾ? ಅವ್ನು ಇವಾಗ ನೋಡಿ, ಅವ್ನು ಬಂದು ಬರೀ ಒಂದೇ ಒಂದು ವರ್ಡ್ ಇಂದ ಇಡೀ ಸ್ಟಾಕ್ ಮಾರ್ಕೆಟ್ ಅಳ್ಳಾಡ್ತಿದೆ. ಬರೀ ಏನ್ ಹೇಳಿದವನು, ನೀವು ಬ್ರಿಕ್ಸ್ ಗೊತ್ತಾ? ಬ್ರಿಕ್ಸ್ ಅಲ್ಲಿ ನೀವೇನ ಕಂಡಕ್ಟ್ ಮಾಡಿ, ಮೀಟಿಂಗ್ ಮಾಡಿ, ಅವ್ರು ಡಾಲರ್ಸ್ ಡಿಗ್ರೇಡ್ ಮಾಡಿದ್ರಿ, ಕಮ್ಮಿ ಮಾಡಿದ್ರಿ ವರ್ತನ ಅಂದಿದ ತಕ್ಷಣ ಟೆರಿಫ್ ಎಲ್ಲಾ ಕಂಟ್ರಿ ಮೇಲೂ ಜಾಸ್ತಿ ಮಾಡ್ತೀನಿ ಅಂತ 100% ಮಾಡ್ತೀನಿ. ನೋಡಿ ಅಲ್ಲೇ ಹೇಳ್ತಿದ್ದ 100% ಮಾಡ್ತೀನಿ ಅಂತ ಅವ್ನು ಹೇಳಿದ ತಾನೇ ಡಿಪ್ ಆಗ್ತಿದೆ ಸ್ಟಾಕ್. ಪ್ಲಸ್ FDI ಗೊತ್ತಾ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್, ಅದೆಲ್ಲರೂ ಪುಲ್ ಔಟ್ ಮಾಡ್ತಾ ಇದಾರೆ. ಯಾಕೆ ಹೇಳಿ? ಅವ್ನು ಅಲ್ಲಿ ಬಂದ್ರೆ, ಅವ್ನು ಅಧಿಕಾರಕ್ಕೆ ಬಂದ್ರೆ, ಅಮೆರಿಕಾದಲ್ಲಿ ಏನ್ ಗೊತ್ತಾ, ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದು ಹೇಳ್ತಾರೆ ಮೇಕ್ ಇನ್ ಇಂಡಿಯಾ ಅಂತ. ಆಗ ನಾವು ಇಂಡಿಯನ್ ಪ್ರಾಡಕ್ಟ್ಸ್ ಬೈ ಮಾಡ್ತಾ ಇದ್ದೀರಾ? ಎಷ್ಟು ಜನ ಹತ್ರ ಇಲ್ಲಿ ಇಂಡಿಯನ್ ಸ್ಮಾರ್ಟ್ ಫೋನ್ಸ್ ಇದೆ? ಇಂಡಿಯನ್ ಸ್ಮಾರ್ಟ್ ಫೋನ್ಸ್ ನೋಡಿ, ಇಲ್ಲೇ ಎಕ್ಸಾಂಪಲ್ ಎಷ್ಟು ಜನ ಇದ್ದೀರಾ? ಯಾರಿಗೂ ಗೊತ್ತಿಲ್ಲ. ಇಂಡಿಯನ್ ಸ್ಮಾರ್ಟ್ ಫೋನ್ ಇಲ್ಲ ಯಾವುದು? ನೋಕಿಯಾ ಒಂದೇ, ಲಾವಾ ಬಿಟ್ಟಿ ಟೆಕ್ನೋ, ಮೈಕ್ರೋಮ್ಯಾಕ್ಸ್ ಯಾರನ್ನ ತಗೊಂಡಿದ್ದೀರಾ ಕಂಪ್ನೀಸ್? ಇವಾಗ ಬೈ ಮಾಡಿದ್ದೀರಾ? ಇಲ್ಲ ಅಲ್ಲ. ಮೇಕ್ ಇನ್ ಇಂಡಿಯಾ ಅಂದಿದ ತಕ್ಷಣ ನೀವು ಯೋಚನೆ ಮಾಡೋದೇನು? ಮೇಕ್ ಇನ್ ಇಂಡಿಯಾ ಇಂಡಿಯಾ ಪ್ರಾಡಕ್ಟ್ಸ್ ತಗೊಂತೀರಿ, ಯೋಚನೆ ಮಾಡ್ತೀರಾ? ಇಲ್ಲ ನೀವು ಮಾಡ್ತೀರಾ ಅಲ್ವಾ? ಆದ್ರೆ ಯಾರು ಬೈ ಮಾಡಲ್ಲ. ಅದೇ ತರ ಫಾರಿನ್ ಅಲ್ಲಿ ಆತರ ಅಲ್ಲ. ನೀನು ಅಮೆರಿಕಾದಲ್ಲಿ ಹೇಳಿದ ತಕ್ಷಣ ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಅಮೆರಿಕಾ ಅಂದಿದ ತಕ್ಷಣ ಎಲ್ಲರೂ ಅದಕ್ಕೆ ಸ್ವಿಚ್ ಆಗ್ತಿದ್ದಾರೆ. ಅದಕ್ಕೆ ಎಲ್ಲರೂ FDIs ಏನ್ ಮಾಡ್ತಿದ್ದಾರೆ, ಇಲ್ಲಿರೋ ಇನ್ವೆಸ್ಟ್ಮೆಂಟ್ ಎತ್ಕೊಂಡು ಅಲ್ಲಾಗ್ತಿದ್ದಾರೆ, ಆ ಬಿಸ್ನೆಸ್ ಅಲ್ಲಿ ಆಗ್ತಿದ್ದಾರೆ. ಇಲ್ಲಿ ದುಡ್ಡು ಎತ್ತಿದಾಗ ನಮ್ಮ ಇಂಡಿಯನ್ ಎಕನಾಮಿ ಕಮ್ಮಿ ಆಗುತ್ತಲ್ವಾ? ಇನ್ವೆಸ್ಟ್ಮೆಂಟ್ಸ್ ಇಲ್ಲ ಅಂದ್ರೆ, ಎಕ್ಸ್ಚೇಂಜಸ್ ಇಲ್ಲ ಅಂದ್ರೆ, ಫಾರಿನ್ ಎಕ್ಸ್ಚೇಂಜ್ ಕಮ್ಮಿ ಆಗುತ್ತೆ ಆಟೋಮೆಟಿಕ್ ಆಗಿ. ಅದಕ್ಕೋಸ್ಕರ ಅವ್ರು ಫೇಸ್ ಮಾಡ್ತಾ ಇರೋದು ಇವಾಗ ನಮ್ಮ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಡಿಪ್ ಆಗ್ತಿದೆ. ಇನ್ವೆಸ್ಟ್ಮೆಂಟ್ಸ್ ಇಲ್ಲ ನಮಗೆ ಮೇನ್. ನಾವು ಇವಾಗ ಹೇಳ್ತೇವೆ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇಲ್ಲ, ಎಷ್ಟಿದೆ? 3% ಇನ್ವೆಸ್ಟ್ ಮಾಡ್ತಾ ಇದೆ. 3% ಅಲ್ಲೇ ನಮ್ಗೆ ಅಷ್ಟೊಂದು ಚೆನ್ನಾಗಿ ರಿಟರ್ನ್ಸ್ ಕೊಡ್ತಿದೆ ಅಂದ್ರೆ ಎಕ್ಸಾಂಪಲ್. ಇನ್ನು ನಾವು ಇನ್ವೆಸ್ಟ್ ಏನಕ್ಕೆ ಬೇರೆದವ್ರು ಮಾಡಬೇಕು? ಇವಾಗ ಎಷ್ಟೋ ಜನ ಹೇಳ್ತಿರ್ತಾರೆ US ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಬ್ರೋ, US ಸ್ಟಾಕ್ ಅಲ್ಲಿ ಚೆನ್ನಾಗಿ ಬರುತ್ತೆ, ನಮ್ಗೆ ಅಮೆಝಾನ್ ಗೊತ್ತು, ನೆಟ್ಫ್ಲಿಕ್ಸ್ ಗೊತ್ತು, ಮೈಕ್ರೋಸಾಫ್ಟ್ ಗೊತ್ತು, ರೀಸೆಂಟ್ ಆಗಿ ಓಡ್ತಾನೆ ಇರುತ್ತೆ, ನಮ್ಗೆ ಯಾವಾಗ ನೋಡಿದ್ರು ಬಿದ್ದೋಗೋದೇ ಇಲ್ಲ. ಯೋಚನೆ ಮಾಡಿದ್ರೆ ಅದನ್ನ ಇನ್ವೆಸ್ಟ್ ಮಾಡ್ಬೋದು ತಾನೆ ಅದ್ರೊಳಗೂ ಕೂಡ? ಯಾರು ಹೋಗಿ ಇಲ್ಲ US ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ನಮ್ಗೆ ಇಂಡಿಯನ್ ಸ್ಟಾಕ್ ಬಗ್ಗೆನೇ ಗೊತ್ತಿಲ್ಲ ಬ್ರೋ, ಹೆಂಗ US ಅಲ್ಲಿ ಮಾಡಿದ್ವಿ. ಅದೇ ನೀವು ಯೋಚನೆ ಮಾಡೋದು ಕರೆಕ್ಟ್ ಅಲ್ವಾ? ಹೋಗೋಣ, ಇಂಡಿಯನ್ ಸ್ಟಾಕ್ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. ಎಷ್ಟು ಜನ ನಿಫ್ಟಿ ಅಂದ್ರೆ ಏನಂತ ಗೊತ್ತಾ? ನಿಫ್ಟಿ ಅಂದ್ರೆ ಏನು? ಯಾವುದು? ಟಾಪ್ 50 ಕಂಪನೀಸ್ ಇರೋ ಎಕ್ಸಾಂಪಲ್ಸ್ ಕೊಡ್ಬೋದಾ ಯಾವ್ದಿದೆ ಅಂತ? ರಿಲಯನ್ಸ್, yes of course. Tata, okay. TCS, okay. Aditya Birla, ICICI, okay. ಸೆನ್ಸೆಕ್ಸ್ ಅನ್ನ ಗೊತ್ತಾ? ಸೆನ್ಸೆಕ್ಸ್ ಗೊತ್ತಾ? ಅದೇನು? ಬೆಂಚ್ಮಾರ್ಕ್ ಆಫ್ ಹಂಗಂದ್ರೆ ಏನು? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅದರಲ್ಲಿ ಎಷ್ಟು ಕಂಪನೀಸ್ ಇರುತ್ತೆ ಗೊತ್ತಾ? 30 ಕರೆಕ್ಟಾ? ಅದ್ರಲ್ಲಿ ಮಿಡ್ ಕ್ಯಾಪ್ ಇರುತ್ತೆ, ಲಾರ್ಜ್ ಕ್ಯಾಪ್ ಇರುತ್ತಾ?
ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಯಾವ್ದೋ ಒಂದ್ ಹೇಳಿ. ಮಿಡ್ ಕ್ಯಾಪ್ ಅಲ್ವಾ? ಮೆಜಾರಿಟಿ ಮಿಡ್ ಕ್ಯಾಪ್ ಅಲ್ಲ. ನೀವು ಇವಾಗ ಎಕ್ಸಾಂಪಲ್ ನಾನು ಕೊಡ್ತೀನಿ. ನೀವು ಬರೀ ಅವಾಗ ಟಾಪ್ 50 ಇರ್ತಾರಲ್ಲ, ನಿಫ್ಟಿ 50 ಅಲ್ಲಿ ಇರ್ತಾರಲ್ಲ, ಅವ್ರು ನಿಫ್ಟಿ 50 ಅಲ್ಲೇ ಇರ್ತಾರೆ. ಇಲ್ಲ ಆಚೆಗೆ ಬರ್ತಾರ ಅವರು? ಬರ್ತಾರೆ ಅಲ್ವಾ? ಏನ್ ಯಾವಾಗ ಆಚೆಗೆ ಬರ್ತಾರೆ? ಲಾಸ್ ಫೇಸ್ ಮಾಡಿದಾಗ. ಲಾಸ್ ಫೇಸ್ ಮಾಡಿದಾಗ ಮತ್ತೆ ಮಾರ್ಕೆಟ್ ಡಿಕ್ರೀಸ್ ಆದಾಗ ಆಟೋಮೆಟಿಕ್ ಎಲ್ಲ ಶೇರ್ಸ್ ಬೀಳ್ಬೇಕಲ್ವಾ? ಹೇಳಿ, ನಿಮ್ಗೆ ಏನ್ ಗೊತ್ತೋ ಹೇಳಿ, ಪರವಾಗಿಲ್ಲ. ನಿಮ್ ನಾಲೆಜ್ ಏನೂ ಇಲ್ಲ ಅಂದ್ರೆ ನಾನು ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ನಿಮ್ಗೆ ಏನ್ ಗೊತ್ತು ಹೇಳಿ, ಸ್ವಲ್ಪ ನಿಮ್ಗೆ ಏನ್ ಗೊತ್ತು ಅಂದ್ರೆ ನನಗೆ ಗೊತ್ತಾಗ್ಬೇಕಲ್ಲ ಫಸ್ಟ್. ಹೇಳಿ, ನಿಮ್ಗೆ ಏನ್ ಗೊತ್ತು ಹೇಳಿ. ಏನಕ್ಕೆ ಬಿದ್ದೋಗಿ, ಏನಕ್ಕೆ ಆ ಕಂಪ್ನಿ ತೆಗೆದಾಕ್ತಾರೆ? ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗಿದೆ. ಓಕೆ, ಅದೊಂದು ರೀಸನ್. ನೆಕ್ಸ್ಟ್, ರಿಟರ್ನ್ಸ್ ಕೊಡ್ತಾ ಇರಲ್ಲ, ಅದು ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾ ಇರಲ್ಲ, ವಾಲಟಾಲಿಟಿ ಜಾಸ್ತಿ ಇರುತ್ತೆ ತಾನೇ? ನೋಡಿದೀರಾ ನೀವು? ಎಕ್ಸಾಂಪಲ್ IDFC ನೇ ತೆಗೆದಾಕಿದ್ರು ಗೊತ್ತಾ? ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿತ್ತು ಅದು. ಹೇಳ್ತಿದ್ರು ನೆಕ್ಸ್ಟ್ HDFC IDFC ಆಗುತ್ತೆ ಅಂತ. ಎಷ್ಟು ಜನ ಕೇಳಿದಿರಾ ಈ ಮಾತನ್ನ? ನಾರ್ಮಲ್ ಆಗಿ ಹೇಳಿರೋದನ್ನ. ಯಾಕಂದ್ರೆ ನಾರ್ಮಲ್ ಆಗಿ ಅವರು CEO ಬಂದು ಚೇಂಜ್ ಆಗಿದ ತಕ್ಷಣ ಎಷ್ಟೊಂದು ಜನ ಹೇಳಿದ್ರು IDFC ಆಗ್ಬಿಡಿ, HDFC ಎಷ್ಟು ಜನ HDFC ಕೇಳಿದಿರಾ ನಾರ್ಮಲ್ ಆಗಿ? ಅದು ದೊಡ್ಡ ಬ್ಯಾಂಕ ಚಿಕ್ಕ ಬ್ಯಾಂಕ? ದೊಡ್ಡ ಬ್ಯಾಂಕ್ ತಾನೆ. ಪ್ರೈವೇಟ್ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್? ಪ್ರೈವೇಟ್ ಬ್ಯಾಂಕ್ ತಾನೆ. ಗೌರ್ಮೆಂಟ್ ಬ್ಯಾಂಕ್ ನ ಬೀಟ್ ಮಾಡೋ ಕೆಪಾಸಿಟಿ ಇದೆ ತಾನೆ ಅದಕ್ಕೆ. ಅದ್ರ ಪವರ್ಗೆ ನಾವು ಇದು ಬರುತ್ತೆ, IDFC ಬರುತ್ತೆ ಅಂತ ಎಷ್ಟು ಜನ ಹೇಳಿದ್ರು? ಕೇಳಿದ್ರಿ ತಾನೆ ಅದೆಲ್ಲ? ನ್ಯೂಸ್ ಕೇಳಿದ್ರ ಅದನ್ನ? ಬಟ್ ಆಗ್ಲಿಲ್ವಲ್ಲ. ಇವಾಗ ಕೂಡ ಅದು ಇನ್ನೂ ಎದ್ದೋಳಕ್ಕೆ ಕಷ್ಟ ಬೀಳ್ತಿದೆ. ರೀಸನ್ ಗೊತ್ತಾ ಯಾರಿಗಾನ? ಒಂದೇ ಒಂದು ರೀಸನ್ ಗೊತ್ತಾ? ಪಬ್ಲಿಕ್ ಹಾ ಹೇಳಿ ಬ್ರೋ, ಪರವಾಗಿಲ್ಲ ಹೇಳಿ ಹೇಳಿ. ಪಬ್ಲಿಕ್ ಆರ್ ಮೇಜರ್ ಸ್ಟೇಕ್ ಹೋಲ್ಡರ್ಸ್. ರಿಟೇಲರ್ಸ್, ರಿಟೇಲರ್ಸ್ ಚೆಕ್ ಮಾಡೋಣ ರಿಟೇಲರ್ಸ್ ಇದಾರ ಇಲ್ಲ ಅಂತ. ಇನ್ನೊಂದು ರೀಸನ್ ರಿಟೇಲರ್ಸ್. ಓಕೆ, ರಿಟೇಲರ್ಸ್ ಇಲ್ಲಿ. ನೆಕ್ಸ್ಟ್, ಅದು ರಿಟೇಲರ್ಸ್ ಪ್ರಮೋಟರ್ಸ್ ಹೆಂಗೆ ಅದನ್ನು ಹೇಳ್ಕೊಡ್ತೀನಿ. ಪಬ್ಲಿಕ್ ರಿಲೇಷನ್ ಪಬ್ಲಿಕ್ ರಿಲೇಷನ್ ಅವ್ರು ನಂಬರ್ 1 ಬ್ರೋ. ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಯಾವ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಗೌರ್ಮೆಂಟ್ ಬ್ಯಾಂಕ್ ಬೇಕಾದ್ರೆ ನಿಮ್ಗೆ ಒಂದು ನಿಮಿಷ ಕೂತ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಎಲ್ಲಾನ ಕೇಳಿದಿರಾ ನೀವು? ನಿಂತ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತು, ನಮ್ ಕೆಲಸ ಆಗಲ್ಲ, ಯಾರನ್ನ ಹೇಳಿದಾರ ನಿಮ್ಗೆ? ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಹೇಳಿರ್ತಾರೆ, ನಾನು ಒಪ್ಕೊಂತೀನಿ. ಕಾಯ್ರಿ ಒಂದ್ ಸ್ವಲ್ಪ, ಅವ್ರಿಲ್ಲ, ಅವ್ರು ಊಟಕ್ಕೆ ಹೋಗಿದ್ದಾರೆ, ಅವ್ರು ಬಂದಿಲ್ಲ. ಕೇಳಿದಿರ ತಾನೆ? ಎಷ್ಟೊಂದ್ ಜನ ಆ ಮಾತನ್ನ ಕೇಳಿದಿರ ತಾನೆ? ಯಾರನ್ನ ಇದನ್ನ ಹೇಳಿದಾರ? ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಯಾರನ್ನ ಹೇಳಿದಾರ ಕೂತ್ಕೊಂಡ್ಬಿಡಿ ಒಂದ್ ನಿಮಿಷ ಯಾರನ್ನ ಮಾತಾಡಿದಾರ? ಮಾತಾಡಿಲ್ಲ ಅಲ್ಲ. IDFC ಫಸ್ಟ್ ಡ್ರಾಬ್ಯಾಕ್ ಏನಂದ್ರೆ ಅವ್ರು ಎಕ್ಸ್ಪಾನ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಎಕ್ಸ್ಪಾನ್ಷನ್ ಮಾಡೋದು ದುಡ್ಡು ಹೋಗುತ್ತಾ, ದುಡ್ಡು ಬರುತ್ತಾ? ಹೋಗುತ್ತೆ ತಾನೆ. ಅವ್ರೆಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲೇ ಹೋಗ್ತಿದ್ರೆ ನಮ್ ಪ್ರಾಫಿಟ್ ಜನರೇಟ್ ಆಗುತ್ತೆ, ಲಾಸ್ ಜನರೇಟ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಡಿಪ್ ಆಗ್ತಾ ಇರುತ್ತೆ. ನಮ್ ಜನ ಏನ್ ಫಸ್ಟ್ ಏನ್ ಕಂಪ್ನಿ ಪ್ರಾಫಿಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋಣ ಬ್ರೋ, ಲಾಸ್ ಆಗಿರೋ ಕಂಪ್ನಿಗೆ ಏನಕ್ಕೆ ಇನ್ವೆಸ್ಟ್ ಮಾಡ್ಬೇಕು? ಥಿಂಕ್ ಮಾಡ್ತೀರಾ ಇದನ್ನ? ಆದ್ರೂ ಎಷ್ಟೊಂದ್ ಜನ ಲಾಸ್ ಇರೋ ಕಂಪ್ನಿಗೆ ದುಡ್ಡು ಹಾಕಿರ್ತೀರಾ. ಓಲಾಗೆ ಎಷ್ಟು ಜನ ಹಾಕಿದ್ರಿ ಇಲ್ಲಿ ಗೊತ್ತಿರೋರು? ನೋಡಿ, ಅಲ್ಲಿ ಒಂದೇ ಒಂದ್ ಕೈ ಎದ್ದೇಳ್ತು. ಇನ್ಯಾರ ಹಾಕಿದೀರಾ ಓಲಾದಲ್ಲಿ? ಕರೆಕ್ಟ್, ಇದೆಲ್ಲ ಬೇಡ. ಎಷ್ಟು ಜನ ಡಿಮ್ಯಾಟ್ ಅಕೌಂಟ್ ಇದೆ ನಾರ್ಮಲ್ ಆಗಿ? ಡಿಮ್ಯಾಟ್ ಅಕೌಂಟ್ ಅಂದ್ರೆ ಸ್ಟಾಕ್ ಬೈ ಮಾಡ್ಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಅಂತ ಇರಬೇಕು. ನೀವು ನಾರ್ಮಲ್ ಆಗಿ ಸೇವಿಂಗ್ ಬ್ಯಾಂಕ್ಸ್ ಇಂದ ಮಾಡ್ಕೊಳಕ್ ಆಗಲ್ಲ. ಅದು ಸೆಪರೇಟ್ ಅಕೌಂಟ್ ಎಷ್ಟು ಜನದಿದೆ? ಓಕೆ, ಕ್ರಿಯೇಟ್ ಮಾಡ್ಕೊಳೋಣ, ಆರಾಮಾಗಿ ಮಾಡ್ಕೊಳೋಣ. ಅವಾಗ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗೋದು ಡಿಮ್ಯಾಟ್ ಅಕೌಂಟ್ ಅಲ್ಲೇ ನೀವು ಚೆಕ್ ಮಾಡಕ್ಕಾಗೋದು ಹೆಂಗ್ ನಡೀತಿದೆ, ಮಾರ್ಕೆಟ್ ಹೆಂಗಿದೆ, ವಾಲಟೈಲ್ ನಾರ್ಮಲ್ ಆಗಿ ನಡೀತಿದೆ ಎಲ್ಲ ನೋಡೋದು ಅದ್ರಿಂದ. ಓಕೆ ಫೈನ್, ಇವಾಗ ಹೋಗೋಣ. ಹೆಂಗಿದೆ ಸ್ಟಾಕ್ ಮಾರ್ಕೆಟ್ ಏನು ಅಂತ ನೋಡೋಣ. ಅನಲೈಸ್ ಮಾಡೋದು ಕಲ್ತ್ಕೊಂತೀರಾ? ಇವಾಗ ನಾನು ಅವಾಗ ಫಂಡಮೆಂಟಲ್ ಹೇಳಿದೆ, ಟೆಕ್ನಿಕಲ್ ಹೇಳಿದೆ. ಫಂಡಮೆಂಟಲ್ ಟೆಕ್ನಿಕಲ್ ಗೊತ್ತಾ? 2 ವರ್ಡ್ ಕೇಳಿದೀರಾ? ಎಷ್ಟೊಂದು ಜನ ಕೇಳಿದೀರಾ? ನಾನು ಅವಾಗೆ 3 ವರ್ಡ್ ಹೇಳಿದ್ದೆ, LPF. ಅದ್ರಲ್ಲಿ F ಏನು? ಫಂಡಮೆಂಟಲ್ ಕೇಳಿದ್ರಿ ತಾನೆ? ಫಂಡಮೆಂಟಲ್ ಬೇಕಂದ್ರೆ ನಿಮ್ಗೆ ಎಲ್ಲಿ ಬೇಕಾ? ಲಾಂಗ್ ಟರ್ಮ್ ಥಿಂಕ್ ಮಾಡಿದ್ರೆ ತಾನೇ ಫಂಡಮೆಂಟಲ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕಾಗೋದು. ಕರೆಕ್ಟಾ? ಇವಾಗ ಫಸ್ಟ್ ನಾವು ಏನಂದ್ರೆ ನಾವು ಹೆಂಗಂದ್ರೆ ಫಂಡಮೆಂಟಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಫಂಡಮೆಂಟಲ್ ಅಂದಿದ ತಕ್ಷಣ ನಿಮ್ ತಲೆಗೆ ಬಂದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದೋ ಒಂದು ಕಂಪ್ನಿ ತಲೆಗೆ ಬಂತು. ಎಕ್ಸಾಂಪಲ್ XYZ ಕಂಪನಿ. ಎಕ್ಸಾಂಪಲ್ ಯಾವ್ದು ಬೇಡ ನಿಮ್ಗೆ. ಫಸ್ಟ್ ತಲೆಗೆ ಬರೋದು ಎಲ್ಲರಿಗೂ ರಿಲಯನ್ಸ್ ಅಂತಿದೆ. ಅಂಬಾನಿ ಅಂದ ತಕ್ಷಣ ರಿಲಯನ್ಸ್ ತಲೆಗೆ ಬರುತ್ತೆ. ಎಲ್ಲರಿಗೂ ಬರುತ್ತೆ ತಲೆಗೆ ರಿಲಯನ್ಸ್ ಸ್ಟೇಬಲ್ ಕಂಪ್ನಿ ತಾನೆ ಅದು. ಯಾವಾಗ ಏನೇ ಆಗ್ಲಿ, ಯಾವ್ದೇ ಕಂಪ್ನಿ ಏನೇ ಆಗ್ಲಿ, ಇಂಡಿಯಾದಲ್ಲಿ ಪಕ್ಕಾ ಚೆನ್ನಾಗಿ ಓಡ್ತಾ ಇರೋ ಕಂಪ್ನಿ ಅಂದ್ರೆ ಯಾವ್ದು ನಿಮ್ ಪ್ರಕಾರ? ಟಾಟಾದಲ್ಲಿ ಇಲ್ಲಿ ಬ್ರೋ, ಟಾಟಾದಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ ಅವ್ರಿಗೆ. ಅವ್ರಿಗೆಲ್ಲ ಬರೋದೇ ಅಲ್ಲಿ ಇನ್ಕಮ್ ಜನರೇಟ್ ಆಗೋದೇ 30% ಇಂಡಿಯಾದಲ್ಲಿ. ಅವ್ರಿಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅವ್ರಿಗೆ. ಇನ್ಯಾವ್ದಿದೆ ನಿಮ್ಗೆ? ರಿಚೆಸ್ಟ್ ಪರ್ಸನ್ ಯಾರು? ಅದಾನಿ.
ಅದಾನಿ ಮತ್ತೆ ಸ್ಟೇಬಲ್ ಆಗೇ ಇಲ್ಲಲ್ಲ ಬ್ರೋ, ಯಾವಾಗ ನೋಡ್ರು ಸ್ಟಾಕ್ ಕೆಳಗೆ ಇರುತ್ತೆ. ಒಂದೇ ಒಂದು ನ್ಯೂಸ್ ಸಾಕು. ಇಂಡಿಯನ್ ಬಗ್ಗೆ ಎಷ್ಟು ಜನ ಕೇಳಿದೀರಾ? ನಾರ್ಮಲ್ ಆಗಿ ಇಂಡಿಯನ್ ಬರ್ಗ್ ನೀವು ಒಂದು ನ್ಯೂಸ್ ಸುಮ್ನೆ ಅವ್ರ ಬಗ್ಗೆ ಯಾವಾಗ ನೋಡಿದ್ರು ಅವ್ರಿಗೆ ಮನಿ ಲಾಂಡ್ರಿಂಗ್ ಅಂತ ಎಷ್ಟಾಗಿ ಕೇಳಿರ್ತೀರ ನ್ಯೂಸ್. ಇದು ಗೌತಮ್ ಅದಾನಿ ಆ ತರ ಆಗೋಯ್ತು, ಗೌತಮ್ ಅದಾನಿ ಈ ತರ ಆಗೋಯ್ತು, ನೀವು ಎಷ್ಟು ಜನ ಕೇಳಿದ್ದೀರಾ ತಾನೆ? ನಾರ್ಮಲ್ ಆಗಿ ನೀವು ನ್ಯೂಸ್ ನೋಡಲ್ಲ ಅನ್ನೋರು ನ್ಯೂಸ್ ತರ ಟ್ರೋಲ್ ಪೇಜಸ್ ಅಲ್ಲೇ ನೋಡಿರ್ತೀರಾ. ನಾರ್ಮಲ್ ಆಗಿ ಯಾವ್ದು ಬೇಡ, ಟ್ರೋಲ್ ಪೇಜಸ್ ಅಲ್ಲಿ ನೋಡಿದೀರಾ? ಅದಾನಿ ವೇಸ್ಟ್, ಅದಾನಿ ಬಿದ್ದೋಗ್ತಿದೆ, ಶೇರ್ಸ್ ಇವಾಗ ಬಿದ್ದೋಗ್ತಿದೆ. ಯಾವ ತರ ಇನ್ವೆಸ್ಟ್ ಕಂಟಿನ್ಯೂ ಮಾಡ್ತಾ ಇದೀರಾ ನೀವು? ಮಾಡಕ್ ಯಾರು ಇಷ್ಟ ಪಡಲ್ಲ, ಯಾಕಂದ್ರೆ ಅದು ಅವ್ನ್ ಸಾಹುಕಾರನೂ ಅಲ್ಲ. ಯಾರು ಇಂಡಿಯಾದಲ್ಲಿ ಸಾಹುಕಾರ ಇವಾಗ ಕೂಡ? ಇವಾಗ ಇನ್ನೊಂದು ಕ್ವಶನ್ ತಿರ್ಗಾ ಇನ್ನೊಂದ್ಸರಿ. ಅಂಬಾನಿನೇನು? ಆಯ್ತು, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಯಾರು? ಹೇಳಿ, ಎರಡೇ ನನ್ ಬೇರೆ ಹೇಳ್ಬೇಕು ನೀವು. ನಾವು ಹೋಗ್ತಾ ಇರೋದೆಲ್ಲ ಹೋಗುತ್ತೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ 1 hour ಯಾರು ಕಲ್ಸ್ಕೊಟ್ಟಿರೋದು ನೋಡಿದೀರಾ ನೀವು? ಯಾರು ಕಲ್ಸ್ಕೊಡಕ್ಕೂ ಆಗಲ್ಲ. ನಾನು ಯಾರು ಕಲ್ಸ್ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ನಿಮ್ಗೆ ಏನು ಗೊತ್ತಿದ್ದೀರಾ ಬನ್ನಿ, ನಾನು ಕಲ್ಸ್ಕೊಡ್ತೀನಿ. ಇದು ಜನರಲ್ ನಾಲೆಜ್, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಇನ್ನೂ ಹೋಗೇ ಇಲ್ಲ. ನಾವು ಸ್ಟಾಕ್ ಮಾರ್ಕೆಟ್ ಏನು ಅಂತಾನೂ ನಾವು ಕೇಳ್ತಿಲ್ಲ ಇನ್ನು. ನಾನು ನಾರ್ಮಲ್ ಆಗಿ ಕೇಳ್ತಾ ಇರೋದು. ರಿಚೆಸ್ಟ್ ಪರ್ಸನ್ ಯಾರು? ಫಸ್ಟ್ ಕ್ವಶನ್, ರಿಚೆಸ್ಟ್ ಪರ್ಸನ್ ಯಾರು? ಗೂಗಲ್ ಮಾಡಿ ತಲೆ ಬಗ್ಗಿಸ್ಕೊಂಡು ಎಲ್ಲ ಗೂಗಲ್ ಮಾಡಿ, ಬೇಗ ಗೂಗಲ್ ಮಾಡಿ. ತಲೆ ಬಗ್ಗಿಸ್ಕೊಂಡು ಮಾಡ್ತಾ ಇದ್ದೀರಾ? ಮಾಡಿ ಬೇಗ ಮಾಡಿ, ಗೂಗಲ್ ಮಾಡಿ. ಅಂಬಾನಿನೇ? ಇಂಡಿಯಾದ ನಾವು ನಾರ್ಮಲ್ ಆಗಿ ಇಂಡಿಯಾ ಬಗ್ಗೆ ಮಾತಾಡೋ. ಇಂಡಿಯಾ ಹೇಳ್ತಿಲ್ಲ ಬ್ರೋ, ಇಂಡಿಯಾದಲ್ಲಿ ನೀವು ವರ್ಲ್ಡ್ ಹೋಗ್ಲ ನಾನು ಹೇಳಿ ನಾರ್ಮಲ್ ಬೇಗ ಬರ್ಬೇಕು. ಅಂಬಾನಿ, ಎಲಾನ್ ಮಸ್ಕ್. ಇಂಡಿಯಾದ ಹೋಗಿ ಬಂದೆ ಎಲಾನ್ ಮಸ್ಕ್. ಇನ್ವೆಸ್ಟ್ಮೆಂಟ್ಗೆ ಬಂದಿಲ್ಲ ಅವನು, ಓಡೋಗ್ಬಿಟ್ಟ. ಬೇಡ ಇಂಡಿಯಾ ಸವಾಸ ಅಂತ ಹೊಟ್ಟೋದವನು. ಇಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ ನೀವು ಎಲಾನ್ ಮಸ್ಕ್ ಅಂತ. ನಾನು ಇಂಡಿಯಾ ಕೇಳಿದ್ದು. ಆಯ್ತು, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಯಾರು? ಶಾರುಖ್ ಖಾನ್. ನೋಡಿ, ಅದು ಮಾತ್ರ ಹೇಳ್ತೀರಾ? ಶಾರುಖ್ ಖಾನ್ ಅವ್ರ ಮೇಲೆ ಆಗುತ್ತೆ. ಮತ್ತೆ ಯಾರು ನಮ್ಮ ಆಂಟರ್ಪ್ರಿನರ್ಸ್ ಯಾರನ್ನ ಇದಾರ ಇಷ್ಟಲ್ಲಿ? ಟಾಪ್ 10 ಜನ ಇದಾರೆ? ಯಾರನ್ನ ಒಬ್ಬರಾರು ಇದ್ದಾರಾ? ಯಾರು ಇರಲ್ಲ ಬಿಡಿ. ಚೆಕ್ ಮಾಡಿದ್ರೆ ಗೂಗಲ್ ಎಲ್ಲ ತಲೆ ಹೋಗಿಸ್ಕೊಂಡು ಗೂಗಲ್ ಮಾಡ್ತಾ ಇದ್ದೀರಾ. ಗೊತ್ತು ಬಿಡಿ. ಕಂಪ್ನಿ ನೀವು ಹೇಳಿಲ್ಲ ಕಂಪ್ನಿ ಯಾವುದು ಅಂತ. ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಇನ್ ಇಂಡಿಯಾ ಕಂಪನಿ TCS. ನಾನು ಇವಾಗ ತಾನೇ ಒಂದು ಅವಾಗ ಹೇಳಿದೆ 13% ಇನ್ಕಮ್ ಬರುತ್ತೆ ಇಂಡಿಯಾದಿಂದ ಅಂತ. ಅದೇ TCS ಆಗುತ್ತೆ. ಹೇಳಿ, ನಾರ್ಮಲ್ ಆಗಿ ಹೇಳಿ. ಕ್ಲಾಸಲ್ಲಿ ಕೇಳಿಸ್ಕೊಂಡಿದ್ದೀರಾ TCS ಅಂತ? ಇಂಡಿಯಾದಲ್ಲಿ ಬೇಗ ಬರೋದು ಏನೋ TCS ಅಂತ, ಅದಕ್ಕೆ TCS ಅಂತೀರ. TCS 4ನೇ ಪೊಸಿಷನ್ ಇದೆ. ರಿಲಯನ್ಸ್ ಕರೆಕ್ಟಾ? ರಿಲಯನ್ಸ್ ಅವ್ರು ಎಲ್ಲಿಂದ, ಅವ್ರದ್ದು ಸ್ಟಾರ್ಟ್ ಆಗಿದ್ದು ಎಲ್ಲಿಂದ? ಟೆಕ್ಸ್ಟೈಲ್ ಇಂದ. ಇವಾಗ ಎಲ್ಲಿವರೆಗೂ ಇದ್ದಾರೆ ಅವರು? ತಿರ್ಗಾ ಟೆಕ್ಸ್ಟೈಲ್ಗೆ ಲಾಸ್ಟ್ ಮಾಡಿರೋದವರು. ಇವಾಗ ಜಿಯೋ ಕಾಯಿನ್ಗೆ ಬಂದಿದ್ದಾರೆ ಅಷ್ಟೇ. ಕರೆಕ್ಟಾ? ಕರೆಕ್ಟ್ ಎಲ್ಲ ತಪ್ಪೇ ಹೇಳಿ. ನೀವು ರೆಡಿ ಮಾಡುವ. ನಾನು ನಿಮ್ ತರನೇ ಕೂತ್ಕೊಂಡು ಅಲ್ಲಿಂದ ಇಲ್ಲಿ ಬಂದಿರೋದು. ನಾನೇ ಹಂಗೆ ಬಂದಿಲ್ಲ. ನಾನು ನಿಮ್ ತರ ಇನ್ನೂ ಕರಿತಾನೆ ಇದ್ದೀನಿ. ನಾನು ಹೇಳಿ ಮಾಡ್ತೀನಿ ಅಂತಾನೆ. ಇವಾಗ ಕಂಪನಿ ಸ್ಟೇಬಲ್ ಅಂದ್ರೆ ಫಸ್ಟ್ ಕಂಪನಿ ಅಂತ ಬಾಯ್ ಬಂದಿದೆ ನಿಮ್ ರಿಲಯನ್ಸ್ ಅಂತ. ಅವ್ರ ಕ್ಯಾಪಿಟಲೈಸೇಷನ್ ಹೆಂಗ್ ಚೆಕ್ ಮಾಡೋದು ಅಂತ ಯಾರಿಗಾನ ಗೊತ್ತಾ? ಅವ್ರ ಹತ್ರ ಎಷ್ಟು ಇನ್ಕಮ್ ಇದೆ, ಎಷ್ಟು ದುಡ್ಡಿದೆ, ಯಾರಿಗಾನ ಅದೇನಾರ ಗೊತ್ತಾ ನಿಮ್ಗೆ? ಹೇಳಿ ಬ್ರೋ, ಯಾರಾನ ಗೊತ್ತಿರೋರು ಹೇಳಿ. ನಾನು ತೋರಿಸ್ಕೊಡ್ತೀನಿ. ಗೊತ್ತಿರೋರು ಹೇಳಿ. 14,000 ಫಸ್ಟ್ ಅದೇ ಬರ್ತಾರೆ ನಾವು 14,000 ಕ್ರೋರ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಇದು ಮಾಡಿ ಅವ್ರ ಇನ್ಕಮ್ ಬ್ರೋ. ಮದ್ವೆಗೆ ಮನೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಬ್ರೋ? ಅನಂತ ಅಂಬಾನಿ ಮದ್ವೆ ನೀವೇ ಯೋಚನೆ ಮಾಡಿದ್ರು. ಬರೀ ಅವ್ರ 14,000 ಕೋಟಿ ಅವ್ರ ಹತ್ರ 1,000 ಕೋಟಿ ಅಲ್ಲಿ ಕೊಟ್ಟಿದ್ದೇನೆ ಆಗೋದಿತ್ತಲ್ಲ. ಇನ್ನು 13,000 ಕೋಟಿ ಆಗ್ಬಿಡುತ್ತೆ. 1,000 ಕೋಟಿ ಯಾರನ್ನ ವೇಸ್ಟ್ ಮಾಡ್ಕೊಂಡ್ಬಿಡಕ್ ರೆಡಿ ಇರ್ತಾರ? ಎಷ್ಟಿರ್ಬೋದು? 900. ಶಾರುಖ್ ಖಾನ್ ಎಷ್ಟಿದೆ ಅಮ್ಮ? 900 ಜಾಸ್ತಿ ಇದೆ. 900,000. ನಮ್ ಇಂಡಿಯಾ ಆರಾಮಾಗಿ ನೆಡ್ಸ್ಬಿಡ್ಬೋದು. ಕಷ್ಟನೇ ಬೇಡ ನಮ್ ಇಂಡಿಯಾ ನೆಡ್ಸೋದಕ್ಕೆ. ಆರಾಮಾಗಿ ನೆಡ್ಸ್ಬಿಡ್ಬೋದು. ಗೊತ್ತಿಲ್ವಾ? ಓಕೆ, ಮೊಬೈಲ್ ಇದೆ ಎಲ್ಲರ ಹತ್ರನೂ? ಮೊಬೈಲ್ ಇದೆಯಾ? ಸ್ಕ್ರೀನರ್ ಅಂತ ಗೂಗಲ್ ಹೋಗಿ ಎಲ್ಲ. ಇವಾಗಿಂದ ಕ್ಲೀನಿಗೆ ಒಂದ್ ಸ್ವಲ್ಪ ಇಷ್ಟೊತ್ತು ಏನ್ ಕೇಳಿಸ್ಕೊಂಡಿದೀರೋ ಅದೆಲ್ಲ ಮರ್ತೋಗ್ಬಿಡಿ. ಇಲ್ಲಿಂದ ಏನ್ ಕೇಳಿಸ್ಕೊತಿರೋ ಮರ್ತೋಗ್ಬಿಡಿ. ಎಲ್ಲ ಮರ್ತೋಗ್ಬಿಡಿ. ಜನರಲ್ ನಾಲೆಜ್ ಸ್ವಲ್ಪ ಇರ್ಲಿ ಅಂತ ನಾನು ಹೇಳಿದ್ದು ಅಷ್ಟೇ. ಇಷ್ಟೊತ್ತು ಮಾತಾಡಿದ್ದು ಜನರಲ್ ನಾಲೆಜ್ ವೆರಿ ಇಂಪಾರ್ಟೆಂಟ್. ಕರೆಕ್ಟಾ? ಎಲ್ಲನ ನೀವು ಹೇಳಿದ್ರೆ 1-3 ಜನ ಹತ್ರ ಮಾತಾಡ್ತಿದ್ರೆ ಅಂದ್ರೆ ನಿನ್ಗೆ ಎಷ್ಟು ನಾಲೆಜ್ ಇದೆ ನೋಡ್ತಾರೆ ಹೊರತು ಏನೋ ಮಾತಾಡ್ತಾ ವೇಸ್ಟ್ ಅಂತ ಹೇಳ್ಬಾರ್ದು. ನೀವು ಯಾವಾಗಿರೋ ಔಟ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ಕರೆಕ್ಟ್ ಅಲ್ವಾ? ನಂಗೆ ಏನೋ ಗೊತ್ತು,
ಗೊತ್ತು ನನಗೆ ಯಾರೇನೇ ಕೇಳಬೇಕು. ಎಷ್ಟೋ ಜನ ಆಗಿದೆ ಇಲ್ಲ ಆಟಿಟ್ಯೂಡ್ ಕರೆಕ್ಟಾ? ಏನೇ ಗೊತ್ತು ನಾನೇನೇ ಕೇಳಬೇಕು, ಅವ್ರು ಹೇಳಿ ಬಿಡು, ಅವ್ರು ಕರೆಕ್ಟ್ ಆಗಿ ಹೇಳ್ತಾರ ಇಲ್ಲ ನಾವು ಜಡ್ಜ್ ಮಾಡೋಣ. ಎಷ್ಟು ಜನ ಇದೆ ಆಟಿಟ್ಯೂಡ್ ಇದೆಯಾ? ಸ್ಕ್ರೀನರ್ ಹೋದ್ರೆ ಎಲ್ಲರೂ ಸ್ಕ್ರೀನರ್.in ಸ್ಪೆಲ್ ಮಾಡ್ಬೇಕಾ ನೋಡಿ, ಅಲ್ಲೇ ಇದೆ ಸ್ಕ್ರೀನರ್. ಹೋದ್ರ ನಿಮ್ ಕಂಪನಿ ಯಾವ್ದು ಬೇಕು ನಿಮ್ಗೆ? ರಿಲಯನ್ಸ್ ಟೈಪ್ ಮಾಡಿ, ನಾರ್ಮಲ್ ರಿಲಯನ್ಸ್. ನಾವಿವಾಗ ಫಂಡಮೆಂಟಲ್ಸ್ ಕಲಿತಾ ಇದೀವಿ, ಗೊತ್ತಲ್ಲ? ಫಂಡಮೆಂಟಲ್ಸ್ LTF ಫಂಡಮೆಂಟಲ್ಸ್ ಅಂದ ತಕ್ಷಣ ಇನ್ನೊಂದು ಏನ್ ನೆನ್ಪಿಟ್ಕೊಬೇಕಂದ್ರೆ ಹೋದ್ರೆ ಇವಾಗೆಲ್ಲ ರಿಲಯನ್ಸ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಫಂಡಮೆಂಟಲ್ಸ್ ಅಂತ ಇದೀನಿ. ಫಂಡಮೆಂಟಲ್ಸ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನೀವು ಹುಷಾರಿಲ್ಲ ಅಂದ್ರೆ, ಇವಾಗ ನೆಗಡಿ ಕೆಮ್ಮು ಬಂತು ಎಕ್ಸಾಂಪಲ್ ನಿಮ್ಗೆ 3 days ಕಂಟಿನ್ಯೂಸ್ ಆಗಿತ್ತು, ಏನೇನ್ ಮಾಡ್ತೀರಾ ನೀವು? ಡೋಲೋ 650 ನೀವು ಇದು ಎಕ್ಸಾಂಪಲ್ ಕೊಡೋಣ. ಡೋಲೋ ಎಕ್ಸಾಂಪಲ್ ಚೆನ್ನಾಗಿದೆ ನಿಮ್ಗೆ. ಕೇಳಿದ್ರೆ ನೀವೇ ಹೇಳ್ತೀರಾ ನಮ್ ಇಂಡಿಯಾ ಹಿಂಗಿದೆ ಅಂತ ಇನ್ನೂ ಥಿಂಕ್ ಮಾಡ್ತೀರಾ ನೀವೇ. ಡೋಲೋ ಅಂದಿದ ತಕ್ಷಣ ಡೋಲೋ 650 ನೆನಪೇಳಿ ಲಾಸ್ಟ್ ಕೇಳಿ ಹೇಳ್ತೀನಿ ಅದ್ರ ಬಗ್ಗೆ. ಹೇಳಿ ಜ್ವರ ಬಂದಿದ ತಕ್ಷಣ ನೀವ್ ಏನ್ ಮಾಡ್ತೀರಿ? ಜ್ವರ ನಾರ್ಮಲ್ ಕೆಮ್ಮನಿಗೆ ಬಂದಿದ ತಕ್ಷಣ ಏನೋ ಹಾಸ್ಪಿಟಲ್ಗೆ ಹೋಗ್ಬಿಡ್ತೀರಾ ಫಸ್ಟೇ? ಮೆಡಿಕಲ್ ಹೋಗ್ತೀರಾ? 3 ದಿನ ಆದ್ರೂ ಸರಿ ಹೋಗ್ಲಿಲ್ಲ ಏನ್ ಮಾಡ್ತೀರಾ? ನೆಕ್ಸ್ಟ್ ಹಾಸ್ಪಿಟಲ್ ಹೋಗ್ತೀರಾ? ಹಾಸ್ಪಿಟಲ್ ಹೋದ ತಕ್ಷಣ ಡಾಕ್ಟರ್ ಏನಂತ ಚೆಕ್ ಮಾಡ್ತಾನೆ ನಿಮ್ಗೆ? ಕ್ವಶನ್ ಕೇಳ್ತಾನೆ ನಿಮ್ಗೆ. ಫಸ್ಟ್ ಕ್ವಶನ್ ಕೇಳ್ತಾನೆ, ಅದನ್ನ ಹೇಳಿ. ಫಸ್ಟ್ ಕ್ವಶನ್ ಕೇಳ್ತಾನೆ ಏನಾಗಿದೆ ಅಂತ ಕೇಳ್ತಾನೆ. ನೀವು ಸಿಂಪ್ಟಮ್ಸ್ ಹೇಳ್ತೀರಾ, ನಂಗೆ ನೆಗಡಿ ಬರ್ತಿದೆ, ಕೆಮ್ಮು ಬಂದಿದೆ, ವಾಮಿಟಿಂಗ್ ಆಗ್ತಿದೆ, ಏನಿದೆ ನಿಮ್ ಪ್ರಾಬ್ಲಮ್ ನೀವು ಹೇಳ್ಕೊಂತೀರಾ. ಅವ್ನು ಕರೆಕ್ಟ್ ಆಗಿ ಮೆಡಿಸಿನ್ ಬರ್ಕೊಡ್ತಾನೆ. ಹೆಂಗೆ ನಿಮ್ ಪ್ರಕಾರ ಹೆಂಗೆ? ಇವಾಗ ನೀವು ಫಂಡಮೆಂಟಲ್ಸ್ ಓದ್ತಾ ಇದೀರಾ, ಅದ್ರ ಪರ್ಸ್ಪೆಕ್ಟಿವ್ ಮೇಲೆ ನೀವೇ ಯೋಚನೆ ಮಾಡಿ. ಹೆಂಗೆ ಇವಾಗ 3 days ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ನನಗೆ ಅವನು ಹೇಳಿದ್ದು ಏನಿದೆ ನಿಮ್ಗೆ, ಏನ್ ಪ್ರಾಬ್ಲಮ್ ಅಂತ ಕೇಳಿದ. ನಾನು ಹೇಳಿದೆ ನನಗೆ ನೆಗಡಿ ಬರ್ತಿದೆ, ಕೆಮ್ಮು ಬರ್ತಿದೆ, ಹುಷಾರಿಲ್ಲ ಅಂತ ಎಲ್ಲ ಹೇಳಿದ್ವಿ. ನಮ್ಮ 3 ದಿನದಿಂದ ಹಿಂಗಾಗಿದೆ. ನಾನ್ ಮಾತ್ರ ನಮ್ಗೆ ಎಲ್ಲ ಹೇಳ್ತೀರಾ. ಅವನು ಇದೆಲ್ಲ ಕೇಳಿಸ್ಕೊಂಡು ಅವ್ನು ನಿಮ್ಗೊಂದು ರಿಪೋರ್ಟ್ ಬರ್ಕೊಡ್ತಾನೆ ಎಲ್ಲ. ಅದು ಆಗಿಲ್ಲ, ಫಸ್ಟ್ ಬರ್ಕೊಡ್ತಾನೆ ನಿಮ್ಗೆಲ್ಲ. ಏನ್ ಬೇಸಿಸ್ ಮೇಲೆ ಬರ್ಕೊಡ್ತಾನೆ? ಅನಲೈಸ್ ಮಾಡ್ದ ತಾನೆ ಅವನು. ಅದ್ಬಿಟ್ಟು ಅವ್ನಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ತಾನೆ, ಪಾಸ್ಟ್ ನೋಡಿರ್ತಾನೆ ಅವ್ನು ಎಷ್ಟೊಂದು ಸಿಂಪ್ಟಮ್ಸ್ ಅಂತದ್ದು. ಅವ್ನಿಗೆ ರಿಲೇಟ್ ಮಾಡ್ಕೊಂತಾನೆ, ಈ ತರ ಆಗಿರ್ಬೋದು ಹೇಳ್ತಾರೆ. ಇವಾಗ ಹೊಟ್ಟೆ ನೋವು ಬಂದಿದ ತಕ್ಷಣ ಏನ್ ಹೇಳ್ತಾನೆ? ಗ್ಯಾಸ್ಟ್ರಿಕ್ ಆಗಿರ್ಬೋದೇನೋ ಅಂತಾನೆ. ನೀವು 3 ದಿನ ಆದ್ರೂ ಸರಿ ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು? ನೆಕ್ಸ್ಟ್ 3 ದಿನ ಅವ್ನು ಕೊಡ್ತಾನೆ, ಮೆಡಿಸಿನ್ ಎಲ್ಲ ಕೊಡ್ತಾನೆ. 3 ದಿನ ಆದ್ಮೇಲೆ ತಿರ್ಗಾ ಹೋಗ್ತೀರಾ. ತಿರ್ಗಾ ಏನ್ ಮಾಡ್ತಾನೆ ಅವನು? ತಿರ್ಗಾ ಹೋಗ್ತೀರಾ. ನೀವು 3 ದಿನ ಆಯ್ತು, ತಿರ್ಗಾ ಹಂಗೆ ನಿಮ್ ಕಂಡೀಷನ್ ಮಾತ್ರ ಎಲ್ಲ ನುಂಗಿದ್ರೆ ತಿರ್ಗಾ ಕಂಡೀಷನ್, ತಿರ್ಗಾ ಹಾಸ್ಪಿಟಲ್ ಹೋಗ್ತೀವಿ. ತಿರ್ಗಾ ಏನ್ ಮಾಡ್ತಾನೆ? ಬ್ಲಡ್ ಟೆಸ್ಟ್ ತಾನೆ, ಅದ್ರ ರಿಪೋರ್ಟ್ ಬಂದ್ಮೇಲೆ ನಿಮ್ಗೆ ಗೊತ್ತಲ್ಲ, ಅದು ಹೆಂಗ್ ಅನಲೈಸ್ ಮಾಡ್ತಾನೆ ಅವನು? ಇವಾಗ ಕಾಯಿಲೆ, ಫಾರ್ ಎಕ್ಸಾಂಪಲ್ ಇವನು ಕಾಯಿಲೆ ಬಂದಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇವಾಗ ಎಕ್ಸಾಂಪಲ್ ಮೊನ್ನೆ ಯಾವ್ದೋ ಒಂದು ವೈರಸ್ ಓಡಾಡ್ತಿದೆ ಗೊತ್ತಾ? ಯಾವ್ದೋ ವೈರಸ್ ಅದು ಫುಲ್ ಹ್ಯೂಮನ್ ನಾನು ಹೇಳ್ತೀನಿ. ಲಾಸ್ಟ್ ಟೈಮ್ ಬಂದಿ ವೈರಸ್ ನಾನು ಹೇಳ್ತೀನಿ. ಸೆಂಟ್ರಲ್ ಹೇಳಿ ಮೆಟಾ ಓಕೆ ಮೆಟಾ ಬ್ರೋ. ಫೇಸ್ಬುಕ್ ಅಲ್ವಾ? ಫೇಸ್ಬುಕ್ ಮೆಟಾನ ಬ್ರೋ? ಮೆಟಾ ಅಂತ ಗೊತ್ತಾ? ಫೇಸ್ಬುಕ್ ಅದಾದ್ರು ಕರೆಕ್ಟಾ? ಗೂಗಲ್ ಮಾಡಿದ್ರೆ ಬಿಡಿ, ಪರವಾಗಿಲ್ಲ, ಯಾರು ತಲೆಗಿಟ್ಕೊಡೋದು. ಯಾಕಂದ್ರೆ ಅದು ಅವಾಗಿಂದಾನೇ ಇದೆ, ನಿಮೋನಿಯಾ ಕಾಲದಿಂದಾನೇ ಇದೆ, ಅದು ಯಾರು ತಲೆಗಿಟ್ಕೊಡೋದು. ಅದು ನನಗೂ ಗೊತ್ತಿಲ್ಲ. ನಾನು ಕೇಳಿ ಯಾರಿಗೆಲ್ಲ ಗೊತ್ತೇನೋ ಅಂತ. ಮೆಟಾ ಕರೆಕ್ಟ್ ಇದೆ. ಮೆಟಾಫಿಲೋನಾ ವೈರಸ್ ಅದಷ್ಟೇ, ಏನ್ ಪರವಾಗಿಲ್ಲ. ಅದೇನ್ ನಿಮ್ಗೆ ತಿಳ್ಕೊಂಡೇ ಪರವಾಗಿಲ್ಲ. ಆ ವೈರಸ್ ಬಂದಿದೆ ಅಂತ ಹೆಂಗ್ ಚೆಕ್ ಮಾಡ್ದ ಅವನು? ಟೆಸ್ಟ್ ಮಾಡಿದ ತಕ್ಷಣ ಅವ್ನು ಟೆಸ್ಟ್ ಮಾಡಿದ ತಕ್ಷಣ, ಇವಾಗ ನೀನ್ ನಾರ್ಮಲ್ ನಿಂಗೂ ಟೆಸ್ಟ್ ಮಾಡ್ತೀನಪ್ಪ, ನೀನ್ ಟೆಸ್ಟ್ ಮಾಡಿದ ತಕ್ಷಣ ನಿನಗೆ HIV ಇದೆ ಅಂತ ಗೊತ್ತಾಗ್ಬಿಡುತ್ತಾ? ರಿಸರ್ಚ್ ಮಾಡಿರುತ್ತೆ ಅಂತಾನೆ. ಅದಕ್ಕೆ ರಿಸರ್ಚ್ ಮಾಡಿದ್ರೆ ಪ್ರೀವಿಯಸ್ ಡೇಟಾ ತಗೊಂಡಿರ್ತಾನೆ. ನಿಮ್ಗೆ ಹಿಸ್ಟಾರಿಕಲ್ ಡೇಟಾ ತಗೊಂಡಿರ್ತಾನೋ ಇಲ್ಲ ಹೇಳಿ? ನೀವೇ ತಗೊಂಡಿರ್ತಾರ? ಇಲ್ಲ ಹೂ ಅನ್ನಿ ಇಲ್ಲ ಕರೆಕ್ಟಾ? ನೋಡ್ಕೊಂತಾನೆ ಅವನು ಏನಾಗಿದೆ. ಐದಷ್ಟೇ ಅವ್ನು ಹಿಂಗಡೆ ಯಾರಿಗೋ ಬಂದಿದ್ಯಾ? ಎಷ್ಟೋ ಜನ ಹೇಳಿದ್ರು ಅವಾಗೂ ಇತ್ತು ಈ ವೈರಸ್, ಇವಾಗ ತಿರ್ಗಾ ಬಂದಿದೆ. ಎಷ್ಟು ಜನ ಕೇಳಿದ್ರೆ ಈ ಮಾತು? ಏನು ಪ್ರಾಬ್ಲಮೇ ಪಡೋ ಅಷ್ಟು ಬೇಡ, ಆರಾಮಾಗಿರಿ, ಫ್ರೀಯಾಗಿರಿ ಅಂತಾನೆ ಹೇಳಿದ್ದಾರೆ ತಾನೆ. ಎಕ್ಸಾಂಪಲ್ ಅದೇ ತರ ನಾವು ಇದನ್ನು ಅನಲೈಸ್ ಮಾಡೋದು. ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಪ್ರೀವಿಯಸ್ ಡೇಟಾ ನೋಡ್ತೀವಿ ನಾವು, ಹಿಸ್ಟಾರಿಕಲ್ ಡೇಟಾ. ಸ್ಟಾರ್ಟಿಂಗ್ ಅಲ್ಲಿ ಅಂತ ಇವಾಗ IPO ಅಪ್ಲೈ ಮಾಡಿದ ತಕ್ಷಣ ಎಲ್ಲರಿಗೂ ಪ್ರಾಫಿಟ್ ಸಿಕ್ಕಿದ್ಯಾ? ಯಾರಿಗಾದ್ರು ಸಿಕ್ಕಿದ್ಯಾ ಬ್ರೋ? ಯಾರ ಕೈ ಎತ್ತಿದ್ದಾರೆ? ಸಿಕ್ಕಿಲ್ಲ ಅಲ್ಲ ಬ್ರೋ? ಓಕೆ, ಸಿಕ್ಕಿಲ್ಲ ಅಲ್ಲ ಯಾರಿಗೂ?
ಸಿಗೋದು ಇಲ್ಲ. ನೀವು ಎಷ್ಟೋ ಜನಕ್ಕೆ ಇವಾಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಪಾಪ, ಎಲ್ಲರೂ ಸುಮ್ಮನೆ ಕೂತಿದ್ದೀರಾ. ಇಟ್ಸ್ ಓಕೆ, ನಾನು ಹೇಳ್ಕೊಡ್ತಾ ಇದ್ದೀನಿ, ಹೇಳ್ಕೊಡೋಕೆ ನಾವು ಬಂದಿರೋದು, ಹೇಳ್ಕೊಡ್ತೀನಿ. ಡಿಮ್ಯಾಟ್ ಫಸ್ಟ್ ಹೇಳಿ, ನಾನು ಡಿಮ್ಯಾಟ್ ಅಕೌಂಟ್ ಮಾಡ್ಕೊಬೇಕು. ಲಾಸ್ಟ್ ನಾನು ಲಿಂಕ್ ಕೊಡ್ತೀನಿ, ಡಿಮ್ಯಾಟ್ ಅಕೌಂಟ್ ಮಾಡ್ಕೊಡಿ ಎಲ್ಲರೂ, ಓಕೆನಾ? ಫಸ್ಟ್ ಕೆಲಸ ನಿಮ್ದು ಎಲ್ಲರೂ ಡಿಮ್ಯಾಟ್ ಅಕೌಂಟ್ ಮಾಡ್ಕೊಳ್ಳಿ. ಫಸ್ಟ್ ನೆಕ್ಸ್ಟ್ ನಾನು ಏನೇನು ಕ್ಯಾಶ್ ಕೊಡ್ಬೇಕು ಅಂತ ನೀವು ದುಡ್ಡು ಕಟ್ಬೇಡಿ. ಫಸ್ಟ್ ಹೆಂಗ್ ಮಾಡೋದು ಅಂತ ಕಲ್ತ್ಕೊಳ್ಳೋದೇ ನೀವು ಬಾಕ್ಸ್ ಸ್ಟಾಕ್ ಮಾಡೋದು, ಓಕೆನಾ? ನೀವು ಹೆಂಗೆ ಸ್ಟಾಕ್ ಹೆಂಗ್ ನಡೆಯುತ್ತೆ, ರಿಯಲ್ ಟೈಮ್ ಅಲ್ಲಿ ಹೆಂಗ್ ನಡೆಯುತ್ತೆ, ಎಷ್ಟು ದುಡ್ಡು ಕೊಡ್ಬೇಕು ಅಂತ ಕಲಿಯೋದೇ ನೀವು ವರ್ಚುವಲ್ ಪೇಪರ್ ಟ್ರೇಡಿಂಗ್, ಓಕೆನಾ? ನೀವೆಲ್ಲ ದುಡ್ಡು ಕೊಡ್ಬೇಡಿ, ಕಲಿಯೋರ್ಗು ಯಾವತ್ತೂ ದುಡ್ಡು ಕೊಡ್ಬೇಡಿ ಎಲ್ಲರಿಗೂ, ಅಷ್ಟೇ ನಾನು ಹೇಳೋದು. ಸುಮ್ನೆ ಯಾರೋ ಇವಾಗ ನಾನು ಹೇಳಿದೆ, ಇವಾಗ ನಾನು ಲಾಸ್ಟ್ ಗಿವ್ ಅವೇ ಕೊಡ್ತೀನಿ ಅಂತ ಹೇಳಿದೆ, ಗಿವ್ ಅವೇ ಕೊಟ್ಟರು ನೀವು ಡೈರೆಕ್ಟ್ ಆಗಿ ತಗೊಂಡ್ಬಿಡೋದಲ್ಲ, ಹೋಗಿ ಒಂದ್ಸತಿ ನೋಡ್ಬೇಕು ನೀವು. ನಾನು ಇವಾಗ ಇಷ್ಟೆಲ್ಲ ಹೇಳ್ಕೊಂಡಿರ್ತೇನೆ, ನೀವು ಹೋಗಿ ಅನಲೈಸ್ ಮಾಡಿ ನೀವು ಕೂಡ. ಯಾಕೆ ಮಾಡಬಾರ್ದು? ಯು ಕ್ಯಾನ್ ಕ್ವೆಶ್ಚನ್ ಮೀ, ನಾನು ಇಲ್ಲೇ ಓಡಾಡ್ತಾ ಇರ್ತೀನಿ, ಕ್ವೆಶ್ಚನ್ ಮಾಡಿ. ಯಾಕೆ ಇದನ್ನ ಯಾಕೆ ತಗೋಬೇಕು ಬ್ರೋ, ನಾವು ಇದನ್ನ ತಗೊಂಬೋದಲ್ಲ ಬ್ರೋ, ಕ್ವೆಶ್ಚನ್ ಮಾಡಿ, ಓಕೆನಾ? ಕ್ವೆಶ್ಚನ್ ಮಾಡ್ಬೋದು, ಎಲ್ಲರೂ ಕ್ವೆಶ್ಚನ್ ಮಾಡೋ ರೈಟ್ ಇದೆ, ಓಕೆನಾ? ಕ್ವೆಶ್ಚನ್ ಮಾಡಿ. ನಾನು ಗಿವ್ ಅವೇ ಕೊಟ್ಟೆ ಕೊಡ್ತೀನಿ, ಲಾಸ್ಟ್ 3 ನಾನು ಕೊಟ್ಟೆ ಕೊಡ್ತೀನಿ, ಅದನ್ನ 3 ಕೊಡ್ತೀನಿ. ನಿಮ್ಗೆ ಏನು ಗೊತ್ತಿಲ್ಲ, ಇಷ್ಟೊತ್ತು ಕೇಳಿದೆ ಬ್ರೋ, ನಿಮ್ಗೆ ಏನೋ ಕತೆ ಹೊಡಿತಾ ಇದ್ದೀರಾ ನಂಗೆ ಏನೋ ಗೊತ್ತೇ ಆಗಿಲ್ಲ. ಲಾಸ್ಟ್ ನೀವು ಹೇಳಿದ ಸ್ವಲ್ಪ ಗೊತ್ತಾಯ್ತು ಬ್ರೋ, ನಾನು ಹೋಗಿ ಇನ್ವೆಸ್ಟ್ ಮಾಡ್ಬೋದಾ ಅಂತಾನು ಹೇಳ್ತೀರಾ. ಅದೇ ಅನಾಲಿಸಿಸ್ ಹೆಂಗ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ, ಓಕೆನಾ? ಫಂಡಮೆಂಟಲ್ ಅನಾಲಿಸಿಸ್. ನೀವು ಇವಾಗ ಹೇಳ್ತೀರಾ ಬ್ರೋ ಟೆಕ್ನಿಕಲ್ ನೋಡ್ಬೋದಲ್ಲ ಬ್ರೋ ಅಂತ. ಎಷ್ಟೋ ಜನ ಇವಾಗ ಸ್ಟಾಕ್ ಒಂದು ಇರುತ್ತೆ, ಇವಾಗ ಓಲಾನ ತಗೊಂಡಿದ್ದೇನೆ, ಓಲಾ ಚೆನ್ನಾಗಿ ಹೊಡ್ತಿದ್ಯಾ? ಓಲಾ ಚೆನ್ನಾಗಿ ಹೊಡ್ತಿದ್ಯಾ? ಸೇಲ್ಸ್ ಚೆನ್ನಾಗಿ ಆಗ್ತಿದ್ಯಾ? ಸೇಲ್ಸ್ ಚೆನ್ನಾಗಿ ಆಗ್ತಿಲ್ವಾ? ನಾನೇ ಇವಾಗ ರೋಡಲ್ಲಿ ಹೋದ್ರೆ 10 ವೆಹಿಕಲ್ ಹೋಗುತ್ತೆ ನಾನ್ ನೋಡ್ದಂಗೆ. ಗ್ಯಾರೇಜಲ್ಲಿ ಅಷ್ಟೇ ಇರುತ್ತಾ? ಅದು ಸೆಕೆಂಡ್ ರೀಸನ್. ಅದಾದ್ರೂ ನೀವು ಇವಿ ಚೆನ್ನಾಗಿ ಹೋಗುತ್ತೆ ಅಂತ ಎಷ್ಟು ಜನ ಇನ್ನು ಯೋಚನೆಯಲ್ಲಿ ಇದ್ದೀರಾ ನೀವು? ಇವಿ ಇನ್ನೂ ಓಡುತ್ತೆ, ಫ್ಯೂಚರ್ ಅಲ್ಲಿ ಇದೆ ಅಂತ. ಇದೆ ಅಲ್ವಾ? ಫ್ಯೂಚರ್ ಇದೆ ತಾನೆ? ಫ್ಯೂಚರ್ ಇಲ್ಲ ಅಂತ ಯಾರು ಹೇಳ್ತಿಲ್ಲ, ಫ್ಯೂಚರ್ ಇದೆ ತಾನೆ. ನೀವು ಎಷ್ಟೋ ಇವಾಗ ಓಲಾ, ನೀವು ಎಕ್ಸಾಂಪಲ್ ನಾನು ಹೆಂಗ್ ಗೊತ್ತಾ, ನಾನು ಯಾವಾಗ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವು ಕಂಪ್ನೀಸ್ ಚೂಸ್ ಮಾಡ್ತೀರಾ ಗೊತ್ತಾ? ನೀವು ಕಂಪ್ನೀಸ್ ತಗೋಬೇಕು ಅಂತ ಇದ್ದೀರಲ್ಲ, ಒಂದು ಕ್ಲಿನಿಕಲ್ ಕಂಪನೀಸ್ ಅಂದ್ರೆ ಇವತ್ತು ಚೆನ್ನಾಗಿರುತ್ತೆ, ಇವತ್ತು ನಿಮ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ. ನಾಳೆಗೆ ನೀವು ಇವತ್ತು 100 crores ಕೊಡೋ ಕಂಪ್ನಿ ನಾಳೆ 90 crores ಆಗುತ್ತೆ, ನಾಳೆ 80 crores ಆಗುತ್ತೆ, ನಾಳೆ 60 crores ಆಗುತ್ತೆ, ನಾಳೆ 50 crores ಅಂತ ಕಂಪ್ನಿ ಮೇಲೆ ಯಾವತ್ತೂ ಇನ್ವೆಸ್ಟ್ ಮಾಡಬೇಡಿ. ಎಕ್ಸಾಂಪಲ್ ನೀವು ಅವಾಗಲೇ ಅದಾನಿ ಅಂತ ಇದ್ದೀರಲ್ಲ, ಅದಾನಿ ಕಂಪ್ನಿನೇ ಆಗ್ತಾರ. ಯಾವತ್ತೇನೋ ಅವನು ಕರೆಕ್ಟ್ ಆಗಿ ನಾನು ಏತಾಗಿ ದುಡ್ದಿದ್ದೀನಿ ಅಂತ ಡೈರೆಕ್ಟ್ ಆಗಿ ಎಲ್ಲಾನು ಹೇಳಿದಾನ, ಅಷ್ಟೆಲ್ಲ ಅಲಿಗೇಷನ್ ಮಾಡಿದ್ರು ಅವನು ಏನಾನ ಹೇಳಿದಾನ, ಅವನು ಎಲ್ಲಾನ ರಿಪ್ಲೈ ಮಾಡಿದಾನ, ನಾವು ಮಾಡಿದೀವಿ, ನಾವೇನು ಇಲ್ಲ, ನಾವು ಕ್ಲಿಯರ್ ಆಗಿದ್ದೀವಿ ಎಲ್ಲ ನಾವು ಹೇಳಿದಾನೆ, ಏನೋ ಕಾನ್ಫರೆನ್ಸ್ ಮಾಡ್ತಾ ಇದ್ದಾನೆ ಅವನು. ಅದೇ ತರ ನೀವು ಅವ್ನು ಕ್ಲೈಮ್ ಮಾಡ್ಬೇಕಾದ್ರೆ ನೀವು ರಿಲ್ಯಾಕ್ಸ್ ಅದೇ ತರ ಮಾಡ್ಬೋದಲ್ಲ. ಎಷ್ಟೊಂದು ಜನ ಯಾಕೆ ಮಾಡ್ತಿಲ್ಲ? ಅವ್ನು ಕ್ಲಿಯರ್ ಆಗಿದ್ದಾನೆ ಅಂತ ತಾನೆ, ವೈಟ್ ಪೇಪರ್ ತಾನೆ, ಅವನು ಥಿಂಕ್ ಇದೆ ತಾನೆ ಅದು. ಅದೇ ತರ ಇವಾಗ ಅದಾನಿ ಮನಿ ಲಾಂಡ್ರಿಂಗ್ ಮಾಡ್ತಾರೆ. ಎಷ್ಟೋ ಜನ ಮೇಲೆ ಹೋಗ್ತಿದ್ಯಾ, ಫ್ಲಕ್ಚುಯೇಷನ್ ಆಗ್ತಿದೆ ತಾನೆ ಒಂದು. ಇವಾಗ ನಿಮ್ಗೆ ಒಂದು ಹೇಳ್ತೀನಿ ಗುಡ್ ನ್ಯೂಸ್ ಅಂತ ಎಕ್ಸಾಂಪಲ್. ಇವಾಗ ಅದಾನಿ ಶೇರ್ ಚೆನ್ನಾಗಿ ಹೋಗುತ್ತೆ, ಫಾರ್ ಎಕ್ಸಾಂಪಲ್ ಅವನಿಗೆ ಮರ್ಜರ್ ಮಾಡ್ಕೊತಾನೆ, ಅಂಬಾನಿ ಜೊತೆ ಒಂದು ಡೀಲ್ ಮಾಡ್ತಾ ಇದ್ದಾನೆ ಅಂದಿದ ತಕ್ಷಣ ಎಷ್ಟು ಜನ ಓಕೆ ಅನ್ಸುತ್ತೆ, ವೆರಿ ಗುಡ್, ಸ್ಟಾಕ್ ಮೇಲೆ ಹೋಗುತ್ತೆ, ಹೊಸ ನಾಲೆಜ್ ಚೆನ್ನಾಗಿದೆ ಒಂದು. ಅವ್ನು ಇವಾಗ ಎಕ್ಸಾಂಪಲ್ ಅವನೇ ಇವಿ ತಗೊಂಬಂದಪ್ಪ, ಎಷ್ಟು ಜನ ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀರಾ? ಅದಾನಿಯಲ್ಲಿ ಇವಿಗೆ ಬರ್ತಾ ಇದ್ದಾನೆ, ಎಷ್ಟು ಜನ ರೆಡಿ ಇದ್ದೀರಾ? ಒಬ್ರು ಇಲ್ಲ ನೋಡಿ, ನಂಬಿಕೆ ಇಲ್ಲ ಯಾರಿಗೂ ಇವಿ ಮೇಲೆ. ಅಷ್ಟು ಸಬ್ಸಿಡಿ ಕೊಟ್ಟರು ನಂಬಿಕೆ ಇಲ್ಲ ಯಾರಿಗೂ, ಕಳ್ಕೊಂಡ್ಬಿಟ್ಟಿದ್ದಾರೆ ತಾನೆ. ಅದೇ ನಾನು ಏತರ್ ಅಂದಿದ ತಕ್ಷಣ ಎಷ್ಟು ಜನ ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀರಾ? ಏತರ್ ಕಂಪ್ನಿ ಓಲಾ ಬರೋಕ್ಕಿಂತ ಮುಂಚೆ ಇದೆ ಬ್ರೋ, ಅದನ್ನ ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಯಾರು ನಿಜ ಇಲ್ಲ, ಓಕೆ ಡನ್. ನಾನು ಇವಾಗ ಇವಾಗ ಸ್ಟಾರ್ಟ್ ಮಾಡಿ ನೋಡಿ. ಇವಾಗ ಫಂಡಮೆಂಟಲ್ ಅನಾಲಿಸಿಸ್ ಸ್ಕ್ರೀನ್ ಓಪನ್ ಮಾಡಿದ್ರೆ ಎಲ್ಲರೂ ಸ್ಕ್ರೀನ್ ಓಪನ್ ಮಾಡಿದ್ರ? ಸ್ಕ್ರೀನ್ ಅಲ್ಲಿ ಇವಾಗ ರಿಲ್ಯಾಕ್ಸ್ ಅಂತ ಟೈಪ್ ಮಾಡಿ, ರಿಲ್ಯಾಕ್ಸ್ ಅಂತ ಎಷ್ಟಿದೆ ನೋಡಿ ಮಾರ್ಕೆಟ್ ಕ್ಯಾಪ್ ಅವ್ರದ್ದು, ಎಷ್ಟಿದೆ? 17 lakh. ಓಕೆ, ಎಷ್ಟು ಇದೆ ಅನ್ಕೊಳ್ಳಿ ನಿಮ್ ಪ್ರಕಾರ? ಒಬ್ಬೊಬ್ಬರನ್ನ ಹೇಳ್ತೀನಿ 17 lakh ಸಮಥಿಂಗ್ ಏನೋ ಇದೆ, ಓಕೆನಾ? ಅವ್ರ ಮಾರ್ಕೆಟ್ ಅಷ್ಟಿದೆ, ಅವ್ರ ಮಾರ್ಕೆಟ್ ಅಲ್ಲಿ ನಿಮ್ಗೆ ಅದು ಕೆಳಗಡೆ ಒಂದು ಪಿ ರೇಷಿಯೋ ಅಂತ ಕಾಣಿಸ್ತಿದೆ ಗೊತ್ತಾ? ಮಾರ್ಕೆಟ್ ಅಲ್ಲಿ ಅದು ಬಂದು ಮಾರ್ಕೆಟ್ ಕ್ಯಾಪ್ ಅಂದ್ರೆ ಎಷ್ಟು ಅವ್ರ ಹತ್ರ ಫಂಡ್ ಇದೆ ಅಂತ, ಕಂಪ್ನಿ ಎಷ್ಟು ಫಂಡ್ ಇದೆ, ಎಷ್ಟು ನೀವು ಎಕ್ಸ್ಪ್ಯಾನ್ಷನ್ ಮಾಡ್ಕೊಬೋದು ಅದೆಲ್ಲ ಗೊತ್ತಾಯ್ತು ನಿಮ್ಗೆ. ಇವಾಗ ನಾನು ಇಷ್ಟೊತ್ತೇ ಮಾತಾಡಿದೆ, ನಾನು ಇವಾಗ ಕಂಪ್ನಿ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ನಿಮ್ಗೆ ಗೊತ್ತಾಯ್ತು. ಎಕ್ಸಾಂಪಲ್ ಡನ್ ತಾನೆ? ಅಷ್ಟು ಅರ್ಥ ಆಯ್ತು ತಾನೆ ನಿಮ್ಗೆ? ಪಿ ರೇಷಿಯೋ ಪ್ರೈಸ್ ಅರ್ನಿಂಗ್ ರೇಷಿಯೋ. ಇವಾಗ ಅದರಲ್ಲಿ ನಿಮ್ಗೆ 24.8 ಅಂತ ಇದೆ, ಅರ್ಥ ಆಯ್ತಾ? ನೀವು ಒಂದು ಅರ್ನ್ ಮಾಡಕ್ಕೆ ನೀವು ಅದನ್ನ ₹1 ದುಡಿಯೋಕ್ಕೋಸ್ಕರ ನೀವು 24.8 ರೂಪಾಯಿ ಕೊಡ್ತೀರಾ ನೀವು, 24.8 rupees.
₹1. ಇವಾಗ ಫಾರ್ ಎಕ್ಸಾಂಪಲ್ ಏನಂದ್ರೆ ನೀವು ಒಂದು ಲ್ಯಾಂಡ್ ತಗೊಂತೀರಾ, ಲ್ಯಾಂಡ್ ಯಾರ ನೀವು ಕರೆಕ್ಟ್ ಆಗಿ ಫಿಕ್ಸ್ ಮಾಡಿದಾರೆ ನಿಮ್ಗೆ ಇಷ್ಟೇ ಪ್ರೈಸ್ ತಗೊಳ್ಳಿ ಅಂತ, 10 ಲಕ್ಷ ಅಂತ ಇವಾಗ ಇಲ್ಲಿ ಪಕ್ಕದಲ್ಲಿ 1 ಕೋಟಿ ಏನಿದೆ ತಕ್ಷಣ 1 ಕೋಟಿ. ನೀವು ಫ್ಯೂಚರ್ ಥಿಂಕ್ ಮಾಡ್ತೀರಾ, ಇವತ್ತು ಥಿಂಕ್ ಮಾಡ್ತೀರಾ, ಯಾರು ಥಿಂಕ್ ಮಾಡ್ತೀರಾ ಇವತ್ತಿಗೆ, ಯಾರು ಫಿಕ್ಸ್ ಮಾಡಲ್ಲ. ಅದೇ ತರ ಇವರು ಫಿಕ್ಸ್ ಮಾಡಲ್ಲ, ಫ್ಯೂಚರ್ ಡೇಟ್ಗೆ ನೀವು ತಗೋತಾ ಇದ್ದೀರಾ ದುಡ್ಡನ್ನ. ಓಕೆನಾ? ನೀವು ₹1 ದುಡಿಯೋಕ್ಕೋಸ್ಕರ ₹24. ಇದು ಗುಡ್ ಕಂಪನಿ. ಯಾಕಂದ್ರೆ ನಾವು ಯಾವಾಗಲೂ PE ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ PE ರೇಷಿಯೋ ಕೇಳ್ಬೇಕು. ಫಂಡಮೆಂಟ್ ಇವಾಗ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಜನ ಮಾಡ್ಕೊಂಡ್ ಬಂದಿದ್ದೀರಾ PUC ಇಂದ? ಎಲ್ಲರೂ ಮಾಡಿದಿರ್ತಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಏನು ಅಂತ ಬರುತ್ತಾನೆ. ಫಸ್ಟ್ ಸ್ಟಾರ್ಟ್ ಆಗೋದು ಏನು ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ? ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಇಂದ ಸ್ಟಾರ್ಟ್ ಆಗುತ್ತಾ? ನಾನು ಟ್ರೇಡಿಂಗ್ ಅಕೌಂಟ್ ಕೇಳ್ತಿಲ್ಲ ನಾನು. ಬ್ಯಾಲೆನ್ಸ್ ಇನ್ಕಮ್ಸ್ ಬ್ಯಾಲೆನ್ಸ್ ನಾರ್ಮಲ್ ಆಗಪ್ಪ, ನಾರ್ಮಲ್ ಏನ್ ಲ್ಯಾಂಗ್ವೇಜ್? ಸ್ಯಾಲರಿ ಬರುತ್ತೆ ಇದ್ರೊಳಗೆ. ಸೇಲ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೇಲ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಕೇಳಬಹುದು ನಾನು ಸ್ವಲ್ಪ. PA ಅಲ್ಲಿ ಯಾವಾಗಿದ್ರು ಒಂದ್ತಲೆ ಇಟ್ಕೊಳ್ಳಿ, ಸೇಲ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಕಂಪ್ನಿಗೆ ಏನ್ ಬೇಕಾಗಿರೋದು? ಸೇಲ್ಸ್ ಮಾಡ್ರೆ ತಾನೇ ದುಡ್ಡು ಬರೋದು. ನಾನು ಹಂಗೆ ದುಡ್ಡು ಬಂದ್ಬಿಡುತ್ತಾ? ಎಲ್ಲೂ ದುಡ್ಡು ಬರಲ್ಲ. ಸೇಲ್ಸ್ ಇಂದ ಸ್ಟಾರ್ಟ್ ಆಗೋದು ನೋಡಿ. ಸೇಲ್ಸ್ ನೋಡಿ ಡೇಟಾ ನಾನು ಅವಾಗ ಹೇಳಿದೆ, ಡಾಕ್ಟ್ರು ನಿಮ್ಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ಬೇಕಾದ್ರೆ ಪಾಸ್ಟ್ ಡೇಟಾಸ್ ನೋಡ್ತಾರೆ ಅಂತ. ಓಕೆನಾ? ಪಾಸ್ಟ್ ಡೇಟಾಸ್ ನೋಡಿ, ಅವ್ರು ಎಷ್ಟೆಷ್ಟು ಯಾವ ತರ ಗ್ರೋತ್ ಆಗಿದೆ ನೀವೇ ನೋಡಿ. 1 lakh ನಿಮ್ ಫೋನ್ ಇದೆ, ನೀವೇ ಚೆಕ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ನೋಡಿ, ನೀವೇ ನಾರ್ಮಲ್ ಆಗಿ ಫೋನ್ ಅಲ್ಲೇ ಇದೆ ನೋಡಿ. ನಿಮ್ದೆ ಕೆಳಗಡೆ ಒಂದ್ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ನಿಮ್ಗೆ ಎಲ್ಲ P&L ಬರುತ್ತೆ. ನೋಡಿದ್ರಾ? ಅಲ್ಲಿ ಕೆಳಗಡೆ ನಿಮ್ಗೆ ಯಾವ್ದು ಎಕ್ಸ್ಪೆನ್ಸಸ್ ಇದೆ, ಎಕ್ಸ್ಪೆನ್ಸಸ್ ಫಸ್ಟ್ ಸೇಲ್ಸ್ ನೋಡಿ. ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಬರ್ತಿದ್ಯಾ? ಇನ್ಕ್ರೀಸ್ ಆಗ್ತಿದೆ ತಾನೆ. ನಿಮ್ಗೆ ಲಾಸ್ಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಂತ ಕಾಣಿಸ್ತಿದೆ ನೋಡಿ. ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ ನೋಡಿ ನಿಮ್ಗೆ ನೆಟ್ ಪ್ರಾಫಿಟ್ ತಾನೆ. ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿದ್ಯಾ ಕಮ್ಮಿ ಆಗ್ತಿದ್ಯಾ? ಸ್ಟೇಬಲ್ ಕಂಪ್ನಿ ತಾನೆ ಅದು, ಸ್ಟೇಬಲ್ ತಾನೆ. ಆದ್ರೆ EPS ಅಂತ ಒಂದು ವರ್ಡ್ ಇದೆ ನೋಡಿ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ ತಕ್ಷಣ ನಿಮ್ಗೆ ಒಂದು ವರ್ಡ್ ತಿಳ್ಕೊಬೇಕು, ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀರಿ ಅಂತ. ಡಿಕ್ಟರ್ ಅಲ್ಲ, ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀರಾ. ಓಕೆನಾ? ನೀವು ಕೂಡ ಓನರ್ ಆಫ್ ದಿ ಕಂಪ್ನಿ. ನೀವು ಅವಾಗಿಂದ ಯಾವಾಗಲೂ ಓದಿರ್ತೀರಾ, ಈಕ್ವಿಟಿ ಶೇರ್ ಇನ್ವೆಸ್ಟ್ ಮಾಡಿದ್ರೆ ಓನರ್ ಆಫ್ ದಿ ಕಂಪ್ನಿ. ಬ್ಯಾಂಕ್ ಮಾಡಿದಿರ ಅದನ್ನ, ಅದೇ ತರ ಅದು ಕೂಡ ನೀವು ಓನರ್ ಆಫ್ ದಿ ಕಂಪ್ನಿ. 1 ಶೇರ್ ತಗೊಂಡ್ರೆ ನೀವು ಓನರ್ ಲೆಕ್ಕಕ್ಕೆ. ಮೀನ್ಸ್ ಏನಂದ್ರೆ ನೀವು 25%, 30% ಅಷ್ಟು ಶೇರ್ ಅಂದ್ರೆ ಕ್ಯಾಪಿಟಲೈಸೇಷನ್ ಇರುತ್ತಲ್ಲ, ಕ್ಯಾಪಿಟಲ್ ಮಾರ್ಕೆಟ್. ಅವಾಗ ಎಷ್ಟು ಅಮೌಂಟ್ ಇತ್ತಲ್ಲ 17 ಲಕ್ಷ, ಅದ್ರಲ್ಲಿ 10%, 25% ಅಂದ್ರೆ ನಿಮ್ ಬೋರ್ಡ್ ಕರೀತಾರೆ ನಿಮ್ಗೆ. ನೀವು ಇಷ್ಟು ಇನ್ವೆಸ್ಟ್ ಮಾಡಿ, ನೀವು ಇಷ್ಟು ಮಾಡಿ, ನಿಮ್ಗೆ ಏನೋ ಡಿಸಿಷನ್ ತಗೋಬೇಕಾದ್ರೆ ಮಾತಾಡ್ತಾರೆ. ಓಕೆನಾ? ಇವಾಗ ಗೊತ್ತಾಯ್ತು ನಿಮ್ಗೆ ನೆಟ್ ಪ್ರಾಫಿಟ್ ಅಷ್ಟಿದೆ ಅಂತ ಗೊತ್ತಾಯ್ತು. ಇಷ್ಟು ಗೊತ್ತಾಯ್ತಲ್ಲ. EPS ಬಂದಿದೆ ಗೊತ್ತಾ? EPS ಅಂತ. EPS ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾ? ಯಾಕಾದ್ರು ನಾರ್ಮಲ್ ನೆಟ್ ಪ್ರಾಫಿಟ್ ಬಂದಿರುತ್ತಲ್ಲ, ಇವಾಗ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅವಾಗ ಕ್ಯಾಪಿಟಲೈಸೇಷನ್ ನೋಡಿದ್ರಲ್ಲ ನೀವು, ಅವೆರಡು ಡಿವೈಡ್ ಮಾಡಿದಾಗ ನಿಮ್ಗೆ EPS ಬರುತ್ತೆ. ಎಷ್ಟು ರೂಪಾಯಿಗೆ ಅವರು ಫೇಸ್ ವ್ಯಾಲ್ಯೂ ₹10 ಎಲ್ಲರೂ ಮಾಡೋದು. ಓಕೆನಾ? ₹10 ಮಾಡಿರ್ತಾರೆ, ಅದನ್ನ ಡಿವೈಡ್ ಮಾಡಿದ್ರೆ ನಮ್ಗೆ EPS. ನೀವು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡ್ರೆ ಕ್ಯಾಲ್ಕುಲೇಷನ್ ಏನೋ ಹೋಗ್ಬೇಡಿ, ನಿಮ್ ಕನ್ಕ್ಲೂಷನ್ ಬೇಕು ನನಗೆ ಗೊತ್ತು. ನಾರ್ಮಲ್ ಆಗಿ ಹೇಳ್ತೀನಿ. EPS 13.70. ಓಕೆ, ಅದನ್ನ ನೀವು 13.70 ನಿಮ್ P ರೇಷಿಯೋ ಅವಾಗ ಇರ್ತಾರೆ 24.8 ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಶೇರ್ ವ್ಯಾಲ್ಯೂ ಬರುತ್ತೆ. ನಾರ್ಮಲ್ ಆಗಿ ಇವಾಗ ಎಷ್ಟು ಕೊಡ್ತಿದೆ ಕೇಳ ಮಾಡೋಣ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಫುಲ್ ಸ್ಕ್ರೋಲ್ ಮಾಡಿ ಮೇಲೆ ನೋಡಿ ಎಷ್ಟಿದೆ. 1000 ಅಷ್ಟೇ ಬರುತ್ತೆ ನೋಡಿ. ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ಬರುತ್ತೆ. ಓಕೆನಾ? ನಿಮ್ ನೆಗೆಟಿವ್ ಅಲ್ಲಿ ಇದ್ರೆ, ಇವಾಗ ನೀವು ಕಂಪ್ನಿ ಪ್ರಾಫಿಟ್ ಅಲ್ಲಿ ನೆಗೆಟಿವ್ ಅಲ್ಲಿ ಇದ್ರೆ EPS ಕೂಡ ನೆಗೆಟಿವ್ ಅಲ್ಲಿ ಇರುತ್ತೆ. EPS ಎಲ್ಲಿ ಕೊಡ್ತಾರೆ ಅವರು? ಪ್ರಾಫಿಟ್ ಇಲ್ಲ ಅಂದ್ರೆ ಎಲ್ಲಿಂದ EPS ಬರುತ್ತೆ ತಾನೆ? ಎಲ್ಲೂ ಕೊಡಕ್ ಆಗಲ್ಲ. ಅದೊಂದು P ರೇಷಿಯೋ ಯಾವಾಗ್ಲೂ ಒಂದು ತಲೆ ಇಟ್ಕೊಂಡ್ಬಿಡಿ. ನಿಮ್ಗೆ ಏನು ಗೊತ್ತಿಲ್ಲ, ಲೇಮ್ ಲ್ಯಾಂಗ್ವೇಜ್ ನಾರ್ಮಲ್ ಆಗಿ ಇಟ್ಕೊಳ್ಳಿ. P ರೇಷಿಯೋ 25 ಗಿಂತ ಕೆಳಗಿರ್ಬೇಕು. ಡನ್? ಒಂದು ರೂಲ್ ಗೊತ್ತಾಯ್ತಾ? ಇವಾಗ ಕ್ಯಾಪಿಟಲ್ ಎಷ್ಟಿರ್ಬೇಕು? ಯಾವಾಗ್ಲೂ ಮಿಡ್ ಕ್ಯಾಪ್ ಇದೆ, ಸ್ಮಾಲ್ ಕೇಸ್ ಯಾವಾಗ್ಲೂ ಕಮ್ಮಿ ಇರುತ್ತೆ. ಮಿನಿಮಮ್ ಯಾವಾಗ್ಲೂ ಒಂದು ಲ್ಯಾಕ್ ಒಳಗಿರುತ್ತೆ. ಇವಾಗ ಒಬ್ಬೊಬ್ರು 800 ಇರುತ್ತೆ. ಚಿಕ್ಕ ಕಂಪ್ನಿಗಳು ಸ್ಟಾರ್ಟ್ಅಪ್ಸ್ ಇವಾಗ ಬಂದಿರ್ತಾವ, ಅವರೆಲ್ಲ ಅವ್ರದೆಲ್ಲ ಕಮ್ಮಿ ಇರುತ್ತೆ. ಇದೆಲ್ಲ ದೊಡ್ಡ ಕಂಪ್ನಿ. ಒಂದು Nifty 50 ಅಲ್ಲಿ ಇದಾರೆ, ದೊಡ್ಡ ಕಂಪ್ನಿ ಅನ್ನತಾನೆ ಅವ್ರು ಇರೋದು. Nifty 50 ಟಾಪ್ 50 ಕಂಪ್ನೀಸ್ ಅಂದ್ರೆ ದುಡ್ಡು ಚೆನ್ನಾಗಿ ಕ್ಯಾಶ್ ಇದೆ, ಅವ್ರ ಹತ್ರ ಅಮೌಂಟ್ ಇದೆ ಅಂತ. ಓಕೆನಾ? ನಿಮ್ಗೆ P ರೇಷಿಯೋ ಅಂದ್ರೆ ಏನು ಅಂತ ಇವಾಗ ಗೊತ್ತಾಯ್ತು. ಓಕೆ, ಏನೋ ಅರ್ಥ ಆಗಿಲ್ಲ ಅದು. P ರೇಷಿಯೋ ಲೆಸ್ ದ್ಯಾನ್ 25 ಇದೊಂದು ನಾಲೆಜ್ ಇಟ್ಕೊಳ್ಳಿ ಸಾಕು. ನೀವು ಅಂತ ಇವಾಗ ಜಾಸ್ತಿ ಇರೋ ಶೇರ್ಸ್ ಬರುತ್ತೆ, ಜಾಸ್ತಿ ಇರೋದು ಬರುತ್ತೆ ನಿಮ್ಗೆ. ಅವಾಗ ನೀವು ನೆಟ್ ಪ್ರಾಫಿಟ್ ಹೆಂಗ್ ಕ್ಯಾಲ್ಕುಲೇಟ್, ನೀವು ಕೆಳಗೋಗಿ 1 ನಿಮಿಷ, ನೀವು ಜಾಸ್ತಿ ಇರೋದು ಇವಾಗ ಕೇಳ್ತೀರಾ ಬ್ರೋ 25 ಜಾಸ್ತಿ ಇದ್ರೆ ಏನ್ ಮಾಡೋದು ಅಂತ. ಕೆಳಗೋಗಿ ಸ್ವಲ್ಪ ಚಾಟ್ ಅದರಲ್ಲಿ P ರೇಷಿಯೋ ಅಂತ ಹೋಗಿ. ಸ್ಕ್ರೀನರ್ ಯಾವಾಗ ನೆನ್ಪಿಕೊಂಡಿದೆ, ಸ್ಕ್ರೀನರ್ ಇಲ್ಲ ಮನಿ ಕಂಟ್ರೋಲ್ ಹೇಳಿದ್ರೆ ಸ್ಕ್ರೀನರ್ ಯಾವಾಗ ಪ್ರಿಫರ್ ಮಾಡ್ತೀರಿ ನಾವು. ಈಸಿ ಇರುತ್ತೆ ನಿಮ್ಗೆ, ಬಿಗಿನರ್ಸ್ಗೆ ಓಕೆ ಅದು. ಅದರೊಳಗೆ ನಿಮ್ಗೆ 1 ಮಂತ್ ಹೋಗಿ ಅಲ್ಲಿ ನಿಮ್ಗೆ ಒಂದು ಲೈನ್ ಬಂದಿದೆ ಗೊತ್ತಾ? ಗ್ರೇ ಲೈನು
ಗ್ರೇ ಲೈನ್ ಬಂದಿದೆ ಗೊತ್ತಾ ಅಲ್ಲಿ ಸೆಂಟ್ರಲ್ಲಿ 1 ಮಂತ್ ಹೋಗಿ 1 ಮಂತ್ 6 ಮಂತ್ ಒಳಗೋಗಿ ಗ್ರೇ ಲೈನ್ ಬಂದಿದ್ಯಾ? ಗ್ರೇ ಲೈನ್ ಗಿಂತ ಮೇಲೆ ಹೋದ್ರೆ ಅದು ಓವರ್ ವ್ಯಾಲ್ಯೂಡ್ ಅಂತ. ನಿಮ್ ಲೇಟ್ ಲ್ಯಾಂಗ್ವೇಜ್ ಇದೆ, ನನ್ ಕ್ಯಾಲ್ಕುಲೇಷನ್ ಬರಲ್ಲ, ಏನೋ ಬರಲ್ಲ ಬ್ರೋ, ನಾವ್ ಯಾವಾಗ ಬೈ ಮಾಡ್ಬೇಕು ಬ್ರೋ, ಹಂಗೆ ನೀವು ಕೇಳೋದು. ಇದೊಂದು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೋಡಿ ಅಲ್ಲಿ ಗ್ರೇ ಲೈನ್ ಗಿಂತ ಜಾಸ್ತಿ ಇದೆ, ಕೆಳಗಿದ್ಯಾ? ಜಾಸ್ತಿ ಇದೆ ತಾನೆ, ಕೆಳಗೆ ಬರ್ತಿದೆ ತಾನೆ, ಅದು ಬರ್ತಿದೆ ತಾನೆ, ಅದು ಕೆಳಗೆ ಬರ್ತಿದೆ ಅಂದ್ರೆ ನಾವು ಓವರ್ ವ್ಯಾಲ್ಯೂ ಇರೋದಲ್ಲ, ಅಂಡರ್ ವ್ಯಾಲ್ಯೂ ಆಗ್ತಿದೆ, ಕಮ್ಮಿ ಬರ್ತಿದೆ. ಸ್ಟಾಕ್ಸ್ ಎಲ್ಲ ಇವಾಗ ಬಿದ್ದೋಗಿದೆ, ಇವತ್ತು ಕೂಡ ಕಮ್ಮಿ ಇದೆ ರೇಟು. ಮೇಲೆ ಸ್ವಲ್ಪ ಕೆಳಗೆ ಮಾಡಿ ನೀವು ಅಲ್ಲಿ ನೋಡ್ಬೋದು, ನೆಗೆಟಿವ್ ಅಲ್ಲಿ ಇದೆ, ಇವತ್ತು ರೆಡ್ ಕಲರ್ ತೋರಿಸುತ್ತೆ ನಿಮ್ಗೆ ವ್ಯಾಲ್ಯೂ ತಾನೆ, ರೆಡ್ ಅಲ್ಲಿ ಇದೆ. ಅಲ್ಲಿ ನೋಡಿ ಇವಾಗ ನೆಗೆಟಿವ್ ಇದೆ, 0.86 ಸಮಥಿಂಗ್ ಏನಿದೆ, ಓಕೆನಾ? 6.4 ಏನಿದೆ, ಅದು ನೆಗೆಟಿವ್ ಅಲ್ಲಿ ಓಡ್ತಿದೆ ಇವತ್ತು ಮಾರ್ಕೆಟ್, ಓಕೆನಾ? ಅಂದ್ರೆ ನೆಗೆಟಿವ್ ಟ್ರೆಂಡ್ ಇದೆ. ಅದು ಕೆಳಗೆ ಬೀಳ್ತಿದ್ದ ಡಿಪ್ ಆಗ್ತಿತ್ತು ತಾನೆ, ನೀವು ಹೇಳ್ತಾನೆ ನೋಡಿದ್ರಿ, ಕೆಳಗೆ ಬರ್ತಿತ್ತು, ಕರೆಕ್ಟಾ? ಏನಂದ್ರೆ ಸ್ಟಾಕ್ ಇನ್ನು ಕೆಳಗೆ ಹೋಗುತ್ತೆ, ಆ ಟೈಮಲ್ಲಿ ಪರ್ಚೇಸ್ ಮಾಡಬೇಕು, ಕೆಳಗೆ ಹೋಗೋ ಟೈಮಲ್ಲಿ ಪರ್ಚೇಸ್ ಮಾಡಬೇಕು, ಓಕೆನಾ? ಒಂದು ಪಿ ರೇಷಿಯೋ ಇದೊಂದು ಕಲ್ತ್ಕೊಂಡ್ಬಿಟ್ರೆ ಏನು ಇಲ್ಲ ಗುರು, ನಾನೇ ಹೇಳ್ತೀನಿ, ಇದೊಂದು ಕಲ್ತ್ರೆ ದಿಸ್ ಈಸ್ ದ ಏನಂತ ಹೇಳಿದ್ರೆ ಅದಕ್ಕೆ ಬೂನ್ ಅಂತಾರಲ್ಲ. ಎಷ್ಟೋ ಜನ ನಮ್ಮ ನಾಲೆಜ್ ಇಲ್ಲ ಸ್ಟಾಕ್ ಮಾರ್ಕೆಟ್ ಇಲ್ಲ, ಎಷ್ಟೋ ಜನ ಬಂದಿರೋ ನಂಗೆ ಸ್ಟಾಕ್ ಮಾರ್ಕೆಟ್ ಏನೂ ಗೊತ್ತೇ ಇಲ್ಲ, ನಾನು ಇನ್ವೆಸ್ಟ್ ಮಾಡಕ್ ನಂಗೆ ಇಷ್ಟ, ಓಕೆನಾ? ಇದೊಂದು ಕಲ್ತ್ಕೊಳ್ಳಿ. ಇದೊಂದು ನಿಮ್ ಪಿ ರೇಷಿಯೋ, ಪ್ರೈಸ್ ಅರ್ನಿಂಗ್ ರೇಷಿಯೋ ಗೊತ್ತಾಯ್ತಾ? ಇದಿಷ್ಟು ಇದೆರಡು ಗೊತ್ತಾಯ್ತಾ? 25 ಗಿಂತ ಕೆಳಗಿರ್ಬೇಕು, ಇಟ್ ಇಸ್ ಎ ಬಿಗ್ ಗುಡ್ ಕಂಪ್ನಿ, ಓಕೆನಾ? 25 ಇವಾಗ ಇದು ಡಿಪ್ ನೋಡ್ಬೇಕು, ಜಾಸ್ತಿ ಇದ್ರೆ ಓಕೆ. ಇದನ್ನ ಕಲ್ತ್ಕೊಂಡ್ರಿ. ಇದನ್ನ ಕಲ್ತ್ಕೊಂಡ್ರೆ ಬುಕ್ ವ್ಯಾಲ್ಯೂ ಅಂತ ಇದೆ ಗೊತ್ತಾ? ಬುಕ್ ವ್ಯಾಲ್ಯೂ ಅದು ಪಕ್ಕದಲ್ಲೇ ಬುಕ್ ವ್ಯಾಲ್ಯೂ ಅಂತ ಇರುತ್ತೆ ನೋಡಿ, ಕಾಣಿಸ್ತಲ್ಲ? ಬುಕ್ ವ್ಯಾಲ್ಯೂ ಏನಂದ್ರೆ ಇವಾಗ ಅಲ್ಲಿ 606 ಇದೆ. ಸ್ಟೇಟ್ಮೆಂಟ್, ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇರುತ್ತಲ್ಲ, ಒಂದು ಬುಕ್ ಅವ್ರು ಕ್ಯಾರಿ ಮಾಡಿರ್ತಾರಲ್ಲ, ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಹತ್ರ 606 rupees ಇದೆ. ಬಟ್ ಇವಾಗ ವ್ಯಾಲ್ಯೂ ಬಂದು ಅದು ಡಬಲ್ ಆಗಿದೆ. ನಮಗೂ ಇವಾಗ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೂ ಡಬಲ್ ಆಗಿರೋದಲ್ವಾ? ಕರೆಕ್ಟ್ ಅಲ್ವಾ? ಇನ್ವೆಸ್ಟ್ಮೆಂಟ್ ಡಬಲ್ ಆಗಿರೋದಲ್ವಾ? ಅದೇ ತರ ಅವ್ರ ಹತ್ರನೇ ಅಷ್ಟಿದೆ, ಅವರು ಎಲ್ಲಾ ಲಾಸ್ ಹೋದ್ರು ಅವ್ರ 606 rupees ಕೊಡಕ್ಕೆ ರೆಡಿ ಇದಾರೆ ಅವ್ರು ಇನ್ನು ಒಬ್ಬೊಬ್ರಿಗೆ. ಅದೇ ತರ ಇವಾಗ 606 rupees ಇದ್ರೆ ಡಬಲ್ ಆಗಿದೆ, ಅಷ್ಟು ಶೇರ್ ಡಬಲ್ ಆಗಿದೆ ಅಂತ ಅಷ್ಟೇ. ನಿಮ್ ಪಿ ರೇಷಿಯೋ ಒಂದು ನೀಟಾಗಿ ತಿಳ್ಕೊಳ್ಳಿ ಫಸ್ಟ್, ಯಾವಾಗ ಹೇಳೋದು. ಅದಾಗಿದ ತಕ್ಷಣ ಕೆಳಗಡೆ ನಿಮಗೆ ಗ್ರಾಫ್ ನೋಡಿದ ತಕ್ಷಣ ಗೊತ್ತಾಯ್ತು, ಗ್ರಾಫ್ ಮೇಲೆ ಕೆಳಗೆ 1 month 5 months 6 months 1 year 5 year, ಓಕೆನಾ? ಇಷ್ಟು ಅರ್ಥ ಆಯ್ತಾ? ಏನೋ ಡೌಟ್ ಇದೆಯಾ? ಇಷ್ಟು ಗೊತ್ತಾಯ್ತಲ್ವಾ? ಇಷ್ಟು ಗೊತ್ತಾಗಿದ ತಕ್ಷಣ ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ನೋಡಿದ್ ಗೊತ್ತಾಯ್ತಾ ಹೆಂಗೆ ಅಂತ? ಗೊತ್ತಾಯ್ತಾ ಅದನ್ನ ಹೆಂಗ್ ನೋಡೋದು, ಏನ್ ಮಾಡೋದು ಅದಂತ? ನೆಕ್ಸ್ಟ್ ಇವಾಗ ಎಷ್ಟು ಜನ ಡಿಮ್ಯಾಟ್ ಅಕೌಂಟ್ ಇದೆ? ಡಿಮ್ಯಾಟ್ ಅಕೌಂಟ್ ಇದೆ ಅಲ್ಲ? ನೀವೆಲ್ಲ ಓಪನ್ ಮಾಡ್ಬೋದು, ಬಟ್ ಇಲ್ದವರು ನೀವು ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ತೋರಿಸ್ತೀನಿ ನಿಮ್ಗೆ, ಮನೆಗೆ ಒಂದ್ಸರಿ ಚೆಕ್ ಮಾಡಿ ಯಾವ ತರ ಅದು ಅಂತ, ಓಕೆನಾ? ಇಂಡಿಕೇಟರ್ಸ್ ಅಂತ ಎಷ್ಟು ಜನ ಕೇಳಿದೀರಾ? ಯಾಕಂದ್ರೆ ನಿಮ್ಗೆ ಮಾಕ್ ಇಂಟರ್ವ್ಯೂ ನಾಳೆ ಇರೋದು ನಿಮ್ಗೆ ಮಾಕ್ ಸ್ಟಾಕ್ ಅಂತ. ಇಂಟ್ರಾಡೇ ಮಾಡ್ತೀರಾ ನೀವು, ಯಾವತ್ತು ನೀವು ಇದ್ ಮಾಡಲ್ಲ, ಏನಪ್ಪ ಲಾಂಗ್ ಟರ್ಮ್ ಗೆಲ್ಲ ಇಡಕ್ಕಾಗಲ್ಲ, LPF ಯೂಸ್ ಮಾಡಕ್ಕಾಗಲ್ಲ. ನಾನು ಇವಾಗ ಓರಿಯಂಟೇಷನ್ ನಾರ್ಮಲ್ ಆಗಿ ಮಾಡಿ ಮುಗಿಸ್ಬಿಡ್ಬೋದಾಗಿತ್ತು. ಬಿಕಾಸ್ ಏನಂದ್ರೆ ಎಲ್ಲ ನಾಲೆಜ್ ಇವಾಗ ಯಾರಿಗೂ ಗೊತ್ತೇ ಇಲ್ಲ ನಿಮ್ಗೆ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ಬೇಕು, ಝೀರೋ, ಏನೋ ಗೊತ್ತಿಲ್ಲ. ಬಟ್ ಇಷ್ಟು ಸಿಂಪಲ್ ಇದು. ಇದಾಗಿದ ತಕ್ಷಣ ಇದಿಷ್ಟು ಗೊತ್ತಾಯ್ತಾ ನಿಮ್ಗೆ? ಪಿ ರೇಷಿಯೋ ಕಂಡಿಡೋದು ಗೊತ್ತಾಯ್ತು. ಪಿ ರೇಷಿಯೋ ಆಗಿದ ತಕ್ಷಣ ಇದೊಂದು ಗೊತ್ತಾಯ್ತು, ಎರಡು ಗೊತ್ತಾಯ್ತಲ್ವಾ? ನಿಮ್ಗೆ ಇವಾಗ ಡಿಮ್ಯಾಟ್ ಅಕೌಂಟ್ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಪ್ಲೀಸ್. ಡಿಮ್ಯಾಟ್ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ, ಓಕೆನಾ? ನಿಮ್ಗೆ ಇದು ಯಾವ್ದು ನಾಲೆಜ್ ನನಗೆ ಬೇಡ, ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆದ್ರೂ ನಾನು ಅನ್ ಮಾಡ್ಬೇಕು. ಮ್ಯೂಚುವಲ್ ಫಂಡ್ ಇಸ್ ದ ಆಪ್ಷನ್. ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಯಾವ್ದು ಇನ್ವೆಸ್ಟ್ ಮಾಡೋ, Nifty 50 ಅವಾಗಿಂದ ಹೇಳ್ಕೊಂಡೆ, ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ, ಅದಕ್ಕೆ ಇನ್ವೆಸ್ಟ್ ಮಾಡ್ಬೋದು, ಓಕೆನಾ? ಸೆಕೆಂಡ್ ಮಿಡ್ ಕ್ಯಾಪ್ ಕಂಪನಿ, ಸೆನ್ಸೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, 150 ಟಾಪ್ 150 ಕಂಪನೀಸ್. ಸ್ಮಾಲ್ ಕ್ಯಾಪ್ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇರುತ್ತಲ್ಲ, ಅದಕ್ಕೂ ಇನ್ವೆಸ್ಟ್ ಮಾಡ್ಬೋದು, ಓಕೆನಾ? ಅಲ್ಲೇ ನೀವು ಮ್ಯೂಚುವಲ್ ಫಂಡ್ ಅಂತ ಟೈಪ್ ಮಾಡಿದ್ರೆ ನೀವು ಇನ್ವೆಸ್ಟ್ ಮಾಡ್ಬೋದು. ಇವಾಗ ನಾನು ಏನ್ ಗೊತ್ತಾ, ನಿಮ್ಗೆ ಏನ್ ಬೇಕಂದ್ರೆ ಲಾಸ್ಟ್ಗೆ ಒಂದೇ ಒಂದು ಹೇಳ್ತೀನಿ, ಲಾಸ್ಟ್ಗೆ ಯಾವ ತರ ನೀವು ಮಾಡ್ಬೇಕು ಅಂತ ನೀವು ಹೇಳ್ಕೊಡ್ತಾರೆ. ನೀವು ಹೆಂಗಂದ್ರೆ ನಾಡಿದ್ದು ನೀವು ಮಾಕ್ ಸ್ಟಾಕ್ ಅಲ್ಲಿ ಯಾವ ತರ ಅನ್ ಮಾಡ್ಬೇಕು, ಯಾವ ತರ ನೀವು ಕಲಿಬೇಕು. ನೀವು ವರ್ಚುವಲ್ ಪೇಪರ್ ಟ್ರೇಡಿಂಗ್ ಅಂದ್ರೆ ಫ್ರಂಟ್ ಪೇಜ್ ಅಂತ ಒಂದು ಆ್ಯಪ್ ಇದೆ. ನಾನು ಅವಾಗಲೇ ನಿಮ್ಗೆ ಇನ್ಸ್ಟ್ರಕ್ಷನ್ ಬಂದಿರ್ಬೇಕಲ್ಲ ಎಷ್ಟೊಂದು ಜನಕ್ಕೆ. ಫ್ರಂಟ್ ಪೇಜ್ ಗೊತ್ತಾಗಿದೆ ಎಲ್ಲರಿಗೂ? ಫ್ರಂಟ್ ಪೇಜ್ ಎಷ್ಟು ಜನ ಮಾಕಲ್ಲಿ ಇದ್ ಮಾಡ್ತಿದ್ದೀರಲ್ಲ, ಇವಾಗ ಬರ್ತಾರೆ ಅಟೆಂಡ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ತಿರೋರಿಗೆ ಎಲ್ಲರೂ ಇನ್ಸ್ಟ್ರಕ್ಷನ್ ಅಲ್ಲಿ ನಿಮ್ಗೆ ಹಾಕಿದ್ದಾರೆ ಫ್ರಂಟ್ ಪೇಜ್ ಅಂತ. ಆ್ಯಪ್ ಅಲ್ಲಿ ನೀವೇನು ದುಡ್ಡೇನು ಕಟ್ಟಂಗಿಲ್ಲ, ಅವರೇ 10 ಲಕ್ಷ ನಿಮ್ಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅಂದ್ರೆ ಡ್ರಾ ಮಾಡ್ಕೊಳಕ್ಕಾಗಲ್ಲ, 10 ಲಕ್ಷ ಕೊಡ್ತಾ ಇದ್ದಾರೆ. 10 ಲಕ್ಷದಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ನಾನು ಸಿಂಪಲ್ ಆಗಿ ಹೇಳಿದೆ, ಎಷ್ಟೋ ಜನ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಕಷ್ಟ, ಇನ್ವೆಸ್ಟ್ ಮಾಡ್ಬೇಕು. ನಾನು ಹೇಳ್ತಾರೆ ಬರೀ ಪಿ ರೇಷಿಯೋ ನೋಡಿನೇ ನೀವು ಇನ್ವೆಸ್ಟ್ ಮಾಡ್ಬೋದು. ನೀವು ಹೇಳ್ತೀರಾ ಬ್ರೋ ಇನ್ನು ಎಷ್ಟೊಂದಿದೆ, ಸಮುದ್ರದಲ್ಲಿ ಒಂದು ಲೋಟ ನೀರು ತಗೊಂಡ್ರೆ ಸಾಕು ನಮ್ಗೆ. ಇನ್ವೆಸ್ಟ್ ಎಷ್ಟೊಂದು ಜನ ಮಾಡಿದ್ದಾರೆ ಅದ್ರೊಳಗೂ ಕೂಡ,
ಓಕೆ, ಏನು ಗೊತ್ತಿಲ್ಲ. ನಾನು ನಾರ್ಮಲ್ ಆಗಿ ನಿಮ್ಗೆ ಹೇಳ್ತಾರೆ LPF ಅನ್ನು ಫಾಲೋ ಮಾಡಿ ಸಾಕು ನಾನು ಹೇಳ್ತಾ ಇರೋದು. ಇವಾಗ ನೀವು ಮಾಡ್ತಾ ಇರೋದು ಇಂಟ್ರಾಡೇಗೋಸ್ಕರ ನಾನು ಹೇಳ್ತಾ ಇರೋದು. ನಿಮ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿದೆ, ಟೆಕ್ನಿಕಲ್ ಅನಾಲಿಸಿಸ್ ಅದಕ್ಕೋಸ್ಕರ ನಿಮ್ಗೆ ಸ್ಟಾಕ್ ಇದು ಗ್ರೋ ಓಪನ್ ಮಾಡಿ. ನಿಮ್ಗೆ ನಾರ್ಮಲ್ ಇವಾಗ ಎಷ್ಟು ಡಿಮ್ಯಾಟ್ ಯಾರ ಇದೆ ಡಿಮ್ಯಾಟ್ ಓಪನ್ ಮಾಡಿ. ಡಿಮ್ಯಾಟ್ ಯಾರ ಹತ್ರ ಅಕೌಂಟ್ ಇದೆ ಇಲ್ದಿರೋದು ಪರವಾಗಿಲ್ಲ, ನಾನು ತೋರಿಸ್ಕೊಡ್ತೀನಿ. ನಾರ್ಮಲ್ ಆಗಿ ಇಟ್ಕೊಳ್ಳಿ. ಒಂದ್ ಶೇರ್ ಇವಾಗ ರಿಲಯನ್ಸ್ ಎಕ್ಸಾಂಪಲ್ ತಗೊಳ್ಳಿ. ಎಲ್ಲ ಓಪನ್ ಮಾಡಿದ್ದೀರಾ? ಲಾಗಿನ್ ಇವಾಗ ಅದೇ ಆಗುತ್ತೆ ಲಾಗಿನ್ ಮಾಡಕ್ಕೆ. ಡಿಮ್ಯಾಟ್ ಅಕೌಂಟ್ ಇಲ್ದಿರೋರಿಗೆ ಒಂದ್ ಕೆಲಸ ಮಾಡಿ. ನಾರ್ಮಲ್ ಆಗಿ ನೀವು ಇದನ್ನ ಫ್ರಂಟ್ ಪೇಜ್ ಡೌನ್ಲೋಡ್ ಮಾಡಿ. ಬೇಗ ಫ್ರಂಟ್ ಪೇಜ್ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ರಂಟ್ ಪೇಜ್ ಡಿಮ್ಯಾಟ್ ಇರೋರು ಪರವಾಗಿಲ್ಲ, ಡಿಮ್ಯಾಟ್ ಇರೋರು ಆರಾಮಾಗಿದೆ. ಓಕೆ ಫ್ರೆಂಡ್, ಡಿಮ್ಯಾಟ್ ಇರೋರು ಫ್ರಂಟ್ ಪೇಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಾಗಿನ್ ಎಲ್ಲ ಆಗಕ್ಕೆ ಟೈಮ್ ತಗೊಳುತ್ತೆ. ಡಾಕ್ಯುಮೆಂಟ್ಸ್ ಕೇಳಿದ್ರೆ ನಾವು ಪರವಾಗಿಲ್ಲ, ನೀವೇ ಮಾಡ್ಕೊಳ್ಳಿ, ಕ್ರಿಯೇಟ್ ನೀವೇ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಫ್ರಂಟ್ ಪೇಜ್ ನೋಡ್ಕೊಳ್ಳಿ. ಫ್ರಂಟ್ ಪೇಜ್ ನೀವು ಲಾಂಗ್ ಟರ್ಮ್ಗೆ ಇವಾಗ ಪಿ ರೇಷಿಯೋ ಏನ್ ಕಲ್ತ್ರೋ ಸಾಕದು, ಇನ್ನೇನು ತಲೆ ಕೆಡಿಸ್ಕೊಂಬೇಡಿ. ಲಾಂಗ್ ಟರ್ಮ್ಗೆ ಪಿ ರೇಷಿಯೋ ಕಲ್ತ್ರೆ ಬೇಜಾನಾಯ್ತು. ನೀವೇ ಬೇಕಾದ್ರೆ ಹೋಗಿ ನೀವು ಇನ್ವೆಸ್ಟ್ಮೆಂಟ್ ಇದ್ದಲ್ಲಿ ಹುಡುಕಿ ಬೇಕಾದ್ರೆ ಯಾವ್ದ್ರಲ್ಲಪ್ಪ ಯೂಟ್ಯೂಬ್ ಅಲ್ಲಿ ಹೋಗಿ ನಾನು ಇಷ್ಟೆಲ್ಲ ಹೇಳಿದ್ರೆ ನೋಡ್ತೀರಾ. ಅದ್ರೊಳಗೆ ಅವ್ನು ಹೇಳೋದೇನಂದ್ರೆ ಪಿ ರೇಷಿಯೋ ನೋಡ್ಕೊಳ್ಳಿ ಅಂತಾನೆ ಹೇಳೋದು. ನಾರ್ಮಲ್ ಆಗಿ ಪಿ ರೇಷಿಯೋ ಇಸ್ ದ ಬೆಸ್ಟ್ ಒನ್. ಅದ್ ಬಿಟ್ರೆ ನೀವೇನಾದ್ರೆ ಕ್ಯಾಪಿಟಲೈಸೇಷನ್ ನೋಡಿ. ಏನಾದ್ರೆ ನೀವೇನೋ ಯಾವಾಗಲೂ ಏನ್ ಹೇಳ್ತೀನಿ ಅಂದ್ರೆ ನಾರ್ಮಲ್ ಆಗಿ ಜಾಸ್ತಿ ಬೈ ಮಾಡ್ತಾ ಇರ್ತೀರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕೋಕೋಕೋಲಾ ಜಾಸ್ತಿ ಬೈ ಮಾಡ್ತಿದ್ರೆ ಕೋಕೋಕೋಲಾ ಕಂಪನಿ ಎಕ್ಸಾಂಪಲ್ ವರುಣ್ ಬೆವರೇಜಸ್ ಅಂತ ಇದೆ. ಅದೇ ಇಂಡಿಯಾದಲ್ಲಿ ಮಾಡೋದು. ಏನಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡೋದು ಇಂಡಿಯಾದಲ್ಲಿ ಅವರೇ, ವರುಣ್ ಬೆವರೇಜಸ್. ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿ ಜಾಸ್ತಿ ಜನ ಅದನ್ನ ಬೈ ಮಾಡ್ತೀನಿ. ನೀವು ಯಾವಾಗ ಎಲ್ಲೇ ಹೋದ್ರು ಏನು ಅದು ಜಾಸ್ತಿ ಏನ್ ಸೇಲ್ ಆಗ್ತಿದೆ ಅದನ್ನ ನೋಡಿ ಇನ್ವೆಸ್ಟ್ ಮಾಡಿ. ಇವಿ ಜಾಸ್ತಿ ತಗೊಂಡ್ರೆ ಇವಿ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಅಂದ್ರೆ ಲಾಂಗ್ ಟರ್ಮ್ ಬಿಡ್ತಾ ಇದ್ರೆ ಇನ್ವೆಸ್ಟ್ ಮಾಡಿ, ನಿಮ್ಗೆ ಪ್ರಾಫಿಟ್ ಸಿಗುತ್ತೆ. ಇವಾಗ ಫ್ರಂಟ್ ಪೇಜ್ ಆಯ್ತಾ? ಇನ್ವೆಸ್ಟ್ ಮಾಡಿದ್ರ, ಸಾರಿ ಡೌನ್ಲೋಡ್ ಮಾಡಿದ್ರ? ಡಿಮ್ಯಾಟ್ ಇದೆ ಅದತ್ರ. ಡಿಮ್ಯಾಟ್ ಇರೋರು ಓಪನ್ ಮಾಡ್ಕೊಂಡ್ರ? ಅದರೊಳಗೆ ನಾರ್ಮಲ್ ಆಗಿ ರಿಲಯನ್ಸ್ ಅಂತಾನೆ ಹೊಡೀನಿ. ರಿಲಯನ್ಸ್ ಕಂಪನಿ ಫ್ರಂಟ್ ಪೇಜ್ ಅಲ್ಲಿ ಲಾಗಿನ್ ಆಗ್ಬೇಕಾದ್ರೆ ನಾರ್ಮಲ್ ಫೋನ್ ನಂಬರ್ ಹೊರಟು ಲಾಗಿನ್ ಆಗಿ ಅಷ್ಟೇ, ಏನಿಲ್ಲ. ಒಂದು OTP ಬರುತ್ತೆ, OTP ಹಾಕಿ ನಿಮ್ ನೇಮ್ ಹಾಕಿ ಅಷ್ಟೇ, ಇನ್ನೇನು ಬೇಡ. ಅದಕ್ಕೆ ಇನ್ನೇನು ಡಾಕ್ಯುಮೆಂಟ್ಸ್ ಏನು ಕೇಳಲ್ಲ ನಿಮಗೆ. ಡಿಮ್ಯಾಟ್ ಅಲ್ಲಿ ಎಲ್ಲ ಕೇಳುತ್ತೆ, ನೀವು ಅದನ್ನು ಕೇಳ್ಬೋದು. ಸೆಕ್ಯೂರ್ ಆಗಿರುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಗೌರ್ಮೆಂಟ್ ಅಲ್ಲಿ ಆಧಾರ್ ಕಾರ್ಡ್ ಕೊಡಕ್ಕೆ ರೆಡಿ ಇದೀರಾ, ಇದು ಕೊಡಕ್ಕೆ ರೆಡಿ ಇಲ್ವಾ? ನಾರ್ಮಲ್ ಮಾಡ್ಕೊಳ್ಳಿ. ಫ್ರಂಟ್ ಪೇಜ್ ಆಯ್ತಾ? ಅದ್ರಲ್ಲಿ ಸ್ಟಾಕ್ ಹೋದ್ರಾ? ಯಾವ್ದಾರ ಒಂದು ಸ್ಟಾಕ್ ಹೇಳಿದೀನಿ, ನಿಮ್ಗೆ ಇಷ್ಟ ಬಂದ ಸ್ಟಾಕ್. ಇವಾಗ ರಿಲಯನ್ಸ್ ಟೈಪ್ ಮಾಡಿದ್ರಾ? ನಾನು ಇಂಟ್ರಾಡೇ ಹೇಳ್ಕೊಡ್ತಾ ಇದೀನಿ. ಇವಾಗ ಎಷ್ಟೊಂದು ಜನ ಕೇಳ್ತೀರಾ ನೀವು ದುಡ್ಡು ಮಾಡೋದಕ್ಕೆ. ಇಂಟ್ರಾಡೇನೆ ಬಾಯ್ಸ್ಗೆ ಬೆಸ್ಟ್ ಅಂದ್ರೆ ಇಂಟ್ರಾಡೇ ಬಾಯ್ಸ್ಗೆ ಬೆಸ್ಟ್. ಒನ್ ಡೇ ಟ್ರೇಡಿಂಗ್ ಬೆಳಗ್ಗೆ ಮಾಡಿ ಸಾಕ. ಕರೆಕ್ಟಾಗಿ ಯಾವಾಗ ಹೇಳ್ತೀನಿ 9:45 ಸ್ಟಾರ್ಟ್ ಮಾಡಿ. ಯಾಕೆ ಗೊತ್ತಾ? 9 ಮಾರ್ಕೆಟ್ ಓಪನ್ ಆಗುತ್ತೆ ಗೊತ್ತು. ಅರ್ಧ ಗಂಟೆ ಬೇಕಲ್ವ? ಎಲ್ಲರೂ ನಮ್ ದೊಡ್ಡ ಬಾಸ್ಗಳು ಇರ್ತಾರೆ ಗೊತ್ತಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅವರೆಲ್ಲ ಅಲ್ಲಾಡ್ಕೊಂಡ್ ಬರಕ ಟೈಮ್ ಬೇಕಲ್ವಾ? ಬಂದವ್ರು ರೆಡಿಯಾಗಿ ಕೂತ್ಕೊಬೇಕಲ್ವಾ ಅವರು ಕೂಡ. 9:45 ಕರೆಕ್ಟಾಗಿ ಸ್ಟಾರ್ಟ್ ಮಾಡಿ. ಓಕೆ, ನೀವು ಏನ್ ಗೊತ್ತಾ, ನಾಲೆಜ್ ಜಾಸ್ತಿ ಬೇಡ ಎಲ್ಲರಿಗೂ. ಅತಿ ಆಸೆ ನಮ್ಗೆ 10 ರೂಪಾಯಿ ಬಂದ್ಬಿಟ್ರೆ ಇನ್ನೂ 10 ರೂಪಾಯಿ ಜಾಸ್ತಿ ಮಾಡೋಣ ಆಸೆ ಇದೆ ತಾನೆ. ನಮ್ಮ ಇಂಡಿಯನ್ಸ್ ಮೈಂಡ್ ಸೆಟ್ ಹೆಂಗೆ, ಇವತ್ತು 10 ರೂಪಾಯಿಗೆ ನಾಳೆ 20 ರೂಪಾಯಿ ಬರ್ಬೇಕು. ಎಷ್ಟು ಜನಕ್ಕೆ ಇದೆ ಅದು? ಎಲ್ಲರಿಗೂ ಇರ್ತಾನೆ, ಎಲ್ಲರಿಗೂ ಕಾಮನ್ ಅದು. ಇವತ್ತು 10 ರೂಪಾಯಿಗೆ ನಾಳೆ 20 ರೂಪಾಯಿ. ಯಾರೋ ಫ್ರೀಯಾಗಿ ಕೊಡ್ಬೇಕಂದ್ರೆ ನೀವು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಬೇಕು, ಇನ್ವಾಲ್ವ್ ಆಗ್ಬೇಕು, ಅದ್ರೊಳಗೆ ಮಾಡ್ಲೇಬೇಕು. ಇಂಟರ್ಡೇ ಬಾಸ್ ಯೂಸ್ ಆಗೇ ಆಗುತ್ತೆ. ನೀವು ಗರ್ಲ್ಸ್ ನಿಮ್ಗೆ ಬಿಟ್ಟಿಲ್ಲ, ನಿಮ್ಗೆ ಯೂಸ್ ಆಗುತ್ತೆ. ನೀವು ಇನ್ನೂ ದುಡ್ಡು ನೀವೇ ಜಾಸ್ತಿ ಉಳಿಸ್ತಾರೆ. ಯಾಕಂದ್ರೆ ಫ್ರೀ ಗ್ಯಾರಂಟೀಸ್ ಜಾಸ್ತಿ ನಿಮ್ಗೆ ಬಂದಿರೋದು. ನೀವೇ ಜಾಸ್ತಿ ಉಳಿಸ್ತಾ ಇರೋದು, ನೀವೇ ದುಡ್ಡು ಜಾಸ್ತಿ ಉಳಿಸ್ತಾ ಇರೋದು. ಕರೆಕ್ಟಾ? ನೀವು ಇನ್ವೆಸ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಆಯ್ತಲ್ಲ? ಲಾಗಿನ್ ಆಯ್ತಾ? ಲಾಗಿನ್ ಆಯ್ತಾ? ಆಪಲ್ ವರ್ಷನ್ ಒಂದ್ ಸ್ವಲ್ಪ ಇದು ಆಪಲ್ ಇರೋರ್ಗೆಲ್ಲ ಆಗಲ್ಲ. ಅದೊಂದು ಆಪಲ್ ಇರೋ ಪ್ರೀಮಿಯಂ ಬೇಕಾಗಿರುತ್ತೆ, ಆಂಡ್ರಾಯ್ಡ್ ಬೇಕು. ಅವರೆಲ್ಲ ಲ್ಯಾಪ್ಟಾಪ್ ಯೂಸ್ ಮಾಡ್ಬೋದು. ಓಕೆನಾ? ಆಪಲ್ ಆಗಲ್ಲ, iOS ಸಪೋರ್ಟ್ ಮಾಡಲ್ಲ. ಫ್ರಂಟ್ ಪೇಜ್ಗೆ ಡೌನ್ಲೋಡ್ ಮಾಡ್ಬೋದು, ಬಟ್ ಪ್ರೀಮಿಯಂ ಕೇಳುತ್ತೆ. ಯಾಕಂದ್ರೆ ಸಾಫ್ಟ್ವೇರ್ ಮಂದಿ ಹತ್ರ ಇರೋದು ಐಫೋನ್. ಏನ್ ಮಾಡೋದು? ಅದಕ್ಕೋಸ್ಕರ ಅವ್ರಿಗೆಲ್ಲ ದುಡ್ಡೇ ಬೇಡವಲ್ಲ, ದುಡ್ಡು ಅವ್ರ ಹತ್ರ ಯಥೇಚ್ಛವಾಗಿರುತ್ತೆ, ದುಡ್ಡು ಬೇಡ ಅವ್ರಿಗೆ. ಅದಕ್ಕೋಸ್ಕರ ಪ್ರೀಮಿಯಂ ಬಟ್ ಮಾಡ್ಕೊಂಡ್ರೆ ರಿಯಲ್ ಆಗಿ ದುಡ್ಡು ಹಾಕ್ಬಿಟ್ಟು ಮಾಡ್ಲಿ ಅಂತ ಅವ್ರು ಪ್ರೀಮಿಯಂ ಮಾಡಿರೋದು. ಅದಕ್ಕೋಸ್ಕರ ಓಕೆನಾ? ಮಾಡಿದ್ರ
ನಾರ್ಮಲ್ ಆಗಿ ಆಯ್ತು ಆಂಡ್ರಾಯ್ಡ್ ಎಲ್ಲ ಹೋಗ ನಿಮ್ ಇಂಟ್ರೆಸ್ಟ್ ಏನಿದೆ ನೀವು ಬಿಗಿನ ಏನೋ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದು ಕೊಡಿ, ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಟ್ರೇಡ್ ಲ್ಯಾಬ್ ಅಂತ ಬರುತ್ತೆ ನೋಡಿ, ಸೆಂಟರ್ ಅಲ್ಲಿ ಇರುತ್ತೆ ಟ್ರೇಡ್ ಲ್ಯಾಬ್, ಸಿಗ್ತಾ? ಡಿಮ್ಯಾಟ್ ಅಕೌಂಟ್ ಅಲ್ಲಿ ಡಿಮ್ಯಾಟ್ ಇರೋರು ನಾರ್ಮಲ್ ಆಗಿ ಸ್ಟಾಕ್ ನೇಮ್ ಮಾಡಿರಿ, ನೀವು ಸ್ಟಾಕ್ ನೇಮ್ ಮಾಡಿರಿ, ಏನಿದೆ ಸ್ಟಾಕ್ ನೇಮ್ ಮಾಡಿರಿ ನೀವು. ಇಂಟ್ರೆಸ್ಟ್ ಏನೇ ನೋಡಿ ನೀವು ಸ್ಟಾಕ್ ಬೆಟ್ಸ್ ಅಂತಾನೆ ಹೊಡೀರಿ, ಆಪ್ಷನ್ಸ್ ಅಲ್ಲಿ ಆಲ್ ಅಬೌಟ್ ಇಂಡಸ್ಟ್ರೀಸ್ ಅಂತಾನೆ ಹೊಡೀರಿ, ಗುಜರಾತಿ ಏನೋ ಒಂದು ಹೊಡ್ಬಿಟ್ಟು ನೀವು ಸುಮ್ಮನೆ ಪಾಸ್ ಆಗಿ. ಹಲೋ, ಸ್ಕಿಪ್ ಕೊಡ್ಕೊಂಡು ಹೋಗಿ, ಕಂಟಿನ್ಯೂ. ಬಂದಿಲ್ವಾ ಇನ್ನು? ಬಂದಿಲ್ವಾ? ಫ್ರಂಟ್ ಪೇಜ್ ಯೂಸ್ ಮಾಡೋರಿಗೆ ಬಂತಾ? ಟ್ರೇಡ್ ಲ್ಯಾಬ್ಸ್ ಅಂತ ಇದೆ ಗೊತ್ತಾ? ಟ್ರೇಡ್ ಲ್ಯಾಬ್ ಸೆಕೆಂಡ್ ಆಪ್ಷನ್ ಕೆಳಗಡೆ ಟಾಸ್ಕ್ ಬಾರ್ ಹತ್ರ ಇರುತ್ತೆ ನೋಡಿ, ಕೆಳಗಡೆ ಇದೆನಾ? ಅದರಲ್ಲಿ ನಿಮ್ಗೆ ಅಲ್ಲಿ ನಿಮ್ಗೆ ಆಪ್ಷನ್ ಇದೆ ನೋಡಿ, ಒಂದು ಪೇಜ್ ಆಪ್ಷನ್, ಆಡ್ ಪೇಜ್ ಆಪ್ಷನ್ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ್ದು ಬೇಕೋ ನಿಮ್ ಕಂಪನಿನೇ ಮಾಡಿರಿ. ಡಿಮ್ಯಾಟ್ ಆದ್ರೆ ಡಿಮ್ಯಾಟ್ ಇಕ್ಕೊಳ್ಳಿ. ಓಕೆ, ಡಿಮ್ಯಾಟ್ ನೀವು ಇವಾಗ ಇದು ಹೊಡೆದ್ರಾ, ರಿಲಯನ್ಸ್ ಹೊಡೆದ್ರಾ, ಅಲ್ಲಿ ಇಂಡಿಕೇಟ್, ಅಲ್ಲಿ ನೀವು ಇದು ಕ್ಯಾಂಡಲ್ ಸ್ಟಿಕ್ ಹಾಕೊಳ್ಳಿ, ನಾರ್ಮಲ್ ಆಗಿ ಗ್ರಾಫ್ ಬರುತ್ತೆ ತಾನೇ. ಅದು ಡಿಮ್ಯಾಟ್ ಇರೋದೆಲ್ಲ ಒಂದು ಸ್ವಲ್ಪ ನಾಲೆಜ್ ಇರುತ್ತೆ ಅದ್ರ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಶೂರ್ ಆಗಿ ಗೊತ್ತಿಲ್ಲದವ್ರಿಗೆ. ಇವಾಗ ಫ್ರಂಟ್ ಪೇಜ್ ಅವ್ರಿಗೆ ಆಯ್ತಾ? ಫ್ರಂಟ್ ಪೇಜ್ ಏನಾದ್ರೆ ಡೌಟ್ ಇದೆಯಾ? ಮಾಡಿದ್ರಾ? ಅದರೊಳಗೆ ನೀವು ರಿಲಯನ್ಸ್ ಅಂತಾನೆ ಟೈಪ್ ಮಾಡಿ, ನಿಮ್ಗೂ ಗ್ರಾಫ್ ಬರುತ್ತೆ. ಅದರೊಳಗೆ ಇಂಡಿಕೇಟರ್ ಅಂತ ಮೇಲೆ ಒಂದು ವರ್ಡ್ ಇರುತ್ತೆ ನೋಡಿ, ಇಂಡಿಕೇಟರ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡಿದ್ರ RSI ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಟೈಪ್ ಮಾಡಿ. ಗರ್ಲ್ಸ್ ನೀವು ಕೂಡ ಆಯ್ತಾ? ಏನಾದ್ರು ಡೌಟ್ ಇದ್ರೆ ಹೇಳಿ. ಟ್ರೇಡ್ ಲ್ಯಾಬ್ ಅಲ್ಲಿ ಪೇಜ್ ನಿಂದ ಆಡ್ ಬಟನ್ ಬರ್ತದೆ, ಸೈಡ್ ಅಲ್ಲಿ ಬ್ಲೂ ಕಲರ್ ಒಂದು ಐಕಾನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಸರ್ಚ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು, ಇವಾಗ ರಿಲಯನ್ಸ್ ಟೈಪ್ ಮಾಡಿ. ಆಗ್ತಿದ್ಯಾ ಇಲ್ಲೋ ಹೇಳಿ, ಆಗ್ತಿದ್ಯಾ? ಡಿಮ್ಯಾಟ್ ಅಲ್ಲಿ ಆಗಿದೆ ತಾನೆ? ಫ್ರಂಟ್ ಪೇಜ್ ಅವರು ನೀವು ಟ್ರೇಡ್ ಲ್ಯಾಬ್ ಹೋಗಿದ್ದೀವಿ, ಟ್ರೇಡ್ ಲ್ಯಾಬ್ ಅಲ್ಲಿ ನೀವು ಆಡ್ ಆಪ್ಷನ್ ಕ್ಲಿಕ್ ಮಾಡಿ, ಅದ್ರ ಮೇಲೆ ಅಲ್ಲಿ ನಿಮ್ಗೆ ಸರ್ಚ್ ಆಪ್ಷನ್ ಬರುತ್ತೆ, ಅದ್ರಲ್ಲಿ ರಿಲಯನ್ಸ್ ಅಂತ ಟೈಪ್ ಮಾಡಿ, ಸಿಂಪಲ್. ಅಂತ ನಿಮ್ದು ನೀವು ನಾರ್ಮಲ್ ಬೈ ಮಾಡಿ, ಅವ್ರು 100 ಅಂತಾನೆ ಹಾಕಿ, ಪರವಾಗಿಲ್ಲ, ಏನಾಗಲ್ಲ, ಪ್ರಾಬ್ಲಮ್ ಏನಿಲ್ಲ. ನಿಮ್ಗೆ ಅದು ಬೇಡ ಏನು ಬೇಡ ಅಂದ್ರೆ ನಿಮ್ಗೆ ಹೋಗಿ ಹೋಮಲ್ಲೇ ಸರ್ಚ್ ಮಾಡಿ. ನೀವು ಅದೆಲ್ಲ ಏನೋ ಮಾಡಬೇಡಿ, ಹೋಗಿ ಹೋಮಲ್ಲೇ ಸರ್ಚ್ ಮಾಡಿ, ಸುಮ್ಮನೆ ಸಿಂಪಲ್. ತಲೆ ಕೆಡಿಸ್ಕೊತೀರ ಜಾಸ್ತಿ. ಹೋಗ್ಬೋದ್ರಾ? ಡಿಮ್ಯಾಟ್ ಇಂಡಿಕೇಟರ್ RSI ಒಂದ್ಸರಿ ಕ್ಲಿಕ್ ಮಾಡಿ, 2-3 ಸರಿ ಕ್ಲಿಕ್ ಮಾಡಬೇಡಿ. ಒಂದೇ ಸರಿ ಕ್ಲಿಕ್ ಮಾಡಿದ್ರಾ ಅಲ್ಲಿ ನೀವು ಒಂದು ಗ್ರಾಫ್ ನೋಡ್ತಾ ಇರ್ತೀರಾ ನೋಡಿ. ನಾರ್ಮಲ್ ಆಗಿ ರಿಲಯನ್ಸ್ ಚೆಕ್ ಮಾಡಿದ್ರಾ? ಓಕೆ, ನೀವು ಫ್ರಂಟ್ ಪೇಜ್ ಇಲ್ಲ ಅಂದ್ರೆ ನಾಳೆ ಡಿಮ್ಯಾಟ್ ಅಕೌಂಟ್ ಮಾಡ್ಕೊಂತೀರಲ್ಲ, ಡಿಮ್ಯಾಟ್ ಅಕೌಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದ್ಸರಿ ನಾನು ತಿರ್ಗಾ ಅವತ್ತು ಇನ್ನೊಂದ್ಸರಿ ಬ್ರೀಫಿಂಗ್ ಮಾಡ್ಬೇಕಾಗುತ್ತೆ. ಮಾಕ್ ಸ್ಟಾಕ್ ಅಲ್ಲಿ ಹಾಗೆ ಡೈರೆಕ್ಟ್ ಆಗಿ ಯಾರು ಮಾಡಕ್ಕಾಗಲ್ಲ. ಒಂದ್ಸರಿ ಹೇಳ್ತೀನಿ, ಅವಾಗ ನೀವು ಮಾಡುವಾಗ ಈಸಿ ಆಗುತ್ತೆ. ಬಟ್ ಇದು ಆಪ್ ಅಲ್ಲಿ ನೀವು ಯಾವ ತರ ಮಾಡೋದಂತ ಆಪ್ ಗೊತ್ತಾಯ್ತು. ನೀವು ಆಪ್ ಡೌನ್ಲೋಡ್ ಮಾಡ್ಕೊಂಡಿರಿ, ಅವರೇ 10 lakh ಕೊಡ್ತಾರೆ. ಅದ್ರಲ್ಲಿ ನೀವು ಮಾಡೋದು ಹೆಂಗಿದೆ ನಾನು ಅವತ್ತು ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಬಟ್ ಇವಾಗ ಫಸ್ಟ್ ಡಿಮ್ಯಾಟ್ ಮಾಡ್ಕೊಳ್ಳಿ ಪ್ಲೀಸ್, ಡಿಮ್ಯಾಟ್ ಅಕೌಂಟ್ ಮಾಡ್ಕೊಳ್ಳಿ ಪ್ಲೀಸ್, ಇರೋ ಇಂಡಿಕೇಟರ್ RSI ಹೋದ್ರಾ ಅದರೊಳಗೆ ನಿಮ್ಗೆ ಅದು ಬ್ಯಾಕ್ ಬಂದ ತಕ್ಷಣ ಕೆಳಗಡೆ ಒಂದು ಲೈನ್ ಬಂತು ಗೊತ್ತಾ? ಬಂದಿದೆ ತಾನೆ? ಅದರೊಳಗೆ ಸಿಂಗಲ್ ಆಗಿ ಓಡ್ತಾ ಇರುತ್ತೆ ನೋಡಿ, ಒಂದು ಸಿಂಗಲ್ ಆಗಿ ಒಂದು ಹೋಗ್ತಾ ಇರುತ್ತೆ ನೋಡಪ್ಪ. ಡಿಮ್ಯಾಟ್ ಓಪನ್ ಮಾಡಿದ್ದೀರಾ ಎಲ್ಲರೂ? ಇಲ್ಲಿ ಸಿಂಗಲ್ ಲೈನ್ ಅಲ್ಲಿ ಇದೆ ನೋಡಿ, ವೈಟ್ ಕಲರ್ ಹೋಗ್ತಿದ್ಯಾ ನೋಡಿ ಇಲ್ಲಿ ಒಂದ್ಸರಿ ಫ್ರಂಟ್ ಪೇಜ್ ಅಲ್ಲಿ ನೀವು ಒಂದೊಂದ್ಸರಿ ಅದು ಆಗಲ್ಲ, ಅದಕ್ಕೋಸ್ಕರ ಪರವಾಗಿಲ್ಲ, ನೀವು ಟೆಸ್ಟ್ ಮಾಡೋದು ಗೊತ್ತಾಗುತ್ತೆ. ಡಿಮ್ಯಾಟ್ ಎಲ್ಲ ಬೇಕಾಗುತ್ತೆ. ನೋಡಿದ್ರಾ ಇಲ್ಲಿ ಕೆಳಗಡೆ ಒಂದು ಬಂದಿದೆ ನೋಡಿ, ವೈಟ್ ಲೈನ್ ಕಾಣಿಸ್ತಿದೆ ಎಲ್ಲಾದ್ರು? ವೈಟ್ ಲೈನ್ ಆ ವೈಟ್ ಲೈನ್ ನಮಗೆ 70-30 ರೂಲ್ ಅಂತ. 70-30 ರೂಲ್ ಅಂದ್ರೆ 70 ಹೋಗುತ್ತೆ ಅದು. ನೀವು ಬೇಕಾದ್ರೆ ಬ್ಯಾಕ್ ಪ್ರೀವಿಯಸ್ ಡೇಟಾ ಸರಿ ಹಿಂಗೆ ನೋಡಿ, 70 ಟಚ್ ಆಗಿದ್ರೆ ಕೆಳಗೆ ಬಂದಿರುತ್ತೆ, ವಿಧಾನ ಮೇಲೆ ಫುಲ್ ಹೋಗಿರುತ್ತೆ, ಇಲ್ಲ ಕೆಳಗೆ ಫುಲ್ ಟಚ್ ಆಗಿರುತ್ತೆ. ಕೆಳಗೆ ಟಚ್ ಮಾಡ್ಬೇಕಾದ್ರೆ 30 ಬಂದಾಗ ನೀವು ಯಾವಾಗಲೂ ಪರ್ಚೇಸ್ ಮಾಡಿ. ಓಕೆ, ಇದು ಲಾಜಿಕ್. ಎಲ್ಲರ ಟ್ರೇಡ್ ಮಾಡ್ಕೊಳ್ಳಿ ನೀವು, ಏನಾರ ಮಾಡಿ. ನೀವು ಪಿ ರೇಷಿಯೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲ, ಇದೊಂದು ತಿಳ್ಕೊಳ್ಳಿ ಸಾಕು. ನೀವು ಸ್ಟಾಕ್ ಮಾರ್ಕೆಟ್ ನೀವೇ ಬಿಂದಾಸ್. ನಾನೇ ಹೇಳ್ತೀನಿ, ನೀವು 50% ಕಲ್ತ್ಬಿಡಿ. ಒಂದು ಕಲ್ತಿರ ನೀವು, ಒಂದೇ ಒಂದು RSI ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಓಕೆ,
ನೀವು ಡಿಮ್ಯಾಟ್ ಅವರು ಪ್ಲೀಸ್ ಡಿಮ್ಯಾಟ್ ಮಾಡ್ಕೊಂಡ್ರೆ ನೀವೇ ಹೋಗಿ ಒಂದು ಸ್ಟಾಕ್ ನೀವೇ ನಾನೇ ಹೇಳ್ತೇನೆ ಡಿಮ್ಯಾಟ್ ಅಕೌಂಟ್ ಮಾಡ್ಕೊಳ್ಳಿ. ಒನ್ ಡೇ ಅಷ್ಟೊಂದು ಆಗುತ್ತೆ, 24 hours ಟೈಮ್ ತಗೊಳುತ್ತೆ. ಡಿಮ್ಯಾಟ್ ಅಕೌಂಟ್ ಮಾಡ್ಕೊಳ್ಳಿ, ಅದ್ರಲ್ಲಿ ಯಾವ್ದೋ ಒಂದು ಸ್ಟಾಕ್ ಹೊಡೀರಿ. ಸ್ಟಾಕ್ ಹೊಡೆದಿದ ತಕ್ಷಣ ನಿಮ್ಗೆ ಬರುತ್ತೆ ಗ್ರಾಫ್ ಬರುತ್ತೆ. ಗ್ರಾಫ್ ಓಪನ್ ಮಾಡಿ, ಗ್ರಾಫ್ ಅಲ್ಲಿ ಇಂಡಿಕೇಟರ್ RSI ಅಂತ ಓಕೆ. RSI ಮಾಡಿದ ತಕ್ಷಣ ನಿಮ್ಗೆ ಒಂದು ವೇವ್ ಬಂತು. ಅದ್ರೊಳಗೆ ನಿಮ್ಗೆ 70-30 ಅಂತ ಇರುತ್ತೆ ನೋಡಿ ಸೈಡ್ ಅಲ್ಲಿ ಗ್ರಾಫ್ ಅಲ್ಲಿ ಕಾಣಿಸ್ತಿದ್ಯಾ ಎಲ್ಲರಿಗೂ? ಅಮೌಂಟ್ ಕಾಣಿಸ್ತಿದ್ಯಾ? ನೀವೇ ಬೇಕಾದ್ರೆ ಹಿಂದೆ ನೋಡ್ಬಿಡಿ. ನೀವು ಚೆಕ್ ಮಾಡ್ಬೇಕು ಅಂದ್ರೆ ನಾನು ಚೆಕ್ ಮಾಡ್ಬೇಕಾದ್ರೆ ನೀವೇ ನೋಡಿ 30 ಟಚ್ ಆದಾಗ ತಿರ್ಗಾ ಮೇಲೆ ಹೋಗಿರುತ್ತೆ. ಹೋಗಿದ್ಯಾ ಮಾತಾಡಿ. ನಿಮ್ಗೂ ಟೈಮ್ ಆಗ್ತಿದೆ, ಹೊಟ್ಟೆ ಹಸಿತಿಲ್ವ ಯಾರಿಗೂ? ನನಗಂತೂ ಹಸಿತಿದೆಯಪ್ಪ, ನಿಮ್ಗೆ ಹಸಿತಿಲ್ವೇನು? ಹೋಗಿದೆ ತಾನೆ? ಇದೊಂದೇ ಒಂದು ರೂಲ್, ನಾರ್ಮಲ್ ರೂಲ್. ನಿಫ್ಟಿಗೆ ಹೋಗಿ ಆಪ್ಷನ್ಸ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಕೇಳಿದಿರಾ? ಒಂದು 10 ರೂಪಾಯಿ ಹಾಕ್ಬಿಟ್ಟು ಒಬ್ಬ 2,000 ಮಾಡಿದಾನಂತೆ, ಅದು ಗೊತ್ತಾನೆ. ಅದೇ 10 ರೂಪಾಯಿ ಹಾಕಿದ್ರೆ 10 ರೂಪಾಯಿ ಕಳ್ಕೊಂಡವನು ಇದ್ದಾನೆ. 50,000 5 ಲಕ್ಷ ಮಾಡಿದವನು ಇದ್ದಾನೆ. 50,000 ಹಾಕ್ಬಿಟ್ಟು 0 ಮಾಡ್ಕೊಂಡವನು ಇದ್ದಾನೆ. ಕರೆಕ್ಟಾ? ಕೇಳಿದಿರಾ ತಾನೆ ಅದೆಲ್ಲ? ಅದೇ ತರಾನೇ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಇದೇ ಮೆಥಡ್ ಯೂಸ್ ಮಾಡಿ, ಬೇರೆ ಏನೂ ಯೂಸ್ ಮಾಡಬೇಡಿ. RSI ಯೂಸ್ ಮಾಡಿ. ಬಟ್ ನಾನೇ ಹೇಳೋದು ಏನ್ ಗೊತ್ತಾ, ಅಮೌಂಟ್ ನಿಮ್ಮ ಹತ್ರ ಕಮ್ಮಿ ಇದೆ, ಎಡ್ಜಿಂಗ್ ಮಾಡ್ಬೋದು ನೀವು. ಅದೇ ಇವಾಗ ನೀವು ಹತ್ರ ಇಲ್ಲಿ 1000 rupees ಇದೆ ಇಲ್ಲಿ ಶೇರು. ನಾನು 1000 rupees ನನ್ನ ಹತ್ರ ಅಮೌಂಟ್ ಇಲ್ಲ ಇವಾಗ. ನನ್ನ ಹತ್ರ 50 rupees ಇದೆ. 50 rupees ನಂಗೆ ಶೇರ್ ಕೊಡಿದ್ರು, ನಾನು ರಿಲಯನ್ಸೇ ತಗೊಂಡ್ಬೇಕು ಅನ್ಬೇಕಾದ್ರೆ ನೀವು 50-50 ಹೋಗಿ ಟ್ರೇಡ್ ಮಾಡ್ಬೋದು. ನೀವು ಟ್ರೇಡ್ ಮಾಡ್ಬೋದು. ಓಕೆ ಫೈನಾ? ಅದ್ರೊಳಗೂ ನೀವು RSI ಹಾಕೊಳ್ಳಿ. ನಾನು ಬೇರೆ ಯಾವ ಇಂಡಿಕೇಟರ್ಸ್ ಬಗ್ಗೆ ಮಾತಾಡ್ತಿಲ್ಲ. ಎಷ್ಟೋ ಇಂಡಿಕೇಟರ್ಸ್ ಇದೆ, ಅದು ಅಡ್ವಾನ್ಸ್ ಆಗುತ್ತೆ ನಿಮ್ಗೆ. ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತಿರೋದು ಮಾಕ್ ಸ್ಟಾಕ್ ಬೇಕಾಗಿರೋದು RSI. ಓಕೆ, RSI ನಿಮ್ಗೆ ಒಂದೇ ಒಂದು ನೆನಪಿಕೊಳ್ಳಿ, ಯಾವಾಗಲೂ 30 ಬಂದಾಗ ಪರ್ಚೇಸ್ ಮಾಡಿ. 70 ಟಚ್ ನೀವು ಎಷ್ಟು ರೂಪಾಯಿ ಸೆಲ್ ಮಾಡ್ಬಿಡಿ. ನೀವು ತಲೆನೇ ಕಟ್ಸ್ಕೊಂಡು ನೀವು ಯೋಚನೆ ಮಾಡ್ಬೇಡಿ. ಆಮೇಲೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹೋಗ್ಬೋದು ಬ್ರೋ, ನಾನು ವೆಯ್ಟ್ ಮಾಡ್ತೀನಿ ಬ್ರೋ. 70 ಹೋಗೋದು ಸೆಲ್ ಮಾಡಿ, ತಿರ್ಗಾ ಕೆಳಗೆ 30 ಬರುತ್ತಲ್ಲ, ತಿರ್ಗಾ ಪರ್ಚೇಸ್ ಮಾಡಿ ಬ್ರೋ. ನಾನೇ ಹೇಳ್ತೀನಿ ಪರ್ಚೇಸ್ ಮಾಡಿ. ಈಗ ಯಾಕಂದ್ರೆ ನೀವು ಹೇಳ್ತೀರಾ ನೀವು ಲಾಂಗ್ ಟರ್ಮ್ ಬ್ರೋ, ಜಾಸ್ತಿ ಬಂದಾಗ ನಾನು ತಗೊಂತೀನಿ ಅಂತ. ಜಾಸ್ತಿ ಬಂದಾಗ ತಗೊಳೋದಲ್ಲ. ಯಾವಾಗ ನೀವು ಸೆಲ್ಲು ಬೈ ಮಾಡ್ತೀರಲ್ಲ ಅವಾಗ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಹತ್ರ. ಅಕ್ಯುಮುಲೇಷನ್ ಓದಿದ್ರೆ ಕಾಂಪೌಂಡಿಂಗ್, ದುಡ್ಡು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ನೀವು ದುಡ್ಡು ಕಮ್ಮಿ ಮಾಡಿ ನೀವು ಲಾಂಗ್ ಟರ್ಮ್ ಬಿಟ್ಕೊಂಡೋದ್ರೆ ಕೆಳಗಾಗುತ್ತೆ ಮೇಲೆ ಆಗುತ್ತೆ, ಕೆಳಗಾಗುತ್ತೆ ಮೇಲೆ ಆಗುತ್ತೆ. ಕರೆಕ್ಟಾ? ಅದೇ ನೀವು ಒಂದೇ ಸಮನೆ ಬಿಟ್ರೆ ಏನಾಗುತ್ತೆ? ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆದ್ಮೇಲೆ ದುಡ್ಡು ಹೋಗ್ತಾ ಇರುತ್ತೆ. ಲಾಸ್ಟ್ ಕಾನ್ಸ್ಟೆಂಟ್ ಒಂದು ವ್ಯಾಲ್ಯೂ ಬರುತ್ತೆ ಅಷ್ಟೇ ನಿಮ್ಗೆ. ಬಟ್ ಇದನ್ನೇ ನೀವು ಸೆಲ್ಲೋ ಬೈ ಮಾಡಿದಾಗ ನಿಮ್ಗೆ ಅಮೌಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಓಕೆನಾ? ಅರ್ಥ ಆಯ್ತಾ ಇಷ್ಟು? ಇದು ಅರ್ಥ ಆಯ್ತಾ? RSI ಯೂಸ್ ಆಗುತ್ತಾ ಯೂಸ್ ಆಗಲ್ಲ ನೀವೇ ಹೇಳಿ. ಏನು ನಂಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದವ್ರಿಗೆ ಒಂದು ಸ್ವಲ್ಪ ಏನೋ ನಾಲೆಜ್ ಸಿಗ್ತಾ ಏನೋ ಒಂದು RSI ಗೊತ್ತಾಯ್ತು, P ರೇಷಿಯೋ. ನಾನು ಏನ್ ಹೇಳಿದೆ ನಿಮ್ಗೆ ಬೇಸಿಕ್ ಆಗಿ ಹೇಳ್ಕೊಡ್ತೀನಿ. ನಂಗೆ ಸ್ಟಾಕ್ ಮಾರ್ಕೆಟ್ ಏನು ಗೊತ್ತಿಲ್ಲ ಅನ್ನೋರು ಎಷ್ಟೊಂದು ಜನ ಇದ್ರಿ. ಅದ್ರಲ್ಲಿ ಸ್ವಲ್ಪ ಆದ್ರೂ ಡಿಮ್ಯಾಟ್ ಅಕೌಂಟ್ ಮಾಡ್ಕೊಬೇಕು. 100 rupees ಶೇರ್ ತಗೋಬೇಕು. ನಾನು ಗಿವ್ ಅವೇ ಹೇಳಿದೀನಿ, ಗಿವ್ ಅವೇ ಕೊಡ್ತೀನಿ. ಓಕೆನಾ? ನಂಗೆ ಇವಾಗ ಎಷ್ಟು ಜನ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಇಷ್ಟು ಹೇಳಿದ್ಮೇಲೆ ನಮ್ಗೆ ಯಾವ್ದು ಅನಲೈಸ್ ಮಾಡಕ್ ಬರಲ್ಲ ಅನ್ನೋರು ಎಷ್ಟು ಜನ ಇದೀರ? ಏನು ಅನಲೈಸ್ ಮಾಡಕ್ ಬರಲ್ಲ ಅಂತ ಪರವಾಗಿಲ್ಲ, ಕಲಿತೀನಿ. ಏನ್ ಬೇಜಾರ್ ಮಾಡ್ಕೊಳ್ಳೋ, ಏನು ಅನಲೈಸ್ ಮಾಡಕ್ಕೆ ಬರಲ್ಲ ನನಗೆ. ಈಗ್ಲೂ ನಾನು P ರೇಷಿಯೋ ನೋಡಕ್ ಬಂದಿಲ್ಲ, ಕೆಳಗೆ ಗ್ರೇ ಲೈನ್ ನೋಡಕ್ ಬಂದಿಲ್ಲ, ಕೆಳಗೆ ಹೋಗುತ್ತಾ ಮೇಲೆ ಹೋಗುತ್ತಾ ನನಗೆ ಗೊತ್ತಿಲ್ಲ. ಈಗಲೂ ಎಷ್ಟು ಜನ ಇದ್ರೆ RSI ಒಂದು ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿರುತ್ತಲ್ಲ. 30-70 ರೂಲ್, 30-70 ರೂಲ್. ಅದೊಂದಿದ್ರೆ ನೀವು ಯಾವ ಸ್ಟಾಕ್ ಬೇಕಾದ್ರೂ ಬೈ ಮಾಡ್ಬೋದು. ಅದೇ ನಾನೇ ಹೇಳ್ತೀನಿ, ನಾನೇ ಸ್ಟಾಕ್ ಮಾರ್ಕೆಟ್ ಸೆಬಿಯವರು ಅದನ್ನೇ ಹೇಳೋದು. RSI ಇಸ್ ದ ಬೆಸ್ಟ್ ಪಕ್ಕ, ಬೇಸಿಕ್ ಅದು. ನೀವು ಏನ್ ಮಾಡಿಲ್ಲ ಅಂದ್ರೆ ಅದೊಂದು ಕಲ್ತ್ಕೊಳ್ಳಿ ಸಾಕು. ನನಗೆ ಏನು ಕಲ್ತ್ಕೊಳ್ಳಿ ಅಂತ ಏನು ಹೇಳೋದು ಇಲ್ಲ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ನೀವು ಇನ್ನೇ ಗೊತ್ತಾ, ನಾನು ನಾರ್ಮಲ್ ಆಗಿ ಏನೋ ಡೈಲಿ ಏನೇನು ನೋಡ್ತೀರೋ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ನಮ್ಗೆ ಎಷ್ಟು ಹೇಳೋದು ನಾರ್ಮಲ್ ಆಗಿ. ಇವಾಗ ನೀವು ಪೆಟ್ರೋಲ್ ಡೈಲಿ ಹಾಕ್ಸ್ತೀರಾ? ಪೆಟ್ರೋಲ್ ಯಾವ್ಯಾವಿದೆ? HP ಇದೆ, BPL ಇದೆ, ಶೆಲ್ ಇದೆ, ಇನ್ನೊಂದು ಜಿಯೋ ಇದೆ. ಇನ್ವೆಸ್ಟ್ ಮಾಡ್ಬೋದಾ? BPL ನಾನು ಯಾವಾಗಲೂ ಹೇಳ್ತೀನಿ, ಸ್ಟೇಬಲ್ ಕಂಪ್ನೀಸ್, ಗೌರ್ಮೆಂಟ್ ಕಂಪ್ನೀಸ್. ಪ್ರಮೋಟರ್ಸ್ ನೋಡಿ, ಯಾವಾಗಲೂ ಪ್ರಮೋಟರ್ ಅಲ್ಲಿ ಶೇರ್ ವ್ಯಾಲ್ಯೂ ಎಷ್ಟು. ನೀವು ಡಿಮ್ಯಾಟ್ ಅಕೌಂಟ್ ಇದ್ರೆ ಶೇರ್ ಹೋಲ್ಡಿಂಗ್ಸ್ ಅಂತ ಇರುತ್ತೆ ನಿಮಗೆ. ಶೇರ್ ಹೋಲ್ಡಿಂಗ್ಸ್ ಅಂತ ಯಾವಾಗಲೂ ಚೆಕ್ ಮಾಡ್ತಾರೆ. ಪ್ರಮೋಟರ್ಸ್ ಜಾಸ್ತಿ ಇರಬೇಕು. ಅವನೇ ಕಂಪ್ನಿ ಮೇಲೆ ನಂಬಿಲ್ಲ ಅಂದ್ರೆ ಈಗ ನಾವು ನಂಬಕ್ಕಾಗುತ್ತಾ? ಪ್ರಮೋಟರ್ ಅಂದ್ರೆ ಪ್ರಮೋಟರ್ ಅದೆಲ್ಲ ನಾನು ಇವಾಗ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರಮೋಟರ್ ಅಂದ್ರೆ ಏನಂತ ನಿಮ್ಗೂ ಗೊತ್ತಿರುತ್ತೆ. ನೀವು ಅಷ್ಟು ಚಿಕ್ಕವರು MBA ಮಾಡ್ತಾ ಇದ್ದೀರಿ. ಪ್ರಮೋಟರ್ ಅಂದ್ರೆ ಎಲ್ಲರಿಗೂ ಗೊತ್ತಲ್ವಾ? ಕಂಪ್ನಿ ಸೆಟ್ ಮಾಡೋದು ಅವನೇ. ಅವನ ಹತ್ರನೇ ನೀವು ಇಟ್ಕೊಂಡಿಲ್ಲ, ಎಷ್ಟು % ಅಂತ ಶೇರ್ ಇಟ್ಕೊಂಡಿಲ್ಲ ಅಂದ್ರೆ ನಾವು ಇಟ್ಕೊಂಡು ಏನ್ ಪ್ರಯೋಜನ ಅಂತ ಕಂಪ್ನಿ ಏನ್ ಗೊತ್ತಾ? ಇವಾಗ ನೀವೆಲ್ಲ ಇನ್ವೆಸ್ಟ್ ಮಾಡ್ತೀರಾ, ಜಾಸ್ತಿ ಆಗುತ್ತೆ ಶೇರು. ಸಡನ್ ಆಗಿ ಸೆಲ್ ಮಾಡ್ಬಿಟ್ರೆ ಕಂಪ್ನಿ ಬಿದ್ದೋಗ್ಬಿಡುತ್ತೆ ತಾನೆ. ಎಕ್ಸಾಂಪಲ್, ಜಾಸ್ತಿ ಜನ ಬೈ ಮಾಡ್ತೀರಾ, ಸ್ಟಾಕ್ ಜಾಸ್ತಿ ಆಗುತ್ತೆ ತಾನೆ. ಎಕ್ಸಾಂಪಲ್, ದುಡ್ಡು ಬೆಳೀತಾ ಇರುತ್ತೆ ತಾನೆ ಒಳಗಡೆ. ಬಿಟ್ಟಿದ ತಕ್ಷಣ ಏನಾಗುತ್ತೆ? ಬಿದ್ದೋಗ್ಬಿಡುತ್ತೆ ತಾನೆ. ಇಷ್ಟೇ ಸಿಂಪಲ್. ಯಾರು ಏನೋ ತಲೆ ಕೆಡಿಸ್ಕೊಂಬೇಡಿ. RSI ಒಂದು ನೆನ್ಪಿಟ್ಕೊಳ್ಳಿ. RSI ಅದು ಬಿಟ್ರೆ LPF,
ಲಾಂಗ್ ಟರ್ಮ್ ಪೇಷನ್ಸ್ ಫಂಡಮೆಂಟಲ್ಸ್ ಪಿ ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕ್ಯಾಪಿಟಲ್ ನೀವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನು ಅಂತ ನೋಡ್ಕೊಬೇಕು. ಓಕೆ, ಪಿ ರೇಷಿಯೋ ಹೆಂಗ್ ನೋಡ್ಬೇಕು, ಸ್ಕ್ರೀನ್ ಇರಬೇಕು. ಗೊತ್ತಾಯ್ತು ನಿಮ್ಗೆ. ಡಿಮ್ಯಾಟ್ ಅಕೌಂಟ್ ಇಲ್ಲೇ ಬೇಕು. ನಿಮ್ಗೆ ಯಾವ್ದ್ರಲ್ಲಿ ಇನ್ವೆಸ್ಟ್ ಇಲ್ಲ, ನನಗೆ 10 ರೂಪಾಯಿ ಶೇರ್ ಹೇಳಿ ಬ್ರೋ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರು. ಜಾರ ಅಂತ ಬಿಗ್ ಬಾಸ್ ಎಷ್ಟು ಜನ ನೋಡ್ತಾ ಇರ್ತೀರ ಬ್ರೋ, ಜಾರ ಎಷ್ಟು ಸತಿ ಹೇಳಿದ್ದಾರೆ ಬ್ರೋ, ಪ್ರಮೋಷನ್ ಮಾಡಿದ್ರು. ಜಾರ ಅವ್ರೆ 10 ರೂಪಾಯಿ ಹಾಕಿ 20 ರೂಪಾಯಿ ಹಾಕಿ ಗೋಲ್ಡ್ ಎತ್ಕೊಂಡೋಗ್ಬಿಟ್ಟು ನೀವು ಮನೇಲಿ ಇಟ್ಕೊಂಡ್ಬಿಟ್ಟು ಗೋಲ್ಡ್ ಪರ್ಚೇಸ್ ಮಾಡಿ ತಿರ್ಗಾ 3 ದಿನ ಆದ್ಮೇಲೆ ಸೆಲ್ ಮಾಡಕ್ ನೀವು ಹೋದ್ರೆ ಎಷ್ಟು ಹೋಗ್ತಾರೆ? ಕಮ್ಮಿ ಆಗಿದ್ರೆ ಜಾಸ್ತಿ ಆಗಿರುತ್ತೆ. 6,000 ರೂಪಾಯಿ ತಗೊಂಡು 1 ಗ್ರಾಮ್ ಗೋಲ್ಡ್ ತಗೊಂಡ್ರೆ 4,000 ರೂಪಾಯಿ ತಾನೆ ಕೊಡೋದು. ಅದೇ ನೀವು ಡಿಜಿಟಲ್ ಗೋಲ್ಡ್ ಮೇಲೆ ಹಾಕಿದ್ರೆ ಜಾಸ್ತಿ ಆಗಿರುತ್ತೆ ತಾನೆ, ಬೆಳೆದಿರುತ್ತೆ ತಾನೆ. ಸಿಂಪಲ್. ಅದೇ ತರ ನೀವು 10 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ನನಗೆ ಇಷ್ಟೆಲ್ಲ ಅನಲೈಸ್ ಮಾಡಕ್ ನನಗೆ ಟೈಮ್ ಇಲ್ಲ, ಅದಕ್ಕೋಸ್ಕರ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಅಂತ ಇದ್ದಾರೆ. ನಿಮ್ಗೆ ಅದಕ್ಕೂ ಕಾಸು ಕೊಡೋಕೆ ನಿಮ್ಗೆ ಇಷ್ಟ ಇಲ್ಲ, ಅವ್ರಿಗೆ ನಾನು ಕಮಿಷನ್ ಕೊಡ್ಬೇಕಂತ ನೀವು ಯೋಚನೆ ಮಾಡ್ತೀರಾ. ಸ್ಮಾಲ್ ಕೇಸ್ ಅದೊಂದು ಆಪ್ ಇದೆ, ಸ್ಮಾಲ್ ಕೇಸ್ ಡೌನ್ಲೋಡ್ ಮಾಡಿ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ನನ್ಗೆ ಏನು ಅನಲೈಸ್ ಮಾಡಕ್ ನಂಗೆ ಇಷ್ಟ ಇಲ್ಲ, ನಾನು ಬರೀ ಇನ್ವೆಸ್ಟ್ ಮಾಡಕ್ ನಂಗೆ ಇಷ್ಟ. ನನ್ನ ಹತ್ರ ಕಾಸಿದೆ, ನನ್ನ ಹತ್ರ 100 ರೂಪಾಯಿ ಇದೆ, 200 ರೂಪಾಯಿ ಇದೆ, 300 ರೂಪಾಯಿ ಇದೆ, ಡೈರೆಕ್ಟ್ ಅದಕ್ಕೆ ಇನ್ವೆಸ್ಟ್ ಮಾಡಿ ಸ್ಮಾಲ್ ಕೇಸ್ ಅಲ್ಲಿ. ಓಕೆ ಡನ್. ಸ್ಮಾಲ್ ಕೇಸ್ ನೆನ್ಪಿಕೊಳ್ಳಿ, ಸ್ಮಾಲ್ ಕೇಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರೊಳಗೆ ಯಾವ್ದು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ನಿಮ್ಗೆ ಏನು ಗೊತ್ತಿಲ್ಲ ಇನ್ವೆಸ್ಟ್ ಮಾಡಿ. RSI ಗೊತ್ತಾಯ್ತಲ್ಲ, RSI ಅದೊಂದು ತಿಳ್ಕೊಳ್ಳಿ ಅಷ್ಟೇ. ಏನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ನೇನಿಲ್ಲ ಅವರು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ದುಡ್ಡು ಮಾಡ್ಬೋದು. ಅರೆ ಏನು ನಾಲೆಜ್ ಇದ್ರೆ ಯಾರು ಹೋಗ್ಬೇಡಿ, ಕಂಪ್ನೀಸ್ ಯಾವ್ದು ಬೇಕಂತ ನೋಡ್ಕೊಂಡು ಹಾಕಿ ಅಷ್ಟೇ. ಓಕೆ, ಏನಾದ್ರು ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಮಕ್ಳು ಹೋಗ್ಬಿಟ್ಟು ಹೋಗ್ಬಿಡಿ, ಬೇಜಾರು ಮಾಡ್ಕೊಳ್ಳಿ, ನಾವು ಬೆಟ್ಬಿಟ್ಟು ಹೋಗ್ಬಿಡಿ. ಟೈಮ್ ವೇಸ್ಟ್ ಆಯ್ತು ಬ್ರೋ, ಸುಮ್ಮನೆ 1 ಅವರ್ ಕೂತ್ಕೊಂಡು ವೇಸ್ಟ್ ಆಯ್ತು ಬ್ರೋ, ಬೈದ್ಬಿಟ್ಟು ಹೋಗ್ಬಿಡಿ. ಯೂಸ್ ಆಯ್ತಾ ವೇಸ್ಟ್ ಆಯ್ತಾ ಹೇಳಿ ನೀವೇ. ಯೂಸ್ ಆಯ್ತಾ ಇಲ್ಲ? ಗರ್ಲ್ಸ್ ಕಡೆಯಿಂದ ಬರ್ತಿಲ್ಲ, ಬಾಯ್ಸ್ ಕಡೆಯಿಂದ ನಿಮ್ಗೆಲ್ಲ ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ. ಕರೆಕ್ಟಾ? ಓಕೆ ಫೈನ್. ಸರಿ, ಇಷ್ಟು ಕಲ್ತ್ಕೊಂಡು ಫ್ರಂಟ್ ಪೇಜ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರಿ, ಡಿಮ್ಯಾಟ್ ಅಕೌಂಟ್ ಒಂದು ಮಾಡ್ಕೊಂಡಿರಿ. ಫ್ರಂಟ್ ಪೇಜ್ ಅಲ್ಲಿ ಫ್ರೀಯಾಗಿ ದುಡ್ಡು ಕೊಡ್ತಾನೆ, ನೀವೇ ಟ್ರೇಡ್ ಮಾಡಿ. ಇದೇ ನಾಲೆಜ್ ಯೂಸ್ ಮಾಡಿ, RSI ಯೂಸ್ ಮಾಡಿ, ಪಿ ರೇಷಿಯೋ ನೋಡಿ, ಎಲ್ಲ ಕ್ಯಾಪಿಟಲೈಸೇಷನ್ ಮಾಡಿ. ನಿಮ್ಗೆ ಯಾವ ಕಂಪ್ನಿ ಇವಾಗ ಬ್ರಿಟಾನಿಯಾ ಕಾಣಿಸಿದ್ರೆ ಬ್ರಿಟಾನಿಯಾ ಇನ್ವೆಸ್ಟ್ ಮಾಡಿ, ಯಾವ್ದನ್ನ ಕೇಳಿಸಿದ್ರೆ ಅದು ಇನ್ವೆಸ್ಟ್ ಮಾಡಿ ನೋಡಿ. ನಿಮ್ಗೆ ಏನಂದ್ರೆ ನಾನು ಪೇಪರ್ ಟ್ರೇಡಿಂಗ್ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಡೈರೆಕ್ಟ್ ಆಗಿ ದುಡ್ಡು ಯಾರು ಹಾಕೋಕ್ಕಾಗಲ್ಲ, ನಾನು ಪ್ರಾಫಿಟ್ ಮಾಡೋರ್ಗು ಕಾನ್ಫಿಡೆನ್ಸ್ ಬರಲ್ಲ, ಅದಕ್ಕೋಸ್ಕರ ಯೂಸ್ ಮಾಡಿ. ಓಕೆ ಫೈನ್, ಅರ್ಥ ಆಯ್ತಾ? ಏನೋ ಮಾತಾಡಿ, ಬೇಜಾರು ಹೊಟ್ಟೆ ಹಸಿದೆಯಾ ನನಗೂ ಗೊತ್ತು, ಮಾತಾಡಿ ಪ್ಲೀಸ್. ಅರ್ಥ ಆಯ್ತಾ? ಅಟೆಂಡ್ ಮಾಡ್ತೀರಾ? ಬಾಕ್ಸ್ ಕಲಿತೀರಾ? ದುಡ್ಡು ಮಾಡ್ತೀರಾ? ನೆಕ್ಸ್ಟ್ ನೀವೇ ದುಡಿಯೋಕೆ 1 ವರ್ಷ ಹೋಗ್ತೀರಾ, 2 ವರ್ಷ ಮ್ಯಾಕ್ಸ್ ಟು ಮ್ಯಾಕ್ಸ್ ದುಡ್ಡು ಮಾಡೋದು ನೀವೇ. ಇನ್ವೆಸ್ಟ್ ಮಾಡಿ. ಅವಾಗ 3 ಸ್ಟಾಕ್ ಹೇಳ್ಬಿಟ್ಟು ಯಾವ್ದಾದ್ರು ಇನ್ವೆಸ್ಟ್ ಮಾಡಿ ಅಂತ. ನಾರ್ಮಲ್ ಆಗಿ ಇನ್ವೆಸ್ಟ್ ಮಾಡಕ್ ಇಷ್ಟ ಇಲ್ಲ, 3 ಸ್ಟಾಕ್ ಹೇಳ್ಬಿಡ್ಲಾ? ಇಲ್ಲ, ಅವಾಗಿಂದ ಹೇಳಿದೆ BPL, ಭಾರತ್ ಪೆಟ್ರೋಲಿಯಂ ಲಿಮಿಟೆಡ್. ನಿಮ್ಗೆ ಏನೋ ಸ್ಟಾಕ್ ಬಿದ್ದೋದ್ರೆ ನಿಮ್ಗೆ ಡಿವಿಡೆಂಡ್ ಮಾತ್ರ ಸಿಗ್ತಾನೆ ಇರುತ್ತೆ. ಓಕೆ, ರಿಲಯನ್ಸ್ ನಿಮ್ ಸ್ಟಾಕ್ ಬೆಳೆದಿಲ್ಲ ಅಂದ್ರೆ ನಿಮ್ ಸ್ಟಾಕ್ ಬೆಳೆದೇ ಬೆಳೆಯುತ್ತೆ, ಪ್ಲಸ್ ಡಿವಿಡೆಂಡ್ ನಮ್ಗೆ ಯಾವಾಗಲೂ ಡಿವಿಡೆಂಡ್ ಕೊಟ್ಟೆ ಕೊಡ್ತಾನೆ, ಇಂಟ್ರೆಸ್ಟ್ ತರ. 2 ಆಯ್ತಾ? ಇನ್ನೊಂದು ಬೇಕಾ? ಯಾವ್ದಾದ್ರು ನೀವೇ ಹುಡ್ಕೊಂತೀರಾ? ನಾನು ಹೇಳ್ಬೇಕಾ? ರೆಫರೆಂಡ್ ಹಂಗ್ ಮಾಡಿ. ಇವಾಗ ಇದು ಮಾಡ್ತೀರ, ಡಿಮ್ಯಾಟ್ ಅಕೌಂಟ್ ಮಾಡ್ಕೊಂತೀರಲ್ಲ, ರೆಫರೆಂಡ್ ಅನ್ನೋ ಆಪ್ಷನ್ ಬರುತ್ತೆ, ರೆಫರ್ ಮಾಡ್ಕೊಳ್ಳಿ. ನೀವೇ ರೆಫರ್ ಮಾಡ್ಕೊಳ್ಳಿ. ಇಷ್ಟೊಂದು ಜನ ಕೂತಿದ್ದೀರಲ್ಲ, ಯಾರ ಹತ್ರ ಇಲ್ಲ ಅವ್ರು ರೆಫರ್ ಮಾಡಿ ದುಡ್ಡು ಮಾಡ್ಕೊಳ್ಳಿ, ಇನ್ವೆಸ್ಟ್ ಮಾಡಿ ದುಡ್ಡಾಗುತ್ತೆ. ಓಕೆನಾ? ರನ್. ಥ್ಯಾಂಕ್ ಯು. So please do invest carefully, okay na? And then super minute games ಅಲ್ಲಿ ಯಾರ್ಯಾರು ಇದ್ದೀರಾ ಇವತ್ತು ಕಾಂಪಿಟೇಷನ್ ಗೆ ಎಲ್ಲರೂ ಇಲ್ಲೇ ಗೇಮ್ ಅಲ್ಲಿ ಇರೋರು ಪಾರ್ಟಿಸಿಪೆಂಟ್ಸ್. ನ್ಯೂಸ್ ನೋಡಿ ಪ್ಲೀಸ್. ಲಾಸ್ಟಿಗೆ ಒಂದೇ ನ್ಯೂಸ್ ನೋಡಿ ಎಲ್ಲರೂ. ಡೈಲಿ ಅಪ್ಡೇಟ್ಸ್ ಇದೆ ನೋಡ್ಕೊಳ್ಳಿ. RSI